लालाज्ञा मेघिकाया मलरिपवनयो रक्षतानि क्षिपन्तः पौनः पुण्येन शुद्धिम् अलशिरसिनते जाह्नवीं जोषयन्तः लक्ष्मी लक्ष्मीगणदीक्षा गणेशमनुपक्रान्तसंविद्गुणाः आनन्द्यानि स्वभक्तुः पदकमलकनिष्ठाङ्गुली सन्नखस्य पश्यन्ति सन्ततं सा नवनवसुविशेषो कलम्बेन तत्तत् काले कौतूहलाप्तो सुमहतिगहने गाहमानावदानः स्वान्तस्थानन्दशय्याय पूर्णज्ञानसारणसे उत्तुङ्गवाक्तरङ्गाय मध्वयुक्तार्थे नमः ब्रह्मान्तागवः साक्षादिष्टं नैकं श्रियपतिः आचार्या श्रीमदाचार्या सन्तुजन्मनि नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये त्रैलोक्यराजमाक्षिप्य परेत्रायोदौ श्रीधराय नमस्तस्मै छद्मवामनरूपिणे श्रीगुरुभ्यो नमः हरि ओम् अद्यकथानुवादयति किञ्चित् पूर्वकथानुवादः ಸಾಂಘಿಕ ಮಹಿಮೆಯನ್ನು ಹೇಳ್ತಾ ಸರಸ್ವತಿ ನದಿಯ ಬಗ್ಗೆ ಹೇಳ್ತಾ ಅಲ್ಲಿ ವಿಶಾಖದಲ್ಲಿ ವಸಿಷ್ಠರಿದ್ದರು. ಸರಸ್ವತಿ ನದಿ ಏತಕ್ಕೆ ಕೆಂಪಾಯಿತು, ಕೆಂಪಿಗೆ ಕಾರಣವೇನು ಅಂತ ಹೇಳಿದರು. ಹಾಗೆಯೇ ಅದರಲ್ಲಿ ಹೇಗೆ ನಿವಾರಣೆ ಆಯಿತು ಅಂತ ಕೂಡ ತಿಳಿಸಿ ಒಂದು ಬಾರಿ ಪಾರ್ವತಿ ಮತ್ತು ಪರಮೇಶ್ವರರು ಆಕಾಶ ಮಾರ್ಗಕ್ಕೆ ಸಂಚರಿಸುತ್ತಿರುವಾಗ ಸಪ್ತರ್ಷಿಗಳ ತಪಸ್ಸನ್ನು ನೋಡಿ ನೀವು ಯಾಕೆ ಅವರಿಗೆ ಒಲಿಯಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಆಗ ಉತ್ತರ ಹೇಳಿದ, ಅವರ ತಪಸ್ಸಿನ ತಪವಾಗಿಲ್ಲ ಅಂತ ಹೇಳಿದ್ರೆ ಅವರಿಂದ ಕಾಮಕ್ರೋಧಗಳು ಗೆದ್ದಿಲ್ಲ ಅಂತ ಹೇಳ್ತಾರೆ. ಆಗ ಪಾರ್ವತಿಗೆ ಆಕ್ಷೇಪಿಸ್ತಾರೆ, ಅದನ್ನು ನೀವು ಹೇಗೆ ಹೇಳ್ತೀರಾ, ಅವರ ಕಾಮಕ್ರೋಧಗಳನ್ನು ಗೆಲ್ಲಿಲ್ಲ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಆಗ ಅವರು ನನಗೆ ತೋರಿಸ್ತೇನೆ ಅಂತ ಹೇಳಿ ಒಂದು ವಾರ ರುದ್ರ ಯಜ್ಞನಾಗಿ ಹೋದಾಗ ಆ ಸಪ್ತರ್ಷಿಗಳ ಹೆಂಡತಿಯರು ತಮ್ಮ ಪಾತಿವೃತ್ಯವನ್ನು ಕಳೆದುಕೊಂಡಂತೆ ಅವರು ಅವನ ಹಿಂದೆ ಹೋದರು. ಹಾಗಾಗಿ ಹೇಳ್ತಾರೆ, ಆದರೆ ವಸಿಷ್ಠರ ಹೆಂಡತಿ ಮಾತ್ರ ಹೋಗಿಲ್ಲ ಅಂತ ಕೂಡ ನಾವು ಕೇಳ್ತೇವೆ. ಹಾಗಾಗಿ ಹಾಗೆ ಹೋದಾಗ ಆ ಋಷಿಗಳು ಸಿಟ್ಟಾಗ್ತಾರೆ. ಹಾಗಾಗಿ ಸಿಟ್ಟಾಗಿ ಈ ಭೂಮಿಯಲ್ಲಿ ಇರುವುದೇ ಬೇಡ ಅಂತ ಹೇಳುವಾಗ ಗೊತ್ತಿಲ್ಲದೆ ಶಾಪ ಕೊಟ್ಟರೂ ಕೂಡ ಆ ರುದ್ರ ಭೂಮಿಯಲ್ಲಿ ಲಿಂಗದ ರೂಪದಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ. ಹಾಗಾಗಿ ಅವರು ತುಂಬಾ ಖಿನ್ನರಾಗ್ತಾರೆ. ಅಷ್ಟೇ ಅಲ್ಲದೆ ಬ್ರಹ್ಮನ ಹೋಗ್ತಾರೆ. ಅರ್ಥೋಗ್ತರಾಗಿ ನಾವು ತಪ್ಪು ಮಾಡಿದ್ದೇವೆ, ನಮಗೆ ಸಿಗ್ತಾನೆ ಇಲ್ಲ, ಅವನ ತಪಸ್ಸು ಅವನ ಪೂಜೆ ಮಾಡಲಿಕ್ಕೆ ಲಿಂಗನೇ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಆಗ ಬ್ರಹ್ಮ ಚೆನ್ನಾಗಿ ಬೈತಾನೆ, ನೀವು ಮಾಡಿದ ತಪ್ಪು, ನೀವು ಕ್ರೋಧವನ್ನು ಗೆಲ್ಲದೆ ಯಾವ ತಪಸ್ಸನ್ನು ಮಾಡಲು ಪ್ರಯೋಜನವಿಲ್ಲ ಅಂತ ಚೆನ್ನಾಗಿ ಬೈತಾನೆ ಆ ಬ್ರಹ್ಮ. ಹಾಗಾಗಿ ಆ ಮಾತನ್ನು ಹೇಳ್ತಾ ಆನಂತರ ಯಾವ ರೀತಿಯಾಗಿ ಆ ಒಂದು ಶಿವನ ಅನುಗ್ರಹವನ್ನು ಪಡೆಯಬೇಕು ಅಂತ ತಿಳಿಸ್ತಾ ನಾವೆಲ್ಲ ಅಲ್ಲಿ ಹೋಗೋಣ ಅಂತ ಹೇಳ್ತಾ ಬ್ರಹ್ಮಾದಿ ಮೊದಲಾದವರು ಆ ಶಿವನ ಸ್ತುತಿಯನ್ನು ಮಾಡ್ತಾರೆ. ಆ ಶಿವನ ಸ್ತುತಿಯಿಂದ ಶಿವ ಸಂಪ್ರೀತನಾಗ್ತಾನೆ. ಆಗ ಶಿವ ಸಂಪ್ರೀತನಾಗಿ ಏವಂ ಸುತೋ ಮಹಾದೇವೋ ಬ್ರಹ್ಮಣ ಋಷಿ ಸದಾ ಉವಾಚ ವೈ ವ್ರತ ಲಿಂಗಂಬೋ ವಿತಾಪನಃ ವೇದಾಮಂತರಶ್ರೀಕಂ ಏನವೇ ವೇದೋತ್ತಮ ಭವಿಷ್ಯತಿ ಪ್ರತಿಷ್ಠಾಯ ಲಿಂಗಸ್ಯ ಸಂಶಯಃ. ಹೌದಾ ನೋಡಿ, ಲಿಂಗವನ್ನು ತೋರಿಸಿದೆ. ಈ ಲಿಂಗವನ್ನು ತೋರಿಸಿ ಇದನ್ನು ತೆಗೆದುಕೊಂಡು ಹೋಗಿ, ಇಲ್ಲಿ ಇದೆ ಆ ಲಿಂಗ, ಇದನ್ನು ನೀವು ಪೂಜೆ ಮಾಡಿ, ನಾ ನಿಮ್ಮ ಏನು ಸ್ತುತಿಯಿಂದ ಅದರಿಂದ ಸಂಪ್ರೀತನಾಗಿದ್ದೇನೆ ಅಂತ ಹೇಳ್ತಾ, ಏ ಲಿಂಗಂ ಪೂಜಯಿಷ್ಯಂತಿ ಮಾಮಕಂ ಭಕ್ತಿಮಾಶ್ರಿತ ನ ತೇಷಾಂ ದುರ್ಲಭಂ ಕಿಂಚಿತ್ ಭವಿಷ್ಯತಿ ಕದಾಚನ ಸರ್ವೇಷಾಮೇವ ಪಾಪಾನಾಂ ಕೃತಾನಾಮಪಿ ಜಾನತ ಶುದ್ಧತೆ ಲಿಂಗ ಪೂಜಾಯಾಂ ನಾಥ ಕಾರ್ಯ ವಿಚಾರಣ. ಹೇಳ್ತಾರೆ, ನೀವು ರುದ್ರನ ಅವನು ಲಿಂಗದ ಪೂಜೆ ಮಾಡಿದ್ರೆ ಉಂಟಲ್ವಾ, ನೀವೆಲ್ಲ ನಿಮ್ಮ ಪಾಪದಿಂದ ಮುಕ್ತರಾಗ್ತೀರಾ. ಹಾಗಾಗಿ ಎಲ್ಲರೂ ಕೂಡ ರುದ್ರನ ಲಿಂಗ ಪೂಜೆಯನ್ನು ಮಾಡಲೇಬೇಕು ಅಂತ ತಿಳಿಸ್ತಾರೆ. ಅದಕ್ಕೆ ಯುಷ್ಮಾಭಿಪಾತಲಿಂಗಂ ಸಾರಯಿತ್ವಾ ಮಹಸ್ಸರ ಸಾನಿಹತ್ಯಂ ತು ವಿಖ್ಯಾತಂ ತಸ್ಮಿನ್ ಶೀಘ್ರಂ ಪ್ರತಿಷ್ಠಿತಂ.
ನಿಮ್ಮಿಂದ ಏನು ಆ ಲಿಂಗ, ನನ್ನ ಲಿಂಗವನ್ನು ನಾನು ವಾಪಸ್ ತೆಗೆದುಕೊಂಡಿದ್ನು, ಆ ಲಿಂಗವನ್ನು ತೋರಿಸ್ತಾ ಇದ್ದೇನೆ ನೋಡಿ, ಅದು ಸಾನಿಹತ್ಯ ಎನ್ನುವ ಸರೋವರ ಅಲ್ಲಿ ಸ್ಥಾಪನೆ ಮಾಡಿ ಅಂತ ರುದ್ರ ಹೇಳ್ತಾನೆ. ಆಗ ಯಥಾಭಿಲಿಷಿತಂ ಕಾಮಂ ತತ ಪ್ರಾಪ್ಸ್ಯತ ಬ್ರಾಹ್ಮಣ ಸ್ಥಾಣುರ್ನಾಂನ ಹಿ ಲೋಕೇಶು ಪೂಜನೀಯೋ ದಿವೋಕಸ. ಅವರು ಎಲ್ಲಿ ಆ ಲಿಂಗವನ್ನು ಪಡೆದರೂ ಆ ಸ್ಥಾನವನ್ನು ಸ್ಥಾಣು ತೀರ್ಥ ಅಂತ ಹೇಳ್ತಾರೆ. ಅಂತಹ ಸ್ಥಾಣು ತೀರ್ಥದಲ್ಲಿ ಆ ಲಿಂಗ ಇತ್ತು ಅಂತ ತಿಳಿಸ್ತಾರೆ. ಆ ಸ್ಥಾಣು ತೀರ್ಥದಿಂದ ರುದ್ರ ಏನು ಹೇಳ್ತಾನೆ ಕೇಳಿದರೆ, ನೀವು ಸಾನಿಹತ್ಯ ಎನ್ನುವ ಒಂದು ತೀರ್ಥದಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳ್ತಾನೆ. ಹಾಗೆಯೇ ಹೇಳ್ತಾ, ಭವಿಷ್ಯಂತಿ ಶುದ್ಧ ದೇಹ ದರ್ಶನಾತ್ ಮೋಕ್ಷಗಾಮಿನಃ ಇತ್ಯೇವ ಮುಕ್ತದೇವೇನ ಋಷಯೋ ಬ್ರಹ್ಮಣ ಸಹ ತಸ್ಮಾದಾರುವನಾಲಿಂಗಂ ನೇತುಂ ಸಮುಪಚಕ್ರಮುಃ ನ ತಂ ಚಾಲಯಿತುಂ ಶಕ್ತಾಸ್ತೆ ದೇವ ಋಷಿಭಿಃ ಸಹ. ಆಗ ಅವರೆಲ್ಲ ಮೋಕ್ಷಾಕಾಂಕ್ಷಿಗಳು, ಮೋಕ್ಷವನ್ನು ಇಚ್ಛೆ ಪಡ್ತಾ ಇರುವಂಥವ್ರು. ಹಾಗಾಗಿ ಅವರೆಲ್ಲ ಲಿಂಗ ಪೂಜೆಯನ್ನು ಮಾಡಬೇಕು. ಯಾಕೆ ಲಿಂಗ ಪೂಜೆಯನ್ನು ಮಾಡಬೇಕು? ರುದ್ರನ ಪೂಜೆಗೆ ಇರುವಂತಹ ಪ್ರತೀಕ ಲಿಂಗ. ಹಾಗಾಗಿ ರುದ್ರನ ಅನುಗ್ರಹ ಬೇಕೇ ಬೇಕು. ನಿಯಾಮಕನಾಗಿರುವುದರಿಂದ ಮನಸ್ಸಿನ ಶುದ್ಧತೆ ಇಲ್ಲದೆ ಏನೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಮನಸ್ಸಿನ ಶುದ್ಧತೆಗಾಗಿ ರುದ್ರನ ಪೂಜೆ ಮಾಡಬೇಕು, ರುದ್ರನ ಪೂಜೆಗಾಗಿ ಲಿಂಗ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಆ ಲಿಂಗವನ್ನು ತರಲಿಕ್ಕೆ ಅಂತ ಆ ಸ್ಥಾಣುತೀರ್ಥ ಹತ್ರ ಹೋಗ್ತಾರೆ. ಆ ಸ್ಥಾಣುತೀರ್ಥ ದಾರುವನದಲ್ಲಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ವನಕ್ಕೆ ಹೋದಾಗ ತೆಗೆದುಕೊಂಡು ಹೋಗೋಣ, ಪುನಃ ನಮ್ಮ ಅಲ್ಲಿ ರುದ್ರ ಎಲ್ಲಿ ಹೇಳಿದ್ನೋ ಅಲ್ಲೇ ಪುನಃ ಸ್ಥಾಪನೆ ಮಾಡೋಣ ಅಂತ ಅವರು ಎತ್ತಿದ್ರು ಕೂಡ, ಎತ್ತಲಿಕ್ಕೆ ಪ್ರಯತ್ನ ಪಟ್ಟರಂತೆ. ಆದರೂ ಕೂಡ ಅದನ್ನು ಎತ್ತಲಿಕ್ಕೆ ಆಗಲಿಲ್ಲ ಅಂತೆ. ಅದಕ್ಕೆ ಶ್ರಮೇಣ ಮಹತಾಯುಕ್ತ ಬ್ರಹ್ಮಾಣಾಂ ಶರಣಂ ಯಯುಃ ತೇಷಾಂ ಶ್ರಮಾಪಿ ತಪ್ತಾನಾಂ ಇದಂ ಬ್ರಹ್ಮ ಬ್ರವೀದ್ವಚಃ ಕಿಂ ವಾ ಶ್ರಮೇಣ ಮಹತಾ ನಯೂಯಂ ವಹನ ಕ್ಷಮಾ ಸ್ವೇಚ್ಛೆಯ ಪಾದಿತಂ ಲಿಂಗಂ ದೇವದೇವೇನ ಶೂಲಿನಾ. ನೋಡಿ, ನೀವು ಶ್ರಮ ಪಡ್ತಾ ಇದ್ದೀರಾ ಸುಮ್ಮನೆ. ಏನು ಗೊತ್ತಾ, ನಿಜವಾಗಿ ಏನು ಗೊತ್ತಾ, ಆ ವೃದ್ಧ ನೀವು ತಗೊಂಡು ಹೋಗ್ಬೋದು ಅಂತ ಆ ಲಿಂಗವನ್ನು ತೋರಿಸಿದ. ಆದರೂ ಕೂಡ ಕೇವಲ ನಿಮ್ಮ ಒಂದು ಸಾಮರ್ಥ್ಯದಿಂದ ಅದನ್ನು ಎತ್ತಲಿಕ್ಕೆ ಆಗೋದಿಲ್ಲ. ಅಲ್ಲಿಯೂ ಕೂಡ ಎತ್ತಬೇಕಂತಾದರೂ ಕೂಡ ಅಲ್ಲಿ ಅದನ್ನು ಎತ್ತಲಿಕ್ಕೂ ಕೂಡ ರುದ್ರನೇ ಬರಬೇಕು. ನೀವು ಕೇವಲ ನಮ್ಮ ಸಾಮರ್ಥ್ಯದಿಂದ ನಾವು ಮಾಡಿಬಿಡ್ತೇವೆ, ತೋರಿಸಿಕೊಟ್ಟಲ್ಲ ಸಾಕು ನಾವೇ ಅಲ್ಲಿ ಇಡ್ತೇವೆ ಅಂತ ಹೇಳಿ ಸಾಧ್ಯ ಇಲ್ಲ. ಅದು ಆ ರುದ್ರನ ಶಕ್ತಿಯಿಂದಲೇ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಅಂತ ಆ ಬ್ರಹ್ಮ ಹೇಳ್ತಾನೆ. ಆಗ ತಸ್ಮಾತ್ ತಮೇವ ಶರಣಂ ಯಾಸ್ಯಾಮ ಸಹಿತ ಸುರಾ ಪ್ರಸನ್ನಶ್ಚ ಮಹಾದೇವ ಸ್ವಯಮೇವ ನಯಿಷ್ಯತಿ. ಈಗ ಏನು ಮಾಡಬೇಕು ಗೊತ್ತಾ, ಇದಕ್ಕೆ ಒಂದೇ ದಾರಿ, ಸೀದಾ ರುದ್ರನ ಹತ್ರ ಹೋಗಬೇಕು. ರುದ್ರನ ಹತ್ರವೇ ಪ್ರಾರ್ಥನೆ ಮಾಡಿ ನಾವು ಅವನ ಒಂದು ಏನು ಪ್ರೀತಿಯನ್ನು ಸಂಪಾದಿಸಿ ನಾವಲ್ಲಿ ಪುನಃ ಅವನ ಹತ್ರವೇ ಅಲ್ಲಿ ಸ್ಥಾಪನೆ ಮಾಡಿ ಹೋಗಿ ಹೇಳಬೇಕು. ಬಿಟ್ಟರೆ ನಮ್ಮ ಸ್ವಸಾಮರ್ಥ್ಯದಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ಹಾಗಾಗಿ ಇದು ಏನು ಹೇಳ್ತದೆ ಹೇಳಿದರೆ, ನಾವು ಕೂಡ ಒಂದು ಕಾರ್ಯವನ್ನು ಮಾಡುವಾಗ ನಾವು ಮಾಡಿಬಿಡ್ತೇವೆ ಎನ್ನುವ ಅಹಂಕಾರದಿಂದ ಏನು ಕಾರ್ಯ ಸಿದ್ಧವಾಗುವುದಿಲ್ಲ. ಅದು ಭಗವಂತನೇ ಮಾಡಿಸಿದ್ರೆ ಮಾತ್ರ ಅಂತಹ ಕಾರ್ಯ ಸಿದ್ಧವಾಗ್ತದೆ ಅಂತ ಬ್ರಹ್ಮದೇವರು ತೋರಿಸಿಕೊಡ್ತಾ ಇದ್ದಾರೆ. ಹಾಗೆ ಹೇಳ್ತಾ, ಇತ್ಯೇವ ಮುಕ್ತ ಋಷಯೋ ದೇವಾಶ್ಚ ಬ್ರಹ್ಮಣ ಸಹ ಕೈಲಾಸಂ ಗಿರಿಮಾಸೇದು ರುದ್ರದರ್ಶನ ಕಾಂಕ್ಷಿಣಃ. ಅನಂತರ ಎಲ್ಲರೂ ಕೂಡ ಕೈಲಾಸ ಪರ್ವತಕ್ಕೆ, ರುದ್ರ ಎಲ್ಲಿರ್ತಾನೋ ಅಂತಹ ಅವನೆಲ್ಲಿರುವಂಥದ್ದು ಕೈಲಾಸ ಪರ್ವತದಲ್ಲಿ ಅಲ್ವಾ. ಹಾಗಾಗಿ ಎಲ್ಲರೂ ಕೂಡ ಆ ಕೈಲಾಸ ಪರ್ವತಕ್ಕೆ ಹೋಗ್ತಾರಂತೆ. ರುದ್ರನನ್ನು ನೋಡೋಣ, ಅವನ ಅನುಗ್ರಹವನ್ನು ಸಂಪಾದಿಸೋಣ ಅಂತ ಕೈಲಾಸ ಪರ್ವತಕ್ಕೆ ಹೋಗ್ತಾರಂತೆ. ನಜ ಪಶ್ಯತಿ ತಂ ದೇವಂ ತತಶ್ಚಿಂತಾ ಸಮನ್ವಿತ ಬ್ರಹ್ಮಾಣ ಊಚುರ್ಮುನಯ ಕ್ವಸ ದೇವೋ ಮಹೇಶ್ವರಃ ತಥೋ ಬ್ರಹ್ಮಾಚರಂ ಧ್ಯಾತ್ವಾ ಜ್ಞಾತ್ವಾ ದೇವಂ ಮಹೇಶ್ವರಂ ಹಸ್ತೆ ರೂಪೇಣ ತಿಷ್ಠಂತಂ ಮಾನಸೈಸ್ತುತಂ. ಆಗ ಕೈಲಾಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ರುದ್ರನೇ ಕಾಣ್ತಾ ಇಲ್ಲ ಅಂತೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ರುದ್ರನ ಅನುಗ್ರಹ ಬೇಕು, ಲಿಂಗ ಎಲ್ಲಿ ಸ್ಥಾಪನೆ ಎಲ್ಲಿ ಅದನ್ನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ, ರುದ್ರನನ್ನೇ ಕಾಣೋಣ ಅಂತ ಹೇಳಿದರೂ ಕೂಡ ಆ ರುದ್ರನನ್ನು ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಕೈಲಾಸಕ್ಕೂ ಸಿಗ್ತಾ ಇಲ್ಲ. ಅದಕ್ಕೆ ಆಗ ಬ್ರಹ್ಮದೇವರು ಯೋಚನೆ ಮಾಡ್ತಾರಂತೆ, ತಮ್ಮ ಮನಸ್ಸಿನ ಚಿಂತನೆ ಮಾಡಿ ಆ ರುದ್ರ ಎಲ್ಲಿದ್ದಾನೆ ಅಂತ ಹುಡುಕೋಣ ಅಂತ. ಅವರಿಗೆ ಪುನಃ ಗೊತ್ತಿಲ್ಲ ಅಂತಲ್ಲ, ಆ ಬ್ರಹ್ಮದೇವರು ಆ ರುದ್ರನಿಗಿಂತ ದೊಡ್ಡ ಶಕ್ತಿ. ಆದರೂ ಕೂಡ ಒಂದು ಲೋಕ ವಿಡಂಬನೆಗಾಗಿ ಮನಸ್ಸು ಯೋಚನೆ ಮಾಡ್ತಾರಂತೆ, ಎಲ್ಲಿದ್ದಾನೆ ಯೋಚನೆ ಮಾಡ್ತಾ ಚಿಂತನೆ ಮಾಡ್ತಾರಂತೆ. ಆಗ ಅತತೆ ಋಷಯ ಸರ್ವೇ ದೇವಾಶ್ಚ ಬ್ರಹ್ಮಣ ಸಹ ಗತಾಮಾಸ್ತರಃ ಪುಣ್ಯಂ ಯತದೇವ ಸ್ವಯಂ ಸ್ಥಿತಃ ನಜ ಪಶ್ಯತಿ ತಂ ದೇವಂ ಅನ್ವಿಷ್ಯಂತಂ ತತಶ್ಚಿಂತಾನ್ವಿತಾ ದೇವ ಬ್ರಹ್ಮಣ ಸಹಿತಾಸಿತಾಃ. ಆಗ ಅವ್ರಿಗೆ ಒಂದು ಗೊತ್ತಾಗ್ತದಂತೆ, ಎಲ್ಲಿ ಕೇಳಿದ್ರೆ ಒಂದು ಸರೋವರ ಹತ್ರ ಇದ್ದಾನೆ, ಮಾಸ್ ಸರೋವರ ಅಲ್ಲಿ ಇದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ತದಂತೆ. ಅದಕ್ಕೆ ಏನು ಮಾಡಿದ್ರು, ಎಲ್ಲ ದೇವತೆಗಳು ಕೂಡ ಅಲ್ಲಿಗೆ ಹೋದರಂತೆ.
ಆದರೂ ರುದ್ರ ಕಾಣ್ತಾ ಇಲ್ಲ, ಅಲ್ಲಿದ್ದಾನೆ ಅಂತ ಗೊತ್ತಾಗ್ತದೆ, ಆದರೆ ಎಲ್ಲಿದ್ದಾನೆ ಗೊತ್ತಾಗ್ತಾ ಇಲ್ಲ, ಪುನಃ ಕಾಣ್ತಾ ಇಲ್ಲ ಅಂತೆ. ಅದಕ್ಕೆ ಪಶ್ಯಂತಿ ದೇವೀಂ ಸುಪ್ರೀತಾಂ ಕಮಂಡಲು ವಿಭೂಷಿತಾಂ ಪ್ರಿಯಮಾಣ ದದಾ ದೇವಿ ಇದಂ ವಚನಮಬ್ರವೀತ್ ಶ್ರಮೇಣ ಮಹತಾ ಯುಕ್ತ ಅನ್ವಿಷ್ಯಂತೋ ಮಹೇಶ್ವರಂ ಪೀಯತಾಂ ಅಮೃತಂ ದೇವ ಸತೋ ಜ್ಞಾಸ್ಯತ ಶಂಕರಂ. ಆಗ ಅಲ್ಲಿ ರುದ್ರ ಕಾಣಲಿಲ್ಲ, ಆದರೆ ಪಾರ್ವತಿ ಕಂಡ್ಲಂತೆ. ಪಾರ್ವತಿ ಅಲ್ಲೇ ಇದ್ಲು. ಆ ಪಾರ್ವತಿ ಹತ್ರ ಪಾರ್ವತಿ ಬಂದು ನೋಡಿದವಳೆ ಇವರೆಲ್ಲ ಬಂದಿದ್ದಾರಲ್ವ, ಯಾರೆಲ್ಲ ಬಂದಿದ್ದಾರೆ, ಸಪ್ತರ್ಷಿಗಳು, ಬ್ರಹ್ಮದೇವರು, ದೇವತೆಗಳು, ಇವರೆಲ್ಲ ಬಂದಿದ್ದಾರಲ್ವ. ಹಾಗಾಗಿ ಅವಳಿಗೆ ನೋಡಿ ಬಹಳ ಖುಷಿ ಆಯ್ತಂತೆ. ಇದು ಭಾರತೀಯ ಸಂಸ್ಕೃತಿ ಅಂತ. ಬಂದವರಿಗೆ ಅವಳು ಅಮೃತವನ್ನೇ ಕುಡಿಲಿಕ್ಕೆ ಕೊಟ್ಲಂತೆ, ಕುಡಿಯಿರಿ ಸಂತೋಷವಾಗಿರಿ ಅಂತ. ಅಂದರೆ ಬಂದವರನ್ನು ಯಾವ ರೀತಿಯಾಗಿ ಸತ್ಕರಿಸಬೇಕು ಅಂತ. ನಾವು ಅದೇ ಗೇಟಲ್ಲೇ ಹೊರ ಕಳಿಸಿಬಿಡ್ತೇವೆ, ಸಾಕವರು ಬಂದದೇ ಬೇಡ ಅಂತ. ಆದರೆ ಯಾರು ದೊಡ್ಡವರು ಬಂದಿದ್ದಾರೆ ಅಂತ ಯಾವ ರೀತಿಯಾಗಿ ಗೌರವ ಕೊಡ್ತಾಳೆ, ಅಮೃತವನ್ನೇ ಕುಡಿಲಿಕ್ಕೆ, ಎಷ್ಟು ಶ್ರೇಷ್ಠವಾದದ್ದು ಅಂತಹ ಅಮೃತವನ್ನೇ ಕುಡಿಲಿಕ್ಕೆ ಕೊಡ್ತಾಳಂತೆ. ಆಗ ಏತಚ್ಯುತ್ವಾತ್ ವಚನಂ ಭವನ್ಯಾ ಸಮುದಾಹೃತಂ ಸುಕೋಪಾವಿಷ್ಟಾಸ್ತೆ ದೇವ ಪಪುಸ್ತದಮೃತಂ ಶುಚಿ ಅನಂತರಂ ಸುಖಾಸೀನ ಪಪ್ರಚ್ಚು ಪರಮೇಶ್ವರೀಂ. ಸಂತೋಷ ಕುಡಿದ್ರಂತೆ ಎಲ್ಲರೂ, ಆ ದೇವತೆಗಳೆಲ್ಲ, ಆ ಪಾರ್ವತಿ ದೇವಿ ಕೊಟ್ಲಂತೆ ಎಲ್ಲರೂ ಕುಡಿದ್ರಂತೆ. ಆ ನಂತರ ಅವಳ ಹತ್ರ ಈ ಮಾತನ್ನು ಕೇಳಿದ್ರಂತೆ. ಏನು ಕೇಳಿದ್ರು ಹೇಳಿದರೆ, ಕ್ವಸದೇವ ಇಹಾಯಾತೋ ಹಸ್ತಿರೂಪಧರ ಸ್ಥಿತ ದರ್ಶಿತಶ್ಚಿತದಾ ದೇವಿಯ ಸರೋ ಮಧ್ಯೆ ವ್ಯವಸ್ಥಿತ. ಆಗ ಕೇಳ್ತಾರಂತೆ, ಆ ರುದ್ರ ಎಲ್ಲಿದ್ದಾನೆ ದೇವಿ, ಅವನನ್ನು ನೋಡ್ಲಿಕ್ಕೆ ಬಂದಿದ್ದೇವೆ, ಅವನೇ ಕಾಣ್ತಾ ಇಲ್ಲ, ಅವನೆಲ್ಲಿದ್ದಾನೆ ಅಂತ ಹೇಳು ಅಂತ ಹೇಳುವಾಗ ಅವಳು ರುದ್ರನ್ ತೋರಿಸ್ತಾಳಂತೆ, ಒಂದು ಆನೆಯನ್ನು ತೋರಿಸ್ತಾಳಂತೆ. ಅಲ್ಲ, ರುದ್ರನ್ ತೋರಿಸ್ಲಿಕ್ಕೆ ಕೇಳಿ ಆನೆಯನ್ನು ತೋರಿಸ್ತೇಲ್ವ ಕೇಳಿದರೆ, ರುದ್ರ ಆನೆ ರೂಪದಲ್ಲಿ ಇದ್ದಾನೆ ಅಂತ ಅವಳು ಹೇಳ್ತಾಳಂತೆ. ಆ ರುದ್ರ ಏನೋ ಒಂದು ಒಂದು ಆಡಂಬನೆ ವಿಡಂಬನೆ ಎನ್ನುವಂತೆ ಒಂದು ಆನೆಯ ರೂಪದಲ್ಲಿ ಬಂದು ಕೂತ್ಕೊಂಡಿದ್ದಾನಂತೆ. ಆಗ ದೃಷ್ಟ್ವಾ ದೇವಂ ಹರ್ಷಯುಕ್ತ ಸರ್ವೇ ದೇವಸಾರ್ಷಿಭಿ ಬ್ರಹ್ಮಾಂಡಂ ಅಗ್ಗದ ಕೃತ್ವ ಇದಂ ವಚನಮಬ್ರುವನ್. ಆಗ ಎಲ್ಲರಿಗೆ ಖುಷಿ ಆಯ್ತಂತೆ. ಓ, ರುದ್ರ ಕಾಣಿಬಿಟ್ಟ ಅಲ್ವಾ, ಆ ರುದ್ರನ ತೋರಿಸಿಬಿಟ್ಟಲ್ವಾ, ಬಹಳ ಖುಷಿ ಆಯ್ತಂತೆ. ನಮಗೂ ಕೂಡ ಯಾರೋ ತುಂಬ ನೋಡಬೇಕು ಅಂದ್ಕೊಳ್ತಾ ಇರ್ತೇವೆ, ಅವರನ್ನು ಸಿಕ್ಕಿದ ಸಂತೋಷವಾಗ್ತದೆ. ಅದೇ ರೀತಿಯಾಗಿ ಆ ರುದ್ರ ಸಿಗಲೇಬೇಕು ಅಂತ ಎಲ್ಲರೂ ಎಷ್ಟೆಲ್ಲ ದೂರದಿಂದ ಬಂದಿದ್ದಾರೆ, ಕೈಲಾಸಕ್ಕೆ ಹೋಗಿ ಅಲ್ಲಿ ಸಿಗದೆ ಇಲ್ಲಿ ಆಚೆ ಈಚೆಲ್ಲ ಬಂದಿದ್ದಾರೆ. ಸಿಕ್ಕಿದಾರ ಬಹಳ ಸಂತೋಷವಾಗ್ತಾರಂತೆ. ನೋಡಿ, ಬ್ರಹ್ಮನನ್ನೇ ಮುಂದೆ ಮಾಡಿಕೊಂಡು ಪುನಃ ಅವರು ಹೇಳ್ತಾರಂತೆ, ಅವನ ಸ್ತುತಿ ಮಾಡ್ತಾರಂತೆ. ತ್ವಯಾ ತ್ಯಕ್ತಂ ಮಹಾದೇವ ಲಿಂಗಂ ತ್ರೈಲೋಕ್ಯ ವಂದಿತಂ ತಸ್ಯ ಚ ನಯನೇ ನಾಣ್ಯ ಸಮರ್ಥಸ್ಯಾನ್ ಮಹೇಶ್ವರ ಇತ್ಯೇವ ಮುಕ್ತೋ ಭಗವಾನ್ ದೇವೋ ಬ್ರಹ್ಮಾದಿಭಿಃ ಹರ ಜಗಾಮ ಋಷಿಭಿಃ ಸಾರ್ಧಂ ದೇವದಾರುವನಾಶ್ರಮಂ. ಅದಕ್ಕೆ ಅವ್ರು ಹೇಳ್ತಾರಂತೆ, ನೀನು ಏನೋ ಬಿಟ್ಟು ನಮ್ಮನ್ನು ತಗೊಂಡು ಹೋಗು, ಏನಾಗಿತ್ತು ಅದೇ ಅವ್ರು ಹೇಳಿದ್ರಲ್ವಾ, ನೀವೇ ಇಲ್ಲ ತಗೊಂಡು ಹೋಗಿ ಅಂತ ಹೇಳಿದರು. ಅವರಿಗೆ ಸಾಮರ್ಥ್ಯ ಸಾಕಾಗಲಿಲ್ಲ ತಗೊಂಡು ಹೋಗಲಿಕ್ಕೆ. ಅದಕ್ಕೆ ರುದ್ರನ ಅನುಗ್ರಹವೇ ಬೇಕು. ಅದಕ್ಕೆ ಹೇಳ್ತಾರೆ, ನಮ್ಮಿಂದ ಸಾಧ್ಯ ಇಲ್ಲ, ನೀನು ಅಷ್ಟು ಬಲವಂತ, ಆ ಲಿಂಗವು ಕೂಡ ಅಷ್ಟು ಬಲಯುಕ್ತವಾಗಿದೆ, ನೀನು ಹೇಗೆ ತಾನೇ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ತಗೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದಕ್ಕೆ ನೀನೇ ಬರಬೇಕು, ನೀನೇ ತಗೊಂಡು ಹೋಗಬೇಕು ಅಂತ ಅವ್ರು ಹೇಳುವಾಗ ರುದ್ರ ಆ ದಾರುವನಕ್ಕೆ ಹೋಗ್ತಾನಂತೆ. ಎಲ್ಲಿ ಆ ಲಿಂಗ ಇತ್ತು, ಆ ರುದ್ರನ ಲಿಂಗ ಎಲ್ಲಿ ಇತ್ತು ಅಲ್ಲಿಗೆ ಹೋಗ್ತಾನಂತೆ. ಅಲ್ಲಿಗೆ ಹೋಗಿ ತಮಾದಾಯ ಮಹಾದೇವ ಸ್ತೂಯ ಮಾನೋ ಮಹರ್ಷಿಭಿ ನಿವೇಶಯಾಮಾಸ ಸದಾ ಸರಃಪಾಶ್ವೇತು ಪಶ್ಚಿಮೇ ತಥೋ ದೇವಾ ಸರ್ವೈವ ಋಷಯಶ್ಚ ತಪೋಧನ ಆತ್ಮಾನಂ ಸಪರಂ ದೃಷ್ಟ್ವಾ ಸ್ತವಂ ಚಕ್ರು ಮಹೇಶ್ವರೇ. ಆಗ ಅವನು ಆ ಸರೋವರದ ಪಶ್ಚಿಮ ಭಾಗದಲ್ಲಿ ಸ್ಥಾಪನೆ ಮಾಡ್ತಾನಂತೆ, ಅವನೇ ಎತ್ತಿಕೊಂಡು ಹೋಗಿ ಸ್ಥಾಪನೆ ಮಾಡ್ತಾನಂತೆ. ಆಗ ಅವ್ರಿಗೆ ಬಹಳ ಸಂತೋಷವಾಯಿತು. ನಾವೇನೋ ತಪ್ಪು ಮಾಡಿ ಆ ಲಿಂಗವನ್ನು ಕಾಣದಾಗೆ ಮಾಡ್ಕೊಂಡಿದ್ವಿ, ಆದರೆ ನೀನನ್ನು ತಪಸ್ಸು ಮಾಡಿದ್ವಿ, ನೀನು ಲಿಂಗವನ್ನು ತೋರಿಸಿದ್ವಿ, ಆದರೂ ಕೂಡ ನಾವು ಅಸಮರ್ಥರಾದ್ವಿ, ಪುನಃ ನೀನೇ ಬಂದು ಸ್ಥಾಪನೆ ಮಾಡಿದ್ವಿ, ನೀನು ಎಂಥ ಕರುಣಾಮಯಿ. ಬಹಳ ಸಂತೋಷವಾಯಿತಂತೆ. ರುದ್ರನ ಒಂದು ಗದ್ಯದ ರೂಪದಲ್ಲಿ, ನಾವೀಗ ಶ್ಲೋಕದ ರೂಪದಲ್ಲಿ ನೋಡ್ತೇವಲ್ಲ, ಇನ್ನೊಂದು ವಾಮನ ಪುರಾಣದ ಹಿಂದೆ ಒಂದು ಸಲ ಬಂದಿತ್ತು ಗದ್ಯ ಅಂದರೆ ನಾವು ಪಾಠವನ್ನು ಹೇಗೆ ಓದ್ತೇವೋ ಆ ರೀತಿಯಾಗಿ ದೇವರ ಸ್ತುತಿ ಇಲ್ಲೊಂದು ಬರ್ತದೆ. ಹೇಳ್ದ ರುದ್ರನ ಸ್ತುತಿಯನ್ನು ಮಾಡ್ತಾರೆ. ನಮಸ್ತೆ ಪರಮಾತ್ಮನ್ ಅನಂತ ಯೋನೇ ಲೋಕ ಸಾಕ್ಷಿನ್ ಪರಮೇಷ್ಠಿನ್ ಭಗವನ್ ಸರ್ವಜ್ಞ ಕ್ಷೇತ್ರಜ್ಞ ಪರಾವರಜ್ಞ ಜ್ಞಾನಜ್ಞೇಯ ಸರ್ವೇಶ್ವರ ಮಹಾವಿರಿಂಚಿ ಮಹಾವಿಭೂತೆ ಮಹಾಕ್ಷೇತ್ರಜ್ಞ ಮಹಾಪುರುಷ ಸರ್ವಭೂತಾವಾಸ ಮನೋನಿವಾಸ ಆದಿದೇವ ಮಹಾದೇವ ಸದಾಶಿವ ಈಶಾನ ದುರ್ವಿಜ್ಞೇಯ ದುರಾರಾಧ್ಯ ಮಹಾಭೂತೇಶ್ವರ ಪರಮೇಶ್ವರ ಮಹಾಯೋಗೇಶ್ವರ ತ್ರಯಂಬಕ ಮಹಾಯೋಗಿನ್ ಪರಬ್ರಹ್ಮನ್ ಪರಮಜ್ಯೋತಿ ಬ್ರಹ್ಮ ವಿದುತ್ತಮ ಓಂಕಾರ ವಷಟ್ಕಾರ ಸ್ವಾಹಾಕಾರ ಸ್ವಧಾಕಾರ ಪರಮಕಾರಣ ಸರ್ವಗತ ಸರ್ವದರ್ಶಿನ್ ಸರ್ವಶಕ್ತೆ ಸರ್ವದೇವ ಅಜ ಸಹಸ್ರಾರ್ಚಿ ಪುಷಾರ್ಚಿ ಸುಧಾಮನ್ ಹರಧಾಮ ಅನಂತಧಾಮ ಸಂವರ್ತ ಸಂಕರ್ಷಣ ವಡವಾನಲ
ಅಗ್ನಿಶೋಮಾತ್ಮಕ ಪವಿತ್ರ ಮಹಾಪವಿತ್ರ ಮಹಾಮೇಘ ಮಹಾಮಾಯಾಧರ ಮಹಾಕಾಮ ಕಾಮಹನ್ ಹಂಸ ಪರಮಹಂಸ ಮಹಾರಾಜಿಕ ಮಹೇಶ್ವರ ಮಹಾಕಾಮುಕ ಮಹಾಹಂಸ ಭವಕ್ಷಯಕರ ಸುರಸಿದ್ಧ್ಯ ಸಿದ್ಧಾರ್ಚಿತ ಹಿರಣ್ಯವಾಹ ಹಿರಣ್ಯರೇತ ಹಿರಣ್ಯನಾಭ ಹಿರಣ್ಯಾಗ್ರಕೇಶ ಮುಂಜಕೇಶಿನ್ ಸರ್ವಲೋಕ ವರಪ್ರದ ಸರ್ವಾನುಗ್ರಹಕರ ಕಮಲೇಶಯ ಕುಶೇಶಯ ಹೃದಯೇಶಯ ಜ್ಞಾನೋದದೆ ಶಂಭೋ ವಿಭೋ ಮಹಾಯಜ್ಞ ಮಹಾಯಾಜ್ಞಿಕ ಸರ್ವಯಜ್ಞಮೇ ಸರ್ವಯಜ್ಞ ಹೃದಯ ಸರ್ವಯಜ್ಞ ಸಂಸ್ತುತ ನಿರಾಶ್ರಯ ಸಮುದ್ರೇಶ ಅತ್ರಿಸಂಭವ ಭಕ್ತಾನುಕಂಪಿನ್ ಅಭಗ್ನಯೋಗ ಯೋಗಧರ ವಾಸುಕಿ ಮಹಾಮಣಿ ವಿದ್ಯೋತಿ ತವ ವಿಗ್ರಹ ಹರಿತನಯನ ತ್ರಿಲೋಚನ ಜಟಾಧರ ನೀಲಕಂಠ ಚಂದ್ರಾರ್ಧಧರ ಉಮಾ ಶರೀರಾರ್ಧಹರ ಗಜ ಧರ್ಮಧರ ದುಸ್ತರ ಸಂಸಾರ ಸಂಹಾರಕರ ಪ್ರಸೀದ ಭಕ್ತ ಜನವತ್ಸಲ ಅಂತ ಒಂದೇ ಸಾಲಿನಲ್ಲಿ ಆ ರುದ್ರನ ಬಹಳ ಸಂತೋಷ ಆಯ್ತಲ್ವಾ. ಸಂತೋಷವಾದಾಗ ಅದು ತೋರಿಸುವಂತಹ ಮಾತು. ಈಗ ನಾವು ತುಂಬ ಸಂತೋಷವಾದರೆ ಹೇಳ್ತಾ ಹೋಗ್ತೇವೆ, ಅವರ ಬಗ್ಗೆ ಮಾತಾಡ್ತಾ ಇರ್ತೇವೆ ನಾವು. ಆ ದೇವತೆಗಳಿಗೂ ಕೂಡ ಅಷ್ಟು ಸಂತೋಷವಾಯಿತು ಅಂತ ಆ ಗದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಓತಪ್ರೋತವಾಗಿ ಹೇಳ್ತಾನೆ ಇದ್ದಾರೆ, ರುದ್ರನ ಸ್ತುತಿಯನ್ನು ಮಾಡ್ತಾನೆ ಇದ್ದಾರೆ. ಇಷ್ಟು ಮಾಡಿ ಮುಗಿಸ್ತಾರೆ. ಅಲ್ಲಿ ಕೆಲವು ಆ ತುಂಬ ನಾಮಗಳು ಹೇಳಿದರು ರುದ್ರನದ್ದು. ಕೆಲವು ವಿಶ್ಲೇಷಣೆಯನ್ನು ಮಾಡೋಣ ಅಂತ ಆದರೆ ಅಲ್ಲಿ ಹೇಳ್ತಾರೆ, ಮಹಾದೇವ ಅಂದರೆ ಇಂದ್ರಾದಿಗಳಿಗೂ ಕೂಡ ನೀನು ಒಡೆಯ, ಹಾಗೆ ತ್ರ್ಯಂಬಕ 3 ಕಣ್ಣುಳ್ಳವ ನೀನು, ಮಹಾಯೋಗಿನ್. ಯಾಕೆ ಕೊಟ್ಟು ರುದ್ರ ಮಹಾಯೋಗಿ? ಯಾಕಂತ ಹೇಳಿದರೆ ಯೋಗಿ ಅಂದರೆ ಎಂತ? ದೇವರೊಟ್ಟಿಗೆ ಆ ನಾರಾಯಣ ಅಂತ ಇದ್ದಾನೆ, ಯಾರಿದ್ದಾನೆ ಅವನೊಟ್ಟಿಗೆ ಯಾರ ಸಂಪರ್ಕ ಉಳ್ಳವರು ಅವರು ಯೋಗಿ ಅಂತ. ಮಹಾಯೋಗಿ ರುದ್ರ. ಯಾಕಂತ ಹೇಳಿದರೆ ಯಾವಾಗಲೂ ಆ ನಾರಾಯಣನ ಚಿಂತನೆಯನ್ನೇ ಮಾಡ್ತಾ ಇರ್ತಾನೆ. ಆ ನಾರಾಯಣ ಅಂದರೆ ಕೃಷ್ಣ, ಅವನ ಬಗ್ಗೆ ಯೋಚನೆ ಅವನಿಗೆ ಯಾವಾಗಲೂ, ಅವನ ಬಗ್ಗೆ ಸಂಯೋಗ, ಅವನಲ್ಲೇ ಮನಸ್ಸಿನ ಸಂಯೋಗ. ಅದಕ್ಕೆ ಅವನು ಯೋಗಿ, ಮಹಾಯೋಗಿ. ಅಂದರೆ ಈ ಇಂದ್ರಾದಿಗಳಿಗಿಂತಲೇ ಹೆಚ್ಚು ಆ ಭಗವಂತನ ಮೇಲೆ ಭಕ್ತಿ ಇರುವುದು ಯಾರಿಗೆ ಕೇಳಿದರೆ ಆ ರುದ್ರನಿಗೆ. ಅದಕ್ಕೆ ಅವನು ಮಹಾಯೋಗಿ ಅಂತ ಹೇಳ್ತಾರೆ. ಅಂತಹ ಮಹಾಯೋಗಿ ನಿನಗೆ ನಮಸ್ಕಾರ. ಬ್ರಹ್ಮವಿದುತ್ತಮ, ಬ್ರಹ್ಮನನ್ನು ತಿಳಿದವರಲ್ಲಿ, ಆ ನಾರಾಯಣನನ್ನು ತಿಳಿದವರಲ್ಲಿ ಆ ಬ್ರಹ್ಮ ಬಿಟ್ಟು ಮತ್ತಾರು ಶ್ರೇಷ್ಠ ಕೇಳಿದರೆ ಅದು ನೀನು. ಜೀವಕೋಟಿಯಲ್ಲಿ ಹೆಚ್ಚಾಗಿ ಆ ನಾರಾಯಣನ ಬಗ್ಗೆ ತಿಳಿದವನು ನೀನು ಅಂತ. ನಾರಾಯಣನೇನು ಹೇಳುವಂಥದ್ದು, ಎಷ್ಟು ತಿಳಿದು ಸಾಕಾಗುವುದಿಲ್ಲ ಅಂತಲ್ಲ. ಆದರೂ ಕೂಡ, ಹಾಗಿದ್ರೂ ಕೂಡ ಚೆನ್ನಾಗಿ ಅವನ ಬಗ್ಗೆ ಹೆಚ್ಚಿನಾಗಿ ತಿಳಿದವನು ನೀನು ಅಂತ ಹೇಳ್ತಾರೆ. ಹಾಗೆಯೇ ಅಜ, ಅಜ ಅಂತ ಹೇಳಿದರೆ ಆ ಬ್ರಹ್ಮನಿಂದಲೇ ಹುಟ್ಟಿದವನು ನೀನು ಅಂತ ಹೇಳುವಂಥದ್ದು. ಹಾಗೆಯೇ ಸಂಕರ್ಷಣ ಒಂದು ವಿಶೇಷವಾದ ನಾಮ. ಆ ರುದ್ರನೊಳಗಿರುವಂತಹ ಅಂತರ್ಯಾಮಿ ರೂಪ ಯಾವುದು ಕೇಳಿದರೆ ಸಂಕರ್ಷಣ ಅಂತ ಹೇಳುವಂಥದ್ದು. ಸಂಕರ್ಷಣ ಅಂತ ಹೇಳಿದರೆ ಆ ನಾರಾಯಣ ಇನ್ನೊಂದು ಹೆಸರು. ಯಾಕೆ ಸಂಕರ್ಷಣ ಅಂತ ಹೇಳಿದರೆ ಎಂಥದ್ದು ಹೇಳುವಂಥದ್ದು ಕೇಳಿದರೆ ಪುರಾಣದಲ್ಲಿ ಹೇಳ್ತಾರೆ, ಈಗಿನ ರುದ್ರ ಇದ್ದಾನಲ್ವಾ, ಅದು ತುಂಬ ಕಲ್ಪಗಳಿವೆ, ಮುಂದಿನ ಕಲ್ಪ ಅಂತ. ಆ ಮುಂದಿನ ಕಲ್ಪದಲ್ಲಿ ಶೇಷನಾಗ್ತಾನಂತೆ. ಶೇಷನಿಗೆ ಶೇಷನಿಗೆ ಯಾವ ಶಕ್ತಿ ಇದೆ ಕೇಳಿದರೆ ಗುರುತ್ವಾಕರ್ಷಣ ಶಕ್ತಿ ಅಂತ ಏನು ಹೇಳ್ತೇವೆ ನೋಡಿ. ಆ ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ನಾವು ಹೇಳ್ತೇವೆ. ಯಾಕೆ ಕೇಳಿದರೆ ಅದು ವಿಜ್ಞಾನ ಹೇಳ್ತದೆ ಅಂತ ಹೇಳುವಂಥದ್ದು, ಶಾಸ್ತ್ರವೇ ಹೇಳ್ತದೆ. ಶೇಷ ಅಂತ ಅವನಿಗೆ ಇನ್ನೊಂದು ಹೆಸರು ಏನು ಗೊತ್ತಾ? ಸಂಕರ್ಷಣ ಅಂತ. ಆಕರ್ಷಣಾ ಶಕ್ತಿ. ಅವನು ಶೇಷ ಇಡೀ ಜಗತ್ತನ್ನು ಹೊತ್ತಿದ್ದಾನಂತೆ. ಯಾಕೆ ಅಂದರೆ ಹೊತ್ತಿದ್ದಾನಂದ್ರೆ ಏನು ಅರ್ಥ? ಅವನಲ್ಲಿ ಎಲ್ಲ ಆಕರ್ಷಣಾ ಶಕ್ತಿ, ಅವನು ಅಂದರೆ ಏನು ಮೇಲೆ ಕೆಳಗೆ ಬರ್ತದೆ ಅಂತ ಹೇಳ್ತೇವಲ್ಲ, ಅದು ಶೇಷನಿಂದ ಆಗುವಂಥ ಶಕ್ತಿ. ಆ ಶೇಷನ ಇನ್ನೊಂದು ಹೆಸರು ಸಂಕರ್ಷಣ ಅಂದರೆ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳುವಂಥದ್ದು. ಹಾಗಾಗಿ ಆ ರುದ್ರ ಮುಂದೆ ಶೇಷನಾಗ್ತಾನೆ ಮುಂದಿನ ಕಲ್ಪದಲ್ಲಿ. ಈಗ ರುದ್ರ ಏನಾಗಿದ್ದಾನೋ ಅವನೇ ಶೇಷ. ಆ ಶೇಷ ಪದವಿಗೆ, ಅದೊಂದು ಪದವಿ, ಆ ಪದವಿಗೆ ಹೋಗ್ತಾನೆ. ಹಾಗಾಗಿ ಆ ಶೇಷನಿಗೆ ಇನ್ನೊಂದು ಹೆಸರು ಸಂಕರ್ಷಣ. ಯಾಕೆ ಅವನಿಗೆ ಸಂಕರ್ಷಣ ಅಂತ ಹೆಸರು ಕೇಳಿದರೆ ಆ ಶೇಷನೊಳಗಿರುವಂತಹ ಆ ನಾರಾಯಣನ ರೂಪ ಯಾವುದು ಕೇಳಿದರೆ ಅದು ಸಂಕರ್ಷಣ. ಅದಕ್ಕೆ ಅವನಿಗೆ ಹೆಸರು ಸಂಕರ್ಷಣ ಅಂತ ಹೆಸರು. ಶೇಷನೊಳಗಿರುವಂತಹ ನಾರಾಯಣನ ರೂಪ ಸಂಕರ್ಷಣ ಅಂತ. ಅದಕ್ಕೆ ಆ ರುದ್ರನಿಗೆ ಕೂಡ ಸಂಕರ್ಷಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲಿ ಒಂದೊಂದು ನಾಮವನ್ನು ಕೂಡ ನೋಡಿದರೆ ತುಂಬ ಅರ್ಥವನ್ನು ಹೇಳ್ಬೋದು. ಹಾಗೆ ಅವನನ್ನು ಹೊಗಳ್ತಾ ಅಂದರೆ ಅವನ ವಿಷಯವನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಸರ್ವಾನುಗ್ರಹಕರ ಸತ್ಯ ನೋಡಿ. ಯಾಕೆ ಗೊತ್ತಾ ಸರ್ವಾನುಗ್ರಹಕರ? ಹಿಂದೆ ಬಂದಿತ್ತು. ದೇವತೆಗಳೆಲ್ಲ ಮುಖ್ಯವಾಗಿ ಯಾರ ತಪಸ್ಸನ್ನು ಮಾಡ್ತಾರೆ ಕೇಳಿದ್ರೆ ವಿಷ್ಣುವಿನ ತಪಸ್ಸು ಮಾಡ್ತಾರಂತೆ. ರಾಕ್ಷಸರೆಲ್ಲ ಹೆಚ್ಚಾಗಿ ಯಾರ ತಪಸ್ಸು ಮಾಡ್ತಾರೆ ಕೇಳಿದರೆ ರುದ್ರನ ತಪಸ್ಸನ್ನು ಮಾಡ್ತಾರೆ ಅಂತ. ಯಾಕೆ ಗೊತ್ತಾ? ರುದ್ರ ಅನುಗ್ರಹ ಮಾಡುವಂಥ ತುಂಬ ಬೇಗ, ಅವನು ಎಲ್ಲರಿಗೂ ಬೇಗ ಅನುಗ್ರಹ ಮಾಡಿಬಿಡ್ತಾನೆ. ಅದಕ್ಕೆ ರಾಕ್ಷಸರಿಗೆ ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ. ವಿಷ್ಣುವಿಗೆ ಆಗೋ ತಾಳ್ಮೆ, ತುಂಬ ಮೆಲ್ಲ ಮಾಡುವಂಥ ಅನುಗ್ರಹ. ಎಲ್ಲರಿಗೂ ಅನುಗ್ರಹ ಮಾಡುವುದಿಲ್ಲ, ರಾಕ್ಷಸರಿಗೆಲ್ಲ ಅನುಗ್ರಹ ಮಾಡುವುದಿಲ್ಲ. ಆದರೆ ರುದ್ರ ರಾಕ್ಷಸರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ಸರ್ವಾನುಗ್ರಹಕರ, ನೀನು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಿ. ದೇವತೆಗಳಿಗೆ ಮಾತ್ರ, ರಾಕ್ಷಸರಿಗೂ ಮಾಡ್ತಿ. ಅವರು ಮತ್ತೆ ಏನೋ ಉಲ್ಟಾ ಪಲ್ಟಾ ಮಾಡ್ತಾರೆ, ಆದರೂ ಕೂಡ ಅವರು ಏನೋ ತಪಸ್ಸು ಮಾಡಿದ್ರೆ ತುಂಬ ಸಂತೋಷವಾಗಿ ಅನುಗ್ರಹ ಮಾಡಿಬಿಡ್ತಾನೆ. ಹಾಗಾಗಿ ಸರ್ವಾನುಗ್ರಹಕರ ಅಂತ ಅರ್ಧನಿಗೆ ಹೇಳ್ತಾರೆ. ಹಾಗೆಯೇ ಅತ್ರಿ ಸಂಭವ,
ಅತ್ರಿಯಿಂದ ಹುಟ್ಟಿದವ ಅಂದರೆ ದೂರ್ವಾಸ ಮುನಿಗಳು ಅಂತ. ಅತ್ರಿಯಿಂದ 3 ಜನ ಹುಡ್ತಾರೆ, ಯಾರು? ದತ್ತಾತ್ರೇಯ, ಚಂದ್ರ ಮತ್ತು ದೂರ್ವಾಸರು ಅಂತ. ಅದರಲ್ಲಿ ದೂರ್ವಾಸ ರುದ್ರನ ಅವತಾರ ಅಂತ ಹೇಳುವಂಥದ್ದು. ಅದಕ್ಕೆ ಅತ್ರಿ ಸಂಭವ, ಅತ್ರಿಯಿಂದ ಹುಟ್ಟಿದವನು ನೀನು. ಹಾಗೆ ನೀಲಕಂಠ ತುಂಬ ದೊಡ್ಡ ನಾಮ. ಯಾಕೆ ಗೊತ್ತಾ? ಆ ಒಂದು ಸಮುದ್ರ ಮಂಥನ ಕಾಲದಲ್ಲಿ ವಿಷ ಬಂದಿತ್ತು. ಆ ವಿಷವನ್ನು ಯಾರು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಿಷವನ್ನು ಮೊದಲಿಗೆ ಆ ವಿಷವನ್ನು ಯಾರು ಕುಡಿದ್ರು ಕೇಳಿದರೆ ವಾಯುದೇವರು ಕುಡಿದ್ರು ಅಂತ ಹೇಳ್ತಾರೆ. ಅದನ್ನು ತುಂಬ ಹಿಂಡಿ ರುದ್ರನಿಗೆ ಕೊಡ್ತಾರಂತೆ, ಕುಡಿ ಅಂತ. ಯಾಕಂದರೆ ರುದ್ರ ಕುಡಿದೇನೆ ಅಂತ ಹೇಳ್ತಾನೆ. ಯಾಕೆ ಗೊತ್ತಾ? ಆ ವಿಷ ಇದ್ದಿದ್ರೆ ಜಗತ್ತೆಲ್ಲ ಉರ್ದು ಹೋಗ್ತಾ ಇತ್ತು, ಅಷ್ಟು ತೀಕ್ಷ್ಣ ಆ ವಿಷ. ಆದರೆ ರುದ್ರನಿಗೆ ನಾನು ಕೂಡ ಸ್ವಲ್ಪ ವಾಯುದೇವರಿಗೆ ಸಪೋರ್ಟ್ ಕೊಡ್ತೇನೆ ಅಂತ. ವಾಯುದೇವರಿಗೆ ಏನೂ ಆಗಲಿಲ್ಲ ಅಂತೆ ಕುಡಿದು. ಯಾಕೆ ದೊಡ್ಡ ಶಕ್ತಿ, ರುದ್ರನಿಗೇನು ದೊಡ್ಡವರು, ಹಾಗಾಗಿ ಅವರು ಕುಡಿತಾರಂತೆ ಆ ವಿಷವನ್ನು. ಅದು ಅವರಿಗೇನು ಆಗಲಿಲ್ಲ ಅಂತೆ. ಆದರೆ ರುದ್ರನಿಗೆ ಕೂಡ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ, ಆ ವಿಷವನ್ನು ಕುಡಿದು ಜಗತ್ತಿಗೆ ಉಪಕಾರವನ್ನು ಮಾಡಬೇಕು ಅಂತ ಮನಸ್ಸು. ಅದು ಎಲ್ಲ ವಿಷಯವನ್ನು ಕುಡಿಲಿಕ್ಕೆ ಅವನಿಗೆ ಆಗುವುದಿಲ್ಲ, ಅಷ್ಟು ತೀಕ್ಷ್ಣವಾದ ವಿಷಯ ಅದು. ಅದಕ್ಕೆ ವಾಯುದೇವರು ಏನು ಮಾಡ್ತಾರೆ, ತುಂಬ ಹಿಂಡಿ ಆ ರುದ್ರನಿಗೆ ಕೊಡ್ತಾರಂತೆ. ಹಿಂಡಿ ಅಂದರೆ ಅದರ ಸಾರವನ್ನು ಸ್ವಲ್ಪ ಕಮ್ಮಿ ಮಾಡಿ, ವಿಷದ ಒಂದು ಏನು ಅಂಶ ಇದೆ ಅದು ಸ್ವಲ್ಪ ಕಮ್ಮಿ ಮಾಡಿ, ಆದರೂ ಕುಡಿತಾನಂತೆ. ಆಗಲೂ ಕೂಡ ಕಂಠ ಸ್ವಲ್ಪ ಕಪ್ಪಾಗ್ತದೆ ಆ ವಿಷಕ್ಕೆ, ಆ ತೀಕ್ಷ್ಣಕ್ಕೆ. ಅಷ್ಟು ಹಿಂಡಿದ್ರು ಕೂಡ. ಯಾಕೆ ನೀಲಕಂಠ ಅಂತ ಹೇಳ್ತಾರೆ ಹೇಳಿದರೆ, ಅವನ ಒಂದು ದಯೆಯನ್ನು ಹೇಳಲು. ಜಗತ್ತಿಗೆ ಏನೋ ಒಂದು ಅಪಕಾರ ಆಗ್ತಾ ಇದೆ ಅಂತ ಹೇಳುವಾಗ ತನ್ನ ಕಂಠವನ್ನೇ, ತನ್ನ ವಿಷವನ್ನು ಕುಡಿದ್ರೂ ಅಡ್ಡಿಲ್ಲ, ಜಗತ್ತಿಗೆ ಉಪಕಾರವಾಗ್ತದೆ ಅಂತ ಬುದ್ಧಿ ಉಂಟಲ್ಲ ರುದ್ರನಿಗೆ. ಅದಕ್ಕೆ ನೀಲಕಂಠ ಅಂತ ಸ್ತುತಿ ಮಾಡ್ತಾರೆ, ಅವನ ದಯಾಶೀಲತೆಯನ್ನು ತೋರಿಸಲು. ಹಾಗೆ ಹೀಗೆ ತುಂಬ ನಾಮದಲ್ಲಿ ಅವನ ಸ್ತುತಿಯನ್ನು ಮಾಡ್ತಾರೆ. ಆ ನಂತರ ಕೊನೆಗೆ ಹೇಳ್ತಾರೆ, ಪ್ರಸೀದ ಭಕ್ತ ಜನ ವತ್ಸಲ, ಸಂತೋಷನಾಗು, ನೀನು ಇಲ್ಲಿ ಏನು ಲಿಂಗವನ್ನು ಸ್ಥಾಪನೆ ಮಾಡಿದೆ ಅದರಿಂದ ನಾವು ತುಂಬ ಖುಷಿಪಟ್ಟಿದ್ದೇವೆ, ನೀನು ಕೂಡ ಸಂತೋಷ ಪಡು ಅಂತ ಹೇಳ್ತಾರೆ. ಆಗ ಏವಂ ಸುತೋ ದೇವಗಣೈ ಸುಭಕ್ತ್ಯ ಸಬ್ರಹ್ಮ ಮುಖ್ಯೇಷ್ಟ ಪಿತಾಮಹೇನ ತ್ಯಕ್ತ್ವಾ ತದಾ ಹಸ್ತಿರೂಪಂ ಮಹಾತ್ಮ ಲಿಂಗೇ ತದಾ ಸನ್ನಿಧಾನಂ ಚಕಾರ. ಆಗ ಅಂತಹ ಅವನು ಹಸ್ತಿ ರೂಪದಲ್ಲಿದ್ದ ಅಂತ ಹೇಳುವಂಥದ್ದು, ಆನೆಯ ರೂಪದಲ್ಲಿದ್ದ ಅಂತ. ಹಾಗಾಗಿ ಅವನಾಗ ತನ್ನ ಆನೆಯ ರೂಪವನ್ನು ಬಿಟ್ಟು ಆ ಲಿಂಗದಲ್ಲಿ ಸನ್ನಿಹಿತನಾಗ್ತಾನಂತೆ. ಆ ಲಿಂಗದಲ್ಲಿ ತನ್ನ ಸಾಮರ್ಥ್ಯವನ್ನು ಇಡ್ತಾನಂತೆ. ಆಗ ಆ ಲಿಂಗ ತುಂಬ ಶ್ರೇಷ್ಠವಾಯಿತು ಅಂತ ಹೇಳ್ತಾರೆ. ಹಾಗೆ ಹೇಳ್ತಾ ಮುಂದೆ ಏನು ಆ ಕಥೆಯಲ್ಲಿ ಮುಗಿಸಿ ಪುನಃ ಏನು ಈ ತೀರ್ಥದ ವರ್ಣೆಯನ್ನು ಮಾಡ್ತಾ ಇದ್ದಾರೆ, ಪುನಃ ಅದನ್ನು ಮುಂದುವರಿಸ್ತಾರೆ ಪುರಾಣದಲ್ಲಿ. ಸನತ್ ಕುಮಾರರು ಹೇಳ್ತಾರೆ, ಅಥೋವಾಚ ಮಹಾದೇವೋ ದೇವಾನ್ ಬ್ರಹ್ಮಪುರೋಗಮಾನ್ ಋಷೀಣಾಂ ಚೈವ ಪ್ರತ್ಯಕ್ಷಂ ತೀರ್ಥಮಾಹಾತ್ಮ್ಯಮುತ್ತಮಂ ಏತತ್ಸನ್ನೀತಂ ಪ್ರೋಕ್ತಂ ಸರಃ ಪುಣ್ಯತಮಂ ಮಹತ್ ಮಯೋಪಸೇವಿತಂ ಯಸ್ಮಾತ್ ಮುಕ್ತಿಪ್ರದಾಯಕಂ. ಹಾಗಾಗಿ ಇದು ತುಂಬ ಪುಣ್ಯಕರವಾದ ಕ್ಷೇತ್ರ. ಏನು ಇಲ್ಲಿ ಕುರುಕ್ಷೇತ್ರದಲ್ಲಿರುವಂತಹ ತೀರ್ಥ ಇದೆ ಅಲ್ವಾ, ಅಲ್ಲಿರುವ ಆ ಲಿಂಗ ತುಂಬ ಶ್ರೇಷ್ಠವಾದದ್ದು. ಇಲ್ಲಿ ಯಾರು ರುದ್ರನ ದರ್ಶನವನ್ನು ಮಾಡ್ತಾರೋ ಅವರೆಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ, ಅವರು ಮೋಕ್ಷವನ್ನೇ ಪಡೆಯಲಿಕ್ಕೆ ದಾರಿಯನ್ನು ಪಡಿತಾರೆ ಅಂತ ಹೇಳ್ತಾರೆ. ಆನಂತರ ಸ್ತೋತ್ರೇಣಾನೇನ ಚನಾರೋ ಯೋಮಾಂ ಸ್ತೋಷ್ಯತಿ ಭಕ್ತಿತ ತಸ್ಯಾಂ ಸುಲಭೋ ನಿತ್ಯಂ ಭವಿಷ್ಯ ನ ಸಂಶಯ ಇತ್ಯುಕ್ತ್ವಾ ಭಗವಾನ್ ರುದ್ರೋ ಹ್ಯಂತರ್ಧಾನಂ ಗತಃ ಪ್ರಭು ದೇವಾ ಶೃಷಯ ಸರ್ವೇ ಸ್ವಾಮಿ ಸ್ಥಾನಾನಿ ಭೇಜಿರೇ. ಹಾಗಾಗಿ ಎಲ್ಲರೂ ಇಲ್ಲಿ ಬಂದು ಈ ಸ್ಥಾನವನ್ನು ಎಲ್ಲರೂ ಬಂದು ಸೇವಿಸಬೇಕು, ಎಲ್ಲರೂ ಕೂಡ ಇಲ್ಲಿ ತಪಸ್ಸಾದಿಗಳನ್ನು ಮಾಡಬೇಕು ಅಂತ ಹೇಳುವಾಗ ಎಲ್ಲರೂ ರುದ್ರ ಒಪ್ಕೊಳ್ತಾನೆ. ರುದ್ರ ಹಾಗೆ ಹೇಳಿ ಮತ್ತೆ ಕಾಣಲಿಲ್ಲ ಅಂತೆ, ಕಾಣದಿರುವ ರೂಪಕ್ಕೆ ಹೋದ ಅಂತೆ. ಯಾವಾಗಲೂ ದೇವತೆಗಳು ಹಾಗೆ ಕಾಣುವುದಿಲ್ಲ. ಆನಂತರ ಕೂಡ ದೇವತೆಗಳು ಕೂಡ ಬಂದವರು ತಮ್ಮ ತಮ್ಮ ಸ್ಥಾನಕ್ಕೆ ಹೋದರಂತೆ. ಆಗ ತದೋ ನಿರಂತರಂ ಸ್ವರ್ಗಂ ಮಾನುಷೈ ಮಿಶ್ರಿತಂ ಕೃತಂ ಸ್ಥಾಣುಲಿಂಗಸ್ಯ ಮಾಹಾತ್ಮ್ಯಂ ದರ್ಶನ ಸ್ವರ್ಗಮಾಪ್ನುಯಾತ್ ತದೋ ದೇವಾ ಸರ್ವೇವ ಬ್ರಹ್ಮಾಣಾಂ ಶರಣಂ ಯಯುಃ ತಾನುವಾಚತಾ ಬ್ರಹ್ಮ ಕಿಮರ್ಥಮಿಹ ಚಾಗತಾಃ. ಇದು ಮನುಷ್ಯರ ಬುದ್ಧಿ ಅಂತ ಹೇಳ್ತಾರೆ. ಮನುಷ್ಯರು ಏನು ಮಾಡಿದ್ರು ಕೇಳಿದರೆ, ಪಾಪ ಮಾಡುದು, ಪಾಪ ಪರಿಹಾರಕ್ಕಂತ ಆ ನದಿಗೆ ಬರುವುದು, ಬಂದು ಸ್ನಾನ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಇಲ್ಲಿ ಸ್ನಾನ ಮಾಡಿದರೆ ಪಾಪ ಎಲ್ಲ ಹೋಗ್ತದೆ ಅಂತ ಎಲ್ಲ ಮನುಷ್ಯರು ಬರುವುದೇ. ಅದು ಈಗ ದೇವಸ್ಥಾನಗಳಿಗೆ ಯಾಕೆ ತುಂಬ ದುಡ್ಡು ಬರ್ತಾ ಉಂಟು ಅಂತ ಹೇಳಿದರೆ, ಹಿಂದೆ ಎಲ್ಲ ತುಂಬ ಕಮ್ಮಿ ಬರ್ತದೆ, ಯಾಕೆ ಪಾಪ ಕಮ್ಮಿ ಇತ್ತು. ಈಗ ದೇವಸ್ಥಾನಕ್ಕೆ ಬರೋದು ಪಾಪವನ್ನು ಹೆಚ್ಚಿನವರು ಬರೋದು ಪಾಪವನ್ನು ನಾಶ ಮಾಡಲಿಕ್ಕೆ ಅಂತ ಹೇಳುವಂಥದ್ದು. ಹಾಗೆ ಪಾಪ ಮಾಡಿದ್ದೆ ಅದು ಹೋಗಲಿ ಅಂತ, ಅದಕ್ಕೆ ಎಲ್ಲರೂ ಪಾಪ ಮಾಡೋದು ಆ ನದಿಗೆ ಬರಲಿಕ್ಕೆ ಸ್ನಾನ ಮಾಡಲಿಕ್ಕೆ ಬಂದು ಶುರು ಮಾಡಿದ್ರಂತೆ. ಜೋರಾಯಿತು, ಅಲ್ಲಿ ದೇವತೆಗಳಿಗೆ ಕೂಡ ಬರ್ಲಿಕ್ಕೆ ಜಾಗ ಇಲ್ಲ, ಆ ಥರ ಜನಜಂಗುಳಿ ಆಯ್ತಂತೆ. ಅದಕ್ಕೆ ಆ ದೇವತೆಗಳಿಗೆ ಮಂಡೆ ವಿಷಯ ಆಯ್ತಂತೆ, ಇದು ಏನು ಆಗ್ತಾ ಇದೆ, ಹೀಗೆ ಆಗ್ತಾ ಇದೆ ಅಲ್ವಾ ಅಂತ ತುಂಬ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅದಕ್ಕೆ ಏನು ಕೇಳಿದರೆ ದೇವತೆಗಳಿಗೆ ಭಯ ಅಂತ ಇಲ್ಲ,
ಮನುಷ್ಯರಿಂದ ಭಯ ಆಯ್ತಂತೆ, ಇವ್ರು ಯಾಕೆ ಈ ನಮನಿ ಬರ್ತಾ ಇದ್ದಾರೆ, ಸ್ವರ್ಗ ಪಾಪ ನಾಶವಾಗ್ತಿದೆ, ಸ್ವರ್ಗ ಸಿಗ್ತಿದೆ ಅಂತ ಹೇಳುವಾಗ ಈ ಥರ ಬರ್ತಾರಾ ಅಂತ. ಅದೇ ಇದೆಲ್ಲ ವಾಮ ಮಾರ್ಗಗಳು ಅಂತ ಹೇಳುವಂಥ. ನಿಜವಾಗಿ ಏನೋ ತಪ್ಪಿ ಹೋಗಿ ಏನೋ ಪಾಪ ಆದರೆ, ಏನು ಗೊತ್ತಿಲ್ಲ ಕೆಲವು ಪಾಪಗಳಾಗ್ತದೆ, ಆಗ ಎಲ್ಲ ಈ ನದಿಗಳಿಗೆ ಬಂದು ಸ್ನಾನ ಮಾಡಿ ಸ್ವರ್ಗ ಫಲವನ್ನು ಪಡಿಬೋದು ಅಂತ ಹೇಳುವಂಥದ್ದು. ಬೇಕಂತ ಪಾಪ ಮಾಡಿ ಕಳ್ಳತನವನ್ನು ಮಾಡಿ, ಕಳ್ಳತನ ಮಾಡೋದು ಹೋಗಿ ಮುಳುಗುದು, ಕಳ್ಳತನ ಮಾಡೋದು ಹೋಗಿ ಮುಳುಗು, ಇದೆಲ್ಲ ಪ್ರಯೋಜನ ಇಲ್ಲ. ಆದರೆ ಮನುಷ್ಯರಿಗೆ ಅಷ್ಟೆಲ್ಲ ಬುದ್ಧಿ ಇಲ್ಲ. ಓಡಿ ಬರ್ತಾರಂತೆ, ಎಲ್ಲ ಅಲ್ಲಿ ಸ್ನಾನ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಜೋರು ಭಯ ದೇವತೆಗಳು, ಇದು ಏನಾಗ್ತಾ ಇದೆ, ನದಿ ಬಂದು ಹಾಳು ಮಾಡ್ತಾ ಇದ್ದಾರೆ ಬೇರೆ ಅಂತ ತುಂಬ ಯೋಚನೆ ಮಾಡ್ತಾರಂತೆ. ಆಗ ತುಂಬ ಭಯ ಆಗಿ ಬ್ರಹ್ಮನ ಹತ್ರ ಕೇಳುವಾಗ ಬ್ರಹ್ಮ ಹೇಳ್ತಾನೆ ಈ ರೀತಿಯಾಗಿ ಮಾಡು ಅಂತ. ಏನು ಕೇಳಿದರೆ, ತಾನು ವಾಚದ ಬ್ರಹ್ಮ ಸುರಾನ್ ನಾಯಕ ಪಾಂಶುನಾ ಪೂರ್ಯತಾಂ ಶೀಘ್ರಂ ಸರಶಕ್ರೇಹಿತಂ ಗುರು ತಥೋ ವರ್ಷ ಭಗವಾನ್ ಪಾಂಶುನಾ ಪಾಕಶಾಸನ ಸಪ್ತಾಹಂ ಪೂರಯಾಮಾಸ ಸರೋದೈವ ಸದಾವೃತಃ. ಆಗ ಒಂದು ಯೋಚನೆ ಮಾಡಿದಂತೆ ಆ ರುದ್ರ. ಏನು ಕೇಳಿದರೆ, ಪಾಂಶುನಾ ಪೂರೈತು, ಧೂಳಿನಿಂದ ನೀರನ್ನೆಲ್ಲ ತೆಗೆಯುವಂತೆ ಮಾಡಿ ಧೂಳಿನಿಂದ ಸಂಪೂರ್ಣ ಮಾಡಿಬಿಟ್ಟಂತೆ ಸರೋವರವನ್ನು. ಆ ಸರೋವರದ ಶಕ್ತಿ ಕಮ್ಮಿ ಆಗಲಿಲ್ಲ. ಆ ಜನರು ಏನು ಅಂದ್ಕೊಳ್ತಾರೆ, ಇದರ ಶಕ್ತಿ ಇಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಧೂಳಿ ಕೂಡ ಅಷ್ಟೇ ಮಹತ್ವ ಇದೆ. ಆ ತೀರ್ಥದಲ್ಲಿ ನೀರಿದ್ರು ಒಂದೇ, ಧೂಳಿದ್ರು ಒಂದೇ. ಆ ಧೂಳು ಅಷ್ಟು ಧೂಳನ್ನು ಮಾಡಿಬಿಟ್ಟ ಅಂತೆ ಸರೋವರದಲ್ಲಿ. ಆ ಧೂಳಿನ ಮಳೆಯನ್ನೇ ಗರೆದು ಬಿಟ್ಟ ಅಂತೆ ಆ ಇಂದ್ರ. ಆಗ ಅವರಿಗೆ ಬಹಳ ಒಂದು ಮಳೆಯನ್ನು ಮಾಡಿದಾಗ ಹೇಳ್ತಾರೆ, ತಮ್ ದೃಷ್ಟ ಪಾಂಶುವರ್ಷಂ ಚ ದೇವದೇವೋ ಮಹೇಶ್ವರ ಕರೇಣ ಧಾರಯಾಮಾಸ ಲಿಂಗಂ ತೀರ್ಥವಟಂ ತದಾ ತಸ್ಮಾತ್ ಪುಣ್ಯತಮಂ ತೀರ್ಥ ಮಾಧ್ಯಮ ಮಿತ್ರೋದಕಂ ಸ್ಥಿತಂ ತಸ್ಮಿಸ್ತಾತ ಸರ್ವತೀರ್ಥ ಸ್ನಾತೋ ಭವಂತಿ ಮಾನವಃ. ಆಗ ಏನಾಯಿತು, ಅರ್ಧಕರ್ಧ ಸುದ್ದಿ ಹೀಗೆ ಆಯಿತು. ಈಗ ಅಲ್ಲಿ ನೀರಿಲ್ಲ, ಏನು ಶಕ್ತಿ ಇಲ್ಲ, ಎಲ್ಲ ಧೂಳಿನ ತುಂಬಿದೆ ಅಂತ. ಆದರೆ ಏನು ಹೇಳ್ತಾರೆ ಕೇಳಿದೆ, ಇದೆಲ್ಲ ಗುಟ್ಟು ಅಂತಾರ. ಆ ಧೂಳಿನಲ್ಲಿ ಸ್ನಾನ ಮಾಡಿದ್ರೂ ಕೂಡ ಎಲ್ಲ ಪಾಪಗಳಿಂದ ಪರಿಹಾರ ಆಗ್ತಾನೆ ಅಂತ ಹೇಳ್ತಾರೆ. ಆಗ ಜನರ ಜಂಗುಳಿ ಕಮ್ಮಿ ಆಯಿತು. ಆದರೂ ಕೂಡ ಯಾರಿಗೆ ಸರಿಯಾದ ಜ್ಞಾನ ಇದೆ ಅವರು ಬಂದು ಸ್ನಾನ ಮಾಡಿಯೇ ಮಾಡ್ತಾರೆ. ಹಾಗಾಗಿ ಸರಿಯಾಗಿ ಜ್ಞಾನ ಬೇಕು ಅಂತ ಹೇಳುವಂಥದ್ದು ಯಾವುದೇ ಒಂದು ಕೆಲಸ ಮಾಡುವಾಗಲೂ ಕೂಡ. ಹಾಗಾಗಿ ಅಲ್ಲಿ ಆ ತೀರ್ಥದಲ್ಲಿ ಸ್ನಾನ ಮಾಡಿದರೂ ಕೂಡ ಎಲ್ಲ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗ್ತದೆ ಅಂತ. ಮತ್ತೇನು ಕೇಳಿದರೆ, ಯಾರು ಕೂಡ ಧೂಳಿನಲ್ಲಿ ಸ್ನಾನ ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಕೆಲವರು ಮಹತ್ವವನ್ನು ತಿಳಿತಾರೆ, ದೊಡ್ಡ ತೀರ್ಥ ಇದು ಅಂತ. ಆದರೂ ಕೂಡ ಯಾರು ಧೂಳಿನಲ್ಲಿ ಸ್ನಾನ ಮಾಡ್ತಾರೆ, ಧೂಳಿನಲ್ಲಿ ಸ್ನಾನ ಮಾಡಿದರೆ ಎಲ್ಲ ಮೈಯೆಲ್ಲ ಗಲೀಜಾಗ್ತದೆ ಅಂತ. ಮತ್ತೆ ಸ್ನಾನ ಮಾಡ್ಬೋದಲ್ವ ಕೇಳಿದರೆ, ಅದು ಹೇಳ್ತಾರೆ, ಒಂದು ಬಾರಿ ನದಿಯಾದಿಗಳಲ್ಲಿ ಸ್ನಾನ ಮಾಡಿ, ನದಿ ಸಮುದ್ರದಲ್ಲಿ ಸ್ನಾನ ಮಾಡ್ತೇವೆ ನಾವು, ಸ್ನಾನ ಮಾಡಿ ಮತ್ತೆ ಇನ್ನೊಂದು ಬಾರಿ ಮನೆಗೆ ಹೋಗಿ ನಾವು ಎಲ್ಲ ಉಪ್ಪು ಇದ್ದು ಮೈ ಸ್ನಾನ ಮಾಡಲಿಕ್ಕಿಲ್ಲ ಅಂತ ಮಾಡಿದರೆ ಪುಣ್ಯ ಎಲ್ಲ ಹೋಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಧೂಳಿನಲ್ಲಿ ಸ್ನಾನ ಮಾಡಿ ಮತ್ತೊಂದು ಕಡೆ ಸ್ನಾನ ಈಗ ಕೆಲವರೆಲ್ಲ ಏನು ಮಾಡ್ತಾರೆ, ಅದೇ ನಮ್ಮದೇ ಕಥೆ ಹೇಳ್ತಾ ಇರುವಂಥ, ಧೂಳಿನಲ್ಲಿ ಸ್ನಾನ ಮಾಡ್ತಾರೆ, ಅದು ಅಷ್ಟೇ ಪುಣ್ಯ ಉಂಟಂತೆ ಅಂತ. ಆದರೂ ಮನೆಗೆ ಹೋಗಿ ಪುನಃ ಸ್ನಾನ ಮಾಡ್ತಾರೆ, ಪುಣ್ಯ ಎಲ್ಲ ಹೋಯ್ತು, ಏನು ಪುಣ್ಯ ಸಿಗುವುದಿಲ್ಲ. ಆಗ ಅದಕ್ಕೆ ಧೂಳಿನಿಂದ ಪೂರ್ಣೆ ಮಾಡಿಬಿಟ್ಟಂತೆ. ಯಾರಿಗೆ ಚೆನ್ನಾಗಿ ಆ ದೇವರ ಮೇಲೆ ಆ ಒಂದು ಆಸಕ್ತಿ ಇದ್ದು ಇದರಿಂದ ಪಾಪ ನಾಶವಾಗ್ತದೆ ಅಂತ ಜ್ಞಾನ ಸರಿಯಾಗಿರ್ತದೋ ಅವರಿಗೆ ಮಾತ್ರ ಆಗ ಆ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ ಸಿಗ್ತದೆ. ಆಗ ಜನಜಂಗುಳಿ ಕಮ್ಮಿ ಆಗಿಯೇ ಆಯಿತು. ದೇವತೆಗಳೊಂದು ಏನು ಒಂದು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡ್ರಂತೆ. ಆಗ ಹಾಗೆ ಹೇಳ್ತಾರೆ, ಪೂರಿತಂ ಚಿತ್ತೋ ದುಷ್ಟ ಋಷಯ ಸರ್ವ ಏವತೆ ಪಾಂಶುನಾ ಸರ್ವಗಾತ್ರಾಣಿ ಸ್ಪೃಶಂತಿ ಶ್ರದ್ಧಯಾಯುತ ತೇಬಿ ನಿರ್ಧೂತ ಪಾಪಾಸ್ಥೆ ಪಾಂಶುನಾ ಮುನಿಯೋ ಗತ ಪೂಜ್ಯ ಮಾನಾಸುರಗಣೆ ಪ್ರಯಾತ ಬ್ರಹ್ಮಣ ಪಥಂ. ಹೇಳ್ತಾರೆ, ಯಾರೆಲ್ಲ ಹೋದ ಕೇಳಿದರೆ ಆ ನಂತರ ಕೂಡ ಋಷಿಗಳೆಲ್ಲ ಅಲ್ಲಿಗೆ ಹೋಗಿ ಸ್ನಾನಾದಿಗಳನ್ನು ಮಾಡಿದ್ರಂತೆ. ಏವಂ ಜ್ಞಾತ್ವಾದ ಬ್ರಹ್ಮಲಿಂಗಂ ಶೈಲಮಯಂ ತದಾ ಆದ್ಯಲಿಂಗಂ ತದಾ ಸ್ಥಾಪಿ ತಸ್ಯೋಪರಿ ಧಾರತತ್. ಆನಂತರ ಅಲ್ಲಿ ಹೇಳ್ತಾರೆ, ಆ ತೀರ್ಥದ ಹತ್ರ ಇನ್ನು ತುಂಬ 7 ಲಿಂಗಗಳನ್ನು ಸ್ಥಾಪನೆ ಮಾಡ್ತಾರಂತೆ. ತುಂಬ ಯಾಕಂದರೆ ತುಂಬ ಆ ಕ್ಷೇತ್ರದ ಮಹತ್ವವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದಲ್ಲ 7 ಲಿಂಗ ಇರಲಿ ಅಂತ 7 ಲಿಂಗವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಆ ಕುರುಕ್ಷೇತ್ರ ತೀರ್ಥದ ಮಹತ್ವವನ್ನು ಹೇಳ್ತಾರೆ. ಹಾಗೆ ಹೇಳ್ತಾರೆ, ಪಾಂಶವೋಪಿ ಕುರುಕ್ಷೇತ್ರೇ ವಾಯುನಾ ಸಮುದೀರಿತ ಮಹಾದುಷ್ಕೃತ ಕರ್ಮಾಣಂ ಪ್ರಯಾಂತಿ ಪರಮಃಪದಂ ಅಜ್ಞಾನಾಜ್ಞಾನತೋ ವಾಪಿ ಸ್ತ್ರೀಯೋ ವಾ ಪುರುಷಸ್ಯ ವಾ ನಶ್ಯತೆ ದುಷ್ಕೃತಂ ಸರ್ವಂ ಸ್ಥಾಣುತೀರ್ಥ ಪ್ರಭಾವತಃ. ಆ ಕುರುಕ್ಷೇತ್ರದ ಧೂಳು ನಾವು ಸೇವಿಸಿದ್ರು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಹೇಳಿದರೆ, ಆ ಸ್ಥಾಣು ತೀರ್ಥ ಅಂತ ಉಂಟಲ್ವಾ, ಆ ಸ್ಥಾಣು ತೀರ್ಥದ ಧೂಳಿನ 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 ಧೂಳು ಸ್ಪರ್ಶ ಆಗಿದ್ರು ಸಾಕು. ಒಂದು ಧೂಳಿಗೆ ಅದೇ ಧೂಳು ಈಗ ಇರಬೇಕಂತಿಲ್ಲ, ಮುಂಚೆ ಯಾವ ಧೂಳಿತ್ತು ಅದೇ ಇರಬೇಕು. ಒಂದು ಆ ಧೂಳಿನ 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 ಕಣದ ಸ್ಪರ್ಶ ಇದ್ರೆ ಸಾಕು, ಆಗ ಕೂಡ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತ. ಇದರಲ್ಲಿ ಏನು ಅಷ್ಟು ಆ ಧೂಳಿಗಷ್ಟು ಮಹತ್ವವನ್ನು ಹೇಳ್ತಾರೆ ಕೇಳಿದರೆ, ಅದರ ತಾತ್ಪರ್ಯ ಇಷ್ಟೇ. ನಾವು ಕೂಡ ದೇವಸ್ಥಾನಕ್ಕೆ ಯಾಕೆ ಬರ್ತೇವೆ ಕೇಳಿದರೆ, ಒಂದು ವಿಷಯ, ಅದರ ಒಂದು ಏನು ಪಾಸಿಟಿವ್ ಎನರ್ಜಿ ಅಂತ ಏನಿರ್ತದೋ ಅದು ಸಿಗ್ತದೆ ಅಂತ.
ಆ ಕ್ಷೇತ್ರದಲ್ಲಿ ಕೂಡ ಆ ದೊಡ್ಡ ದೊಡ್ಡ ಋಷಿಗಳು ರುದ್ರ ಎಲ್ಲ ಇದ್ದಾರಲ್ವಾ, ಆ ಧೂಳಿನಲ್ಲಿ ಕೂಡ ಆ ಪಾಸಿಟಿವ್ ವೈಬ್ಸ್ ಅನ್ನು ನಾವು ಕಾಣ್ಬೋದು. ಅದಕ್ಕೋಸ್ಕರ ಈಗಲೂ ಕೂಡ ಆ ಕ್ಷೇತ್ರಕ್ಕೆ ಹೋದರೆ ನಾವೆಲ್ಲ ಪಾಪಗಳಿಂದ ಮುಕ್ತರಾಗ್ತೇವೆ ಅಂತ ಹೇಳುವಂಥ, ನಾವು ಅಲ್ಲಿ ಹೋದರೆ ನಮಗೊಂದು ಒಳ್ಳೆಯ ಬುದ್ಧಿ ಬರ್ತದೆ, ಆ ದೇವರ ತಪಸ್ಸಾದಿಗಳನ್ನು ಮಾಡೋಣ, ಒಳ್ಳೆಯ ಮಾರ್ಗದಲ್ಲಿ ಇರೋಣ ಅಂತ ನಮಗೊಂದು ಜ್ಞಾನ ಬರ್ತದೆ. ಅದಕ್ಕೋಸ್ಕರ ಈಗಲೂ ಕೂಡ ಕುರುಕ್ಷೇತ್ರ ದೊಡ್ಡ ಕ್ಷೇತ್ರ ಅಂತ ಹೇಳ್ತಾರೆ. ಈಗಲೂ ಕೂಡ ಸಿಗ್ತದೆ. ಆದರೆ ಕುರುಕ್ಷೇತ್ರ ಈಗ ಎಲ್ಲ ಒಂದು ದೊಡ್ಡ ಪಟ್ಟಣ ಆದರೂ ಕೂಡ ಈಗಲೂ ಅಲ್ಲಿ ಹೋದರೆ ನಮಗೆ ಜ್ಞಾನ ಇದ್ರೆ ಸಾಕು, ಎಂತಹ ದೊಡ್ಡ ಕ್ಷೇತ್ರ ಇದು, ಹಿಂದೆ ಏನು ದೊಡ್ಡ ಕ್ಷೇತ್ರವಾಗಿತ್ತು ಅಂತ. ಆಗಲೂ ಕೂಡ ಆ ಒಂದು ಏನು ಪುಣ್ಯ ಸಿಗಬೇಕಿತ್ತು ಯಥಾಶಕ್ತಿ ಸಿಕ್ಕೇ ಸಿಗ್ತದೆ. ಹೀಗೆ ಆ ಕುರುಕ್ಷೇತ್ರದ ಮಹತ್ವವನ್ನು ಮುಂದೆ ಹೇಳ್ತಾ ಮುಂದೆ ಸ್ಥಾನತೀರ್ಥದ ಇನ್ನು ಬೇರೆ ಬೇರೆ ಸ್ಥಾನತೀರ್ಥದ ಪ್ರಸಂಗವಾಗಿತ್ತು ಅದು ಹೇಳ್ತಾರೆ. ಸ್ಥಾನತೀರ್ಥ ಪ್ರಭಾವಂ ತು ಶ್ರೋತುಮಿಚ್ಛಾಮ್ಯಹಂ ಮುನೇ ಕೇನ ಸಿದ್ಧಿರತ ಪ್ರಾಪ್ತ ಸರ್ವಪಾಪಭಯಾಪಹ ಕೇಳ್ತಾರೆ. ಈ ಸ್ಥಾನತೀರ್ಥದ ಹೇಳ್ತಾ ಇದ್ದಾರೆ, ಒಬ್ಬ ಏನು ಸಿದ್ಧಿಯನ್ನೇ ಪಡೆದುಕೊಂಡ ಈ ಸ್ಥಾನತೀರ್ಥದಿಂದ. ನೀವೆಲ್ಲ ಹೇಳ್ತಾ ಇದ್ದೀರಿ ಅದರ ಮಹತ್ವವನ್ನು. ಒಬ್ಬ ಸಿದ್ಧಿಯನ್ನೇ ಪಡೆದುಕೊಂಡ ವ್ಯಕ್ತಿಯ ಹೆಸರನ್ನು ಹೇಳ್ತಾ ಇದ್ದೀರಲ್ವಾ, ಅವನ ಬಗ್ಗೆ ಚೂರು ಹೇಳಿ ನನಗೆ ಅಂತ ಕೇಳ್ತಾರಂತೆ. ಆಗ ಹೇಳ್ತಾರೆ, ಶೃಣು ಸರ್ವಂ ಅಶೇಷೇಣ ಸ್ಥಾಣು ಮಾಹಾತ್ಮ್ಯಮುತ್ತಮಂ ಯಚ್ಛ್ರುತ್ವಾ ಸರ್ವಪಾಪೇಭ್ಯೋ ಭುಕ್ತೋ ಭವತಿ ಮಾನವ ಏಕಾರ್ಣಮೇ ಜಗತ್ಯಸ್ಮಿನ್ ನಷ್ಟೇ ಸ್ಥಾವರಜಂಗಮೇ ವಿಷ್ಣೋರ್ನಾಭಿಸಮುದ್ಭೂತಂ ಪದ್ಮಂ ಅವ್ಯಕ್ತ ಜನ್ಮನಃ. ಪುನಃ ಆ ಕಥೆಯನ್ನು ಹೇಳ್ತಾರೆ. ನಾರಾಯಣ ಇದ್ದ, ಅವನಿಂದ ಬ್ರಹ್ಮ ಹುಟ್ಟಿದ, ಅವನ ನಾಭಿಯಲ್ಲಿ ಪದ್ಮ ಇತ್ತು, ಅಲ್ಲಿಂದ ಬ್ರಹ್ಮ ಹುಟ್ಟಿದ. ಆಗ ಏನಾಯಿತು ಕೇಳಿದರೆ, ತಸ್ಮಾತ್ ಮರೀಚಿರಭವತ್ ಮರೀಚೇ ಕಶ್ಯಪ ಸುತ ಕಶ್ಯಪಾತ್ ಅಭವದ್ ಭಾಸ್ವಾನ್ ತಸ್ಮಾತ್ ಮನುರಜಾಯತ. ಏನಾಯಿತು, ಆ ಕಶ್ಯಪ ಇದ್ದ, ಆ ಕಶ್ಯಪನಿಂದ ಬ್ರಹ್ಮ ಇದ್ದ, ಆ ಬ್ರಹ್ಮನಿಂದ ಮರೀಚಿ ಹುಟ್ಟಿದ, ಆ ಮರೀಚಿಯಿಂದ ಕಶ್ಯಪ ಹುಟ್ಟಿದ, ಆ ಕಶ್ಯಪನಿಂದ ಸೂರ್ಯ ಹುಟ್ಟಿದ, ವಿವಸ್ವಾನ್ ಸೂರ್ಯ, ಆ ಸೂರ್ಯನಿಂದ ಮನು ಹುಟ್ಟಿದ ಅಂತ ಹೇಳ್ತಾರೆ. ಆ ಮನುವಿನಿಂದ ಏನಾಯಿತು ಹೇಳ್ತಾರೆ, ಮನೋಸ್ತು ಶಿವತಸ್ತತ್ರ ಪುತ್ರ ಉತ್ಪನ್ನೋ ಮುಖ ಸಂಭವ ಪೃಥಿವ್ಯಾಂ ಚತುರಂತಾಯಾಂ ರಾಜಾಸಿ ಧರ್ಮರಕ್ಷಿತ. ಆಗ ಆ ಮನು ಒಂದ್ಸಲ ಇಕ್ಷ್ವಾಕು ಶಿವತೋ ಮನೋಹ ಅಭವತ್ ಅಂತ ಹೇಳ್ತಾರೆ. ಆ ಮನು ಒಂದ್ಸಲ ಏನು ಅಕ್ಷಿ ಅಂತ ನಾವು ಹೇಳ್ತೇವಲ್ವ, ಅದನ್ನು ಮಾಡಿದ ಅಂತೆ. ಅವನು ಅಕ್ಷಿ ಅಂತ ಮಾಡುವಾಗ ಅಲ್ಲಿಂದ ಒಬ್ಬ ಹುಟ್ಟಿದ ಅಂತೆ. ಅಲ್ಲಿಂದ ಆ ಅಕ್ಷಿ ಅಂತ ಮಾಡುವಾಗ ಒಬ್ಬ ಹುಟ್ಟಿದ ಅಂತೆ, ಅವನೇ ಇಕ್ಷ್ವಾಕು ಅಂತ. ಯಾರು ಶಿವನ ಅಂದರೆ ಶಿವನ ಅಂತ ಹೇಳುವಾಗ ಅಂದರೆ ನಾವು ಅಕ್ಷಿ ಅಂತ ಏನು ಹೇಳ್ತೇವೆ ಅದು ಮಾಡುವಾಗ ಯಾರು ಹುಟ್ಟಿದ್ದ ಅವನು ಇಕ್ಷ್ವಾಕು ಅಂತ, ಅದೇ ಅವನಿಗೆ ಹೆಸರು. ಹಾಗೆ ಮನು ಅಕ್ಷಿ ಮಾಡುವಾಗ ಹುಟ್ಟಿದವ ಇಕ್ಷ್ವಾಕು ಅಂತ ಹೇಳುವಂಥದ್ದು. ಹಾಗಾಗಿ ಅಂತಹ ಇಕ್ಷ್ವಾಕು ಹುಟ್ಟಿದ, ಇದರ ತಾತ್ಪರ್ಯ ಇದೆಲ್ಲ ಈಗೆಲ್ಲ ನಮಗೆ ತಲೆ ಮೇಲೆ ಹಾರಿ ಹೋದಾಗ ಆಗ್ತದೆ. ಆದರೂ ಕೂಡ ಆ ದೊಡ್ಡವರು ಸೃಷ್ಟಿ ಮಾಡಬೇಕು, ಆ ಮನು ಯಾಕೆ ಆ ಮನುವಿನ ಚಿಂತನೆ ಏನಿತ್ತು ಕೇಳಿದರೆ, ನನಗೆ ಸೃಷ್ಟಿ ದೊಡ್ಡದು ಮಾಡಬೇಕು, ಯಾರಿಲ್ಲ, ಜನರೇ ಇಲ್ಲ, ಅವನೇ ಮೊದಲು ಸೃಷ್ಟಿಯಾಗುವುದೇ ಮೊದಲಲ್ವ, ಜನರೇ ಇಲ್ಲ, ಜಗತ್ತಲ್ಲಿ ಜನರೇ ಇಲ್ಲ, ಹಾಗೆ ಅವನಿಗೆ ಜನರನ್ನು ಸೃಷ್ಟಿ ಮಾಡಬೇಕು ಅಂತ. ಆ ಮನುವಿನಿಂದಲೇ ನಮಗೆ ಮಾನವರು ಅಂತ ಹೆಸರು ಬಂದದ್ದು. ನಾವು ಮನುವಿನ ವಂಶದವರು, ಅದಕ್ಕೆ ನಾವು ಮಾನವರು ಅಂತ ಹೇಳುವಂಥದ್ದು. ಅದಕ್ಕೆ ಆ ಮನುವಿನಿಂದ ಇಕ್ಷ್ವಾನ ಮಾಡುವಾಗ ಇಕ್ಷ್ವಾಕು ಹುಟ್ಟಿದ ಅಂತೆ. ಆ ಇಕ್ಷ್ವಾಕುನಿಂದ ತಸ್ಯಾ ಸಮವದ್ವೇನೋ ದುರಾತ್ಮ ವೇದ ನಿಂದಕ ಸದುಷ್ಟ ಪುತ್ರವದನಂ ಕ್ರುದ್ಧೋ ರಾಜವನಂ ವ್ಯಯೋ. ಆಗ ಅಲ್ಲಿ ಮೃತ್ಯೋ ತಸ್ಯ ಪತ್ನಿ ಬಹುವಾತ ಭಯ ನಾಮ ಭಯಾವಹ ಮೃತ್ಯೋ ಸಕಾಸದುತ್ಪನ್ನ ಕಾಲಸ್ಯ ದುಹಿತಾ ತಥಾ. ಭಾಗವತದಲ್ಲಿ ಈ ವೇನನ ಜನ್ಮವನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಭಾಗವತ ಪುರಾಣದಲ್ಲಿ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳ್ತಾರೆ. ಒಬ್ಬ ಕಾಲ ಅಂತ ಒಬ್ಬ ಇದ್ದ, ಒಬ್ಬ ಕಾಲ ಅಂತ ಹೇಳುವಾಗ ಒಬ್ಬ ರಾಕ್ಷಸ, ಅವನ ಹೆಂಡತಿ ಮೃತ್ಯು ಅಂತ. ಅಲ್ಲಿ ಅವನಿಂದ ಒಬ್ಳು ಹುಡ್ತಾಳಂತೆ ಭಯ ಅಂತ, ಅವಳ ಹೆಸರೇ ಭಯ, ಆ ರಾಕ್ಷಸಿ ಅಲ್ಲ, ಅವಳ ಹೆಸರೇ ಭಯ ಅಂತ. ಆ ಭಯ ಮತ್ತೆ ಅವರಿಗೆ ಒಬ್ಬ ಹುಡ್ತಾನಂತೆ ವೇನ ಅಂತ, ದೊಡ್ಡ ವೇದನಿಂದಾಗ ವೇದವನ್ನು ದೂಷಿಸ್ತಾ ಇದ್ದ ಅಂತೆ. ಅವನು ದುರಾತ್ಮ, ಒಳ್ಳೆ ಮನುಷ್ಯರ ಕೆಟ್ಟ ಆತ್ಮ, ಸ್ವಭಾವತಃ ಕೆಟ್ಟವ ಅವ. ಅಂತಹ ದುರಾತ್ಮ ಇದ್ದ ಅಂತೆ. ಅವನು ಹೇಳ್ತಾರೆ, ತತ್ರ ಕೃತ್ವಾ ತಪೋಘೋರಂ ಧರ್ಮೇಣ ಆವೃತ್ತಿ ವಿರೋಧಸಿ ಪ್ರಾಪ್ನುವಾನ್ ಬ್ರಹ್ಮಸದನಂ ಪುನರಾವೃತ್ತಿ ದುರ್ಲಭಂ ವೇನೋ ರಾಜ ಸಮಸ್ತೆ ಕ್ಷಿತಿಮಂಡಲೆ ಸಮಾತ ಮಹದೋಷೇಣ ತೇನ ಕಾಲಾತ್ಮಜಾತ್ಮಜ. ಅದು ಯಾವತ್ತು ಒಳ್ಳೆಯ ಕುಲ ಅಂತ ಹೇಳ್ತೇವಲ್ವ, ಕುಲ ಒಳ್ಳೆಯದ್ರೆ ಸಾಕ ಕೇಳಿದರೆ, ಕುಲ ಒಳ್ಳೆಯದ್ರೆ ಆ ವ್ಯಕ್ತಿ ಒಳ್ಳೆ ಇದ್ದಾನ ಅಂತ ಅರ್ಥ. ಕುಲ ಒಳ್ಳೆಯದು, ವ್ಯಕ್ತಿ ಒಳ್ಳೆ ಇದ್ದಾನೆ ಅದು ಹಾಗೆ ಆಗ್ತದೆ ಅಂತ ಅರ್ಥ ಅಲ್ಲ. ಆದರೆ ಕುಲ ಕೆಟ್ಟದಿದ್ರೆ ಆ ವ್ಯಕ್ತಿ ಕೂಡ ಕೆಟ್ಟದಿರ್ಬೋದು ಅಂತ ಈ ಕತೆ ಹೇಳ್ತದೆ. ಏನು, ಒಬ್ಬ ರಾಕ್ಷಸನ ಮೊಮ್ಮಗ ಅಲ್ವಾ, ಮಗ ರಾಕ್ಷಸನ ಮಗಳು ಭಯ, ಅವನ ಮಗ ವೇನ.
ಅದಕ್ಕೆ ಆ ದೋಷದಿಂದ ಅವನು ಕೂಡ ತುಂಬ ಕೆಟ್ಟವನಾಗಿದ್ದಂತೆ, ಸ್ವಭಾವತಃ ಕೆಟ್ಟವ, ಅವನು ತುಂಬ ಕೆಟ್ಟವಾಗಿದ್ದಂತೆ. ಹೇಳ್ತಾರೆ, ಘೋಷಯಾಮಾಸ ನಗರೇ ದುರಾತ್ಮ ವೇದ ನಿಂದಕ ನ ದಾತವ್ಯ ನ ಎಷ್ಟವ್ಯ ನ ಹೋತವ್ಯಂ ಕದಾಚನ. ಹೇಳ್ತಾರೆ ಅಲ್ಲಿ ಆ ದುರಾತ್ಮ ರಾಜನಾಗ್ತಾನಂತೆ. ಆ ರಾಜನಾಗಿ ದೊಡ್ಡ ವೇದನಿಂದ ವೇದವನ್ನು ಬೈತಾ ಇದ್ದಂತೆ. ಹಾಗೇನೆ ಯಾರಿಗೂ ದಾನ ಮಾಡಬಾರ್ದು, ಹೋಮ ಮಾಡಬಾರ್ದು, ತತ್ವ ಮುದ್ರಾ ಧಾರಣಾದಿಗಳನ್ನು ಮಾಡಬೇಡಿ, ಮುದ್ರೆಯಲ್ಲಿ ಇಟ್ಕೊಳ್ಬೇಡಿ, ಅದೆಲ್ಲ ಮೂಢನಂಬಿಕೆ ಅಂತೆಲ್ಲ ಈಗಲೂ ಕೆಲವು ಆ ಮಾತುಗಳೆಲ್ಲ ಬರ್ತದೆ ದೊಡ್ಡ ಸ್ಥಾನದಿಂದ. ಹೋಮವನ್ನೆಲ್ಲ ಮಾಡಬೇಡಿ, ಅದೆಲ್ಲ ಮೂಢನಂಬಿಕೆ ಅಂತ ಅವೇನ ಹೇಳುವಂಥದ್ದು. ಅಹಮೇಕೋತ್ರ ವೈವಂದ್ಯ ಪೂಜ್ಯೋಹಂ ಭವತಾಂ ಸದಾ ಮಯಾ ಹಿ ಪಾಲಿತಾ ಯೂಯಂ ನಿವಸದ್ವಂ ಯಥಾ ಸುಖಂ ತನ್ಮತೋನ್ಯೋ ನ ದೇವೋಸಿ ಯುಷ್ಮಾಕಂ ಯಃ ಪರಾಯಣಂ ಏತಚ್ಛ್ರುತ್ವಾದು ವಚನಂ ಋಷಯಃ ಸರ್ವ ಏವ ತೇ. ಆಗ ಅಷ್ಟೇ ಅಲ್ಲ, ನಾನೇ ಇಲ್ಲಿ ದೇವರು, ನನ್ನನ್ನು ಬಿಟ್ಟು ಬೇರೆ ದೇವರಿಲ್ಲ, ನೀನೆಲ್ಲ ನನ್ನನ್ನೇ ಪೂಜೆ ಮಾಡಬೇಕು, ಬೇರೆಯವರನ್ನು ಪೂಜೆ ಮಾಡಬಾರ್ದು. ರಾಜ ಅಂದಿದ್ದಾನಲ್ವ, ಅವನನ್ನೇ ದೇವರು, ಅವನನ್ನೇ ಪೂಜೆ, ಅವನು ಹೇಳಿದಾಗ ಕೇಳಬೇಕು, ಮತ್ತೇನು ಬೇರೆ ಕೆಲಸವನ್ನು ಮಾಡಲಿಕ್ಕಿಲ್ಲ ಅಂತ ಹೇಳುವಾಗ ಆಗ ಈ ರೀತಿಯಾಗಿ ಎಲ್ಲ ನಾಸ್ತಿಕ್ಯವಾದ, ನಾನೇ ದೇವರು, ಎಲ್ಲ ನನ್ನನ್ನೇ ಪೂಜೆ ಮಾಡಬೇಕು, ಯಾರು ದಾನ ಮಾಡಬೇಡಿ, ಯಾರು ಹೋಮ ಮಾಡಬೇಡಿ ಅಂತ ಆ ರಾಜ ಕೆಲವು ಸ್ವಲ್ಪ ಅಂತಹ ವೇನ ಗುಣ ಈಗ ಬಂದಾಗ ಕಾಣ್ತದೆ ನಮಗೆ. ಹೋಮ ಮಾಡಬೇಡಿ, ದಾನ ಮಾಡಬೇಡಿ, ಪೂಜೆ ಮಾಡಬೇಡಿ ಅಂತೆಲ್ಲ ಹೇಳುವಂಥದ್ದು. ಆಗ ಪರಸ್ಪರಂ ಸಮಾಗಮ್ಯ ರಾಜಾನಾಂ ವಾಕ್ಯಮಬ್ರುವನ್ ಶ್ರುತಿ ಪ್ರಮಾಣಂ ಧರ್ಮಸ್ಥಿತೋ ಯಜ್ಞ ಪ್ರತಿಷ್ಠಿತ. ಆಗ ಋಷಿಗಳು ಬುದ್ಧಿ ಮಾತನ್ನು ಹೇಳ್ತಾರಂತೆ, ನೀನು ಮಾತಾಡಿದ್ರೆ ಏನಾದರೂ ಸ್ವಲ್ಪ ಗೊತ್ತುಂಟ ನಿಂಗೆ, ವೇದಾದಿಗಳು ಹೇಳ್ತದೆ ಯಜ್ಞ ಮಾಡಬೇಕು ಅದೆಲ್ಲ ಹೇಳ್ತದೆ, ಅದನ್ನು ಬಿಟ್ಟು ಅದೆಲ್ಲ ಮಾಡಬೇಡಿ ಅಂತೆಲ್ಲ ಹೇಳ್ತೀಯಲ್ವಾ, ನಿಂಗೆ ಏನಾದರೂ ಬುದ್ಧಿ ಇದೆಯಾ ಅಂತ ಅವರು ಕೇಳ್ತಾರಂತೆ. ಆಗ ಯಜ್ಞ ವಿನನು ಪ್ರಿಯಂತೆ ದೇವಾಸರ್ಗ ನಿವಾಸಿನ ಅಪ್ರೀತಾನ ಪ್ರೇಚ್ಛಂದಿ ವೃಷ್ಟಿಂ ಸಸ್ಯಸ್ಯ ವೃದ್ಧಯೇ. ಅವ್ರು ಹೇಳ್ತಾರೆ, ಯಜ್ಞವಿಲ್ಲದೆ ಸಸ್ಯಗಳು ವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ಯಜ್ಞದಿಂದ ಮಳೆ, ಯಜ್ಞಾದ್ಭವತಿ ಪರ್ಜನ್ಯೋ ಅಂತ ಹೇಳ್ತಾರೆ, ಯಜ್ಞದಿಂದ ಮಳೆ ಬರುವಂಥದ್ದು. ಹಾಗಾಗಿ ನೀ ಅದೆಲ್ಲ ಮಾಡದೇ ಇದ್ರೆ ಸಸ್ಯಗಳಿಗೆ ನೀರೇ ಇಲ್ಲ, ಸಸ್ಯಗಳು ಕೂಡ ಬೆಳೆಯುವುದಿಲ್ಲ, ತಿನ್ನಲಿಕ್ಕೆ ಬೆಳೆಗಳೇ ಇರುವುದಿಲ್ಲ. ಹಾಗೆಲ್ಲ ಇರೋ ಈ ಯಜ್ಞಗಳನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತೀಯಲ್ಲ, ನಿಂಗೆ ಏನಾದರೂ ಬುದ್ಧಿ ಇದೆಯಾ ಅಂತ ಆ ಋಷಿಗಳು ಆ ರಾಜನ ಹತ್ರ ಕೇಳ್ತಾರಂತೆ. ಆಗ ತಸ್ಮಾತ್ ಯಜ್ಞೇಶ್ ದೇವೈಶ್ಚ ಧಾರ್ಯತೆ ಸಚರಾಚರಂ ಏತಚ್ಚಿತ್ವಾ ಕ್ರೋಧ ಋಷಿರ್ವೇನ ಪುನಃ ಪುನಃ ನ ಎಷ್ಟವ್ಯೋ ನ ದಾತವ್ಯ ಮಿಥ್ಯಾ ಕ್ರೋಧ ಮೂಚಿತ ತದ ಕ್ರೋಧ ಸಮಾವಿಷ್ಟ ಋಷಿಯ ಸರ್ವ ಏವತೆ. ಏನು ಹೇಳಿದ್ರು ಕೂಡ ಅವ ಕೇಳ್ತಿಲ್ಲ, ಅವ ಇದೇ ಹೇಳುದು, ಹೋಮ ಮಾಡಬೇಡಿ, ದಾನ ಮಾಡಬೇಡಿ, ಯಜ್ಞ ಮಾಡಬೇಡಿ, ಪೂಜೆ ಮಾಡಬೇಡಿ, ಏನು ಮಾಡಬೇಡಿ ಅಂತ ಪುನಃ ಅದನ್ನೇ ಹೇಳ್ತಾ ಇದ್ದಾನಂತೆ. ಆಗ ಋಷಿಗಳು ಪರಸ್ಪರ ಸಮಾಲೋಚನೆ ಮಾಡ್ತಾರಂತೆ, ಇದು ಒಳ್ಳೇದಲ್ಲ, ಇಂತಹ ರಾಜರು ನಮ್ಗೆ ಒಳ್ಳೇದಲ್ಲ. ಯಾವಾಗಲೂ ಆಸ್ತಿಕನಾಗದವ ರಾಜನಾಗಿರ್ಬೇಕು, ಅದು ಬಿಟ್ಟು ನಾಸ್ತಿಕ ಯಾವತ್ತೂ ರಾಜ ಆಗಬಾರ್ದು, ಅವನಿಂದ ಯಾವತ್ತೂ ಕೂಡ ರಾಜ್ಯಕ್ಕೆ ಕ್ಷೇಮ ಆಗೋದಿಲ್ಲ. ಆಸ್ತಿಕನಂತೂ ಯಾರಾಗಿದ್ದಾನೋ ಅವನು ರಾಜನಾಗಬೇಕು. ಇಂತಹ ಒಬ್ಬ ವ್ಯಕ್ತಿ ರಾಜನಾಗಲಿಕ್ಕೆ ಸೂಕ್ತನೇ ಅಲ್ಲ ಅಂತ ಆ ಋಷಿಗಳು ಮಾತಾಡ್ಕೊಳ್ತಾರಂತೆ. ಅಂದರೆ ಹೇಳುವಂಥದ್ದು ಪ್ರಜೆಗಳ ಕರ್ತವ್ಯ ಅಂತ ಆ ಋಷಿಗಳು ಎಲ್ಲ ಪ್ರಜೆಗಳ ಮೂಲಕ ಮಾತಾಡ್ತಿದ್ದಾರೆ. ಪ್ರಜೆಗಳು ಯಾವತ್ತೂ ಕೂಡ ಒಬ್ಬ ಆಸ್ತಿಕ ರಾಜನಾಗಿರುವಂತೆ ನೋಡ್ಕೊಳ್ಬೇಕು, ಯಾವತ್ತು ನಾಸ್ತಿಕ ರಾಜನಾಗಲಿಕ್ಕೆ ಬಿಡಬಾರ್ದು. ಅದನ್ನು ಈ ಋಷಿಗಳು ಹೇಳ್ತಾ ಇದ್ದಾರೆ, ನಮ್ಗೆ ಹೇಳಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ದಸ್ಯುಭಿ ಪೀಡ್ಯಮಾನಾಸ್ತಾನ್ ಋಷೀಂಸ್ತೆ ಶರಣಂ ಯಯು ತಸ್ತೆ ಋಷಯ ಸರ್ವೇ ಮಮಂತುಸ್ತಸ್ಯ ವೈಕರಂ ನಿಜಗ್ದುರ್ ಮಂತ್ರಪೂತೈಸ್ತೆ ಕುಶೈರ್ವಜ್ರ ಸಮನ್ವಿತೈ ತತಃ ತ್ವರಾಜಕೆ ಲೋಕೆ ತಮಸಾ ಸಂವೃತೆ ತಥಾ. ಏನು ಮಾಡಿದ್ರು ಕೇಳಿದರೆ ಅವರು ಒಂದು ಹುಂಕಾರ ಮಾಡಿಬಿಟ್ರಂತೆ, ಹುಂಕಾರ ಮಾಡಿ ಆ ವೇನನನ್ನು ಸಾಯಿಸೇ ಬಿಟ್ರಂತೆ. ಇಂತಹ ರಾಜ ಯಾವತ್ತೂ ಆಗಬಾರ್ದು ಅಂತ ಹೇಳಿ ಆ ವೇನನ ತಮ್ಮ ಏನು ಶಕ್ತಿ ಉಂಟಲ್ವ, ತಪಸ್ಸಿನ ಶಕ್ತಿಯಿಂದ ಆ ವೇನನನ್ನೇ ಸಾಯಿಸಿಬಿಟ್ರಂತೆ. ಇಂತಹ ನಾಸ್ತಿಕ ನಮಗೆ ರಾಜನಾದರೆ ಯಾವತ್ತೂ ನಮಗೆ ನಮ್ಮ ರಾಜ್ಯಕ್ಕೆ ಏಳಿಗೆ ಇಲ್ಲ ಅಂತ ಅಂದ್ಕೊಂಡು ಆ ವೇನನನ್ನು ಸಾಯಿಸೇ ಬಿಟ್ರಂತೆ. ಆದರೆ ಏನಾಯಿತು, ಸಾಯಿಸಿ ಬಿಟ್ಟಿರೋದು, ಆಗ ಒಬ್ಬ ರಾಜ ಬೇಕಲ್ವ. ಆ ಋಷಿಗಳು ಯಾವತ್ತೂ ರಾಜ್ಯಕ್ಕೆ ಇಷ್ಟಪಡುವುದಿಲ್ಲ, ಅವರು ಯಾವತ್ತೂ ತಪಸ್ಸಾದಿಗಳನ್ನು ಮಾಡಲಿಕ್ಕೆ ಇಷ್ಟಪಡುವಂಥದ್ದು. ನಾನು ರಾಜನಾಗ್ತೇನೆ ಅಂತೇಳಿ ಹೇಳ್ಕೊಂಡು ಯಾವತ್ತೂ ಅವರು ಮುಂದೆ ಬರುವುದಿಲ್ಲ. ಅದಕ್ಕೆ ಏನಾಯ್ತು, ಈಗ ಒಬ್ಬ ರಾಜ ಬೇಕಲ್ವ, ಅದಕ್ಕೆ ಏನು ಮಾಡಿದ್ರು ಕೇಳಿದರೆ ಹೇಳ್ತಾರೆ, ಸವ್ಯಂ ತಸ್ಮಾ ಸಮುತ್ತಸ್ಥೋ ಪುರುಷೋ ಹ್ಯಸ್ವದರ್ಶನ ತಮೋಚಿ ಋಷಯ ಸರ್ವೇ ನಿಷೀದತು ಭವಾನಿತಿ. ಆಗ ಏನು ಮಾಡಿದ್ರು ಕೇಳಿದರೆ ಆ ವೇನ ಇದ್ದಾನಲ್ವ, ಅವನ ಎಡಕೈಯನ್ನು ಮಂಥನ ಮಾಡಿದ್ರಂತೆ. ಆ ಮಂಥನ ಮಾಡುವಾಗ ಒಬ್ಬ ನಿಷಾದ ಹುಡ್ತಾನಂತೆ, ಅವನಿಂದ ಏನು ಸಾಧ್ಯ ಇಲ್ಲ. ನಿಷಾದ ಕೂಡ ಅವನಿಗೆ ಅಂಥದ್ದೇ ಬುದ್ಧಿ, ನಿಷಾದ ಅಂದರೆ ಬೇಡ, ಆ ಬೇಡನಿಗೆ ಕೂಡ ಸಾಯಿಸಿ ಹೊಡೀರಿ ಬಡೀರಿ ಇದೇ ಬುದ್ಧಿ ಇರುವಂಥದ್ದು. ಅವನ ರಾಜನಾದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಏನು ಮಾಡಿದ, ಅವನ ತಸ್ಮಾತ್ ನಿಷೇಧ ಉತ್ಪನ್ನ ವೇನ ಕಲ್ಮಶ ಸಂಭವ ತದಸ್ತೆ ಋಷಯ ಸರ್ವೇ ಮಮಂತು ದಕ್ಷಿಣಂ ಕರಂ ಮತ್ಯಮಾನೇ ಕರೆ ತಸ್ಮಿ ಉತ್ಪನ್ನ ಪುರುಷೋ ಪರ ಬೃಹಸಾಲ ಪ್ರತೀಕಾರೋ ದಿವ್ಯ ಲಕ್ಷಣ ಲಕ್ಷಿತ. ಆಗ ಅವನ ಬಲಗೈಯನ್ನು ಮಂಥನ ಮಾಡಿದ್ರಂತೆ. ಯಾರು ಆ ವೇನ ಇದ್ದಾನೆ
ಅವನ ಬಲಕೈಯನ್ನು ಮಂಥನ ಮಾಡಿದಂತೆ. ಏನಾದರೂ ಕೂಡ ಅವನಲ್ಲಿ ಆ ರಾಕ್ಷಸರ ಒಂದು ಏನು ಆ ವಂಶದಲ್ಲಿ ಬಂದಿದ್ದ ಆ ದುಷ್ಟಗುಣ ಇತ್ತು. ಆದರೂ ಕೂಡ ಇನ್ನೊಂದು ವಂಶ ಯಾವುದು ಅವನದು? ಕಶ್ಯಪರ ವಂಶ ಅಲ್ವಾ? ಹಾಗಾಗಿ ಕಶ್ಯಪರ ಒಂದು ವಂಶದಲ್ಲಿ ಬಂದಂತಹ ಅವನ ಕೈಯನ್ನು ಬಲಕೈಯನ್ನು ಮಂಥನ ಮಾಡುವಾಗ ಒಬ್ಬ ಒಳ್ಳೆ ರಾಜ ಹುಡ್ತಾನಂತೆ. ಅವನ ಹೆಸರೇ ಪೃಥು ಅಂತ ಹೇಳ್ತಾರೆ. ಆ ಪೃಥು ಸಾಮಾನ್ಯನಲ್ಲ, ವಿಶೇಷವಾಗಿ ಅವನಲ್ಲಿ ಆ ಭಗವಂತನ ಆವೇಶ ಇತ್ತು ಅಂತ ಭಾಗವತದಲ್ಲಿ ಹೇಳ್ತಾರೆ. ಭಗವಂತನ ಆವೇಶಯುಕ್ತವಾದ ಅವತಾರ ಆ ಪೃಥುವಿನದ್ದು ಅಂತ ಹೇಳ್ತಾರೆ. ಆಗ ಅಭ್ಯಸಿಂಚನ್ ಪೃಥಿವ್ಯಾಂ ತಂ ರಾಜಾನಾಂ ಭೂಮಿಪಾಲಕಂ ತತಸ್ಸ ರಂಜಯಾಮಾಸ ಧರ್ಮೇಣ ಪೃಥಿವೀಂ ತದಾ ಪಿತ್ರ ಪರಂಜಿತಾ ತಸ್ಯ ತೇನ ಸಾ ಪರಿಪಾಲಿತ ತತ್ರ ರಾಜೇತಿ ಶಬ್ದೋಸ್ಯ ಪೃಥಿವ್ಯಾ ರಂಜನಾದಭೂತ್. ರಾಜ 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 ಅಂತ ನಾವು ಹೇಳ್ತೇವಲ್ಲ, ರಾಜ ಶಬ್ದದ ಅರ್ಥ ಎಂತ ಅಂತ ಇಲ್ಲಿ ಹೇಳ್ತಾರೆ. ಯಾರು ರಂಜಿಸ್ತಾನೋ, ಯಾರು ಜನರನ್ನು ರಂಜಿಸ್ತಾನೋ, ಜನರ ರಂಜಿಸುವುದು ಹೇಳಿದರೆ ನೃತ್ಯ ಮಾಡೋದು, ಪದ್ಯ ಹೇಳು ಅದಲ್ಲ. ಯಾರು ಜನರಿಗೆ ಸಂತೋಷ ಕೊಡ್ತಾನೋ ಅವನು ರಾಜ ಅಂತ ಹೇಳುವಂಥದ್ದು. ಎಂತಹ ಒಂದು ನಾವೀಗ ಅನ್ಕೊಳ್ಬೋದು, ಯಾರು ರಾಜರು ನಮ್ಮ ದೇಶದಲ್ಲಿ, ಯಾರು ಅರಾಜರು ಅಂತ. ಯಾರು ಜನರಿಗೆ ಸಂತೋಷವನ್ನು ಕೊಡ್ತಾನೋ, ಯಾರು ಜನರಿಗೆ ನಾನು ಏನು ಮಾಡ್ತೇನೆ ಅಂತ ಹೇಳಿ ಅದನ್ನು ಸರಿಯಾಗಿ ಮಾಡಿ ಏನು ಉಪದ್ರವವನ್ನು ಕೊಡುವುದಿಲ್ಲವೋ ಅಂಥವನು ರಾಜ. ಅದು ಬಿಟ್ಟು ಏನೇನೋ ಉಲ್ಟಾ ಪಲ್ಟ ಕೆಲಸ ಎಲ್ಲ ಮಾಡಿ ಜನರಿಗೆ ಸಂತೋಷ ಕೊಡುವಂತೆ ನಟಿಸಿದರೆ ಅವನು ರಾಜನಾಗುವುದಿಲ್ಲ. ಹಾಗಾಗಿ ಇವನು ರಾಜನಾದ ಅಂದೆ, ಪೃಥು ರಾಜನಾದ. ಇವ ಯಾರು ಹಿಂದೆ ಅವನ ತಂದೆ ವೇನ ಇದ್ದ, ಅವನು ರಾಜನಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವನು ರಂಜಿಸದೇ ಇರುವನು ರಾಜನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ರಂಜಿಸ್ತಾನೆ, ಹಾಗಾಗಿ ಅವನು ಪೃಥ್ವಿಗೆ ಪೃಥು ನಿಜವಾಗಿ ರಾಜನಾದ ಅಂತ ಹೇಳ್ತಾರೆ. ಸರಾಜ್ಯಂ ಪ್ರಾಪ್ಯತೆಭ್ಯಸ್ತು ಚಿಂತೆಯಾಮಾಸ ಪಾರ್ಥಿವ ಪಿತಾಮಹಾಧರ್ಮಿಷ್ಟೋ ಯಜ್ಞವಿಚ್ಚಿತ್ತಿಕಾರಕ. ಆಗ ಅವನು ರಾಜ್ಯವನ್ನು ಪಡೆದು ಒಳ್ಳೆಯ ರೀತಿಯಲ್ಲಿ ಆ ಪೃಥ್ವಿಯನ್ನು ಆಳ್ತಾನಂತೆ. ಆ ಪೃಥುವಿನಿಂದ ಆಳಿದ್ದರಿಂದ ಅದಕ್ಕೆ ಪೃಥ್ವಿ ಅಂತ ಹೆಸರು ಬಂತು ಅಂತ ಹೇಳುವಂಥದ್ದು. ಪೃಥುವಿನಿಂದ ಆಳಲ್ಪಟ್ಟದ್ದು ಪೃಥ್ವಿ. ಇದಕ್ಕೆ ಭೂಮಿಗೆ ಪೃಥ್ವಿ ಅಂತ ಯಾಕೆ ಹೆಸರು ಕೇಳಿದರೆ ಆ ಪೃಥುವಿನಿಂದ ಆಳಲ್ಪಟ್ಟದ್ದು ಅಂತ ಹೇಳ್ತಾರೆ. ಹಾಗೆ ಅವನು ಚಂದ ಅದ್ಭುತವಾಗಿ ಆಳ್ತಾನಂತೆ ಆ ಭೂಮಿಯನ್ನು. ಆದರೆ ಏನು ಅವನಿಗೆ ಇದೇ ಚಿಂತೆ, ಏನಾದರೂ ಕೂಡ ನನ್ನ ತಂದೆ ಒಳ್ಳೆಯವನಾಗಿರಲಿಲ್ಲ ಅಲ್ವಾ, ನನ್ನ ತಂದೆ ಮಾತ್ರ ತುಂಬ ಕೆಟ್ಟವನಾಗಿದ್ದ ಅಲ್ವಾ ವೇನ. ಅಂದರೆ ಆ ಥರ ಎಲ್ಲ ವೇದ ನಿಂದಕನಾಗಿದ್ದ, ಅವನಿಗೆ ಯಾವ ಸದ್ಗತಿ ಆಗುವುದಿಲ್ಲ. ತಂದೆಯ ಬಗ್ಗೆ ಚಿಂತೆ ಅವನಿಗೆ, ಏನಾದರೂ ಕೂಡ ತನ್ನ ತಂದೆ ಕೆಟ್ಟವನೇ ಆಗಿದ್ದ ಅಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಂತೆ. ಆಗ ಕಥಂ ತಸ್ಯ ಕ್ರಿಯಾಕಾರ್ಯ ಪರಲೋಕ ಸುಖಾವಹ ಇತ್ಯೇವಂ ಚಿಂತಯಾನಸ್ಯ ನಾರದೋ ಅಭ್ಯಜಗಾಮಃ ತಸ್ಮೈ ಸ ಚಾಸನಂ ದತ್ವಾ ಪ್ರಣಿಪತ್ಯ ಪೃಷ್ಟವಾನ್ ಭಗವನ್ ಸರ್ವಲೋಕಸ್ಯ ಜಾನಾಸಿ ತ್ವಂ ಶುಭಾಶುಭಂ. ಆಗ ಅವನು ನಮಸ್ಕಾರ ಮಾಡಿ ಯಾರು ಬರ್ತಾರೆ ಕೇಳಿದರೆ ನಾರದರು ಬರ್ತಾರಂತೆ. ಅವನು ಯೋಚನೆ ಮಾಡ್ತಾ ಇದ್ದಂತೆ, ಏನು ಮಾಡಬೇಕು, ನನ್ನ ತಂದೆಗೆ ಉನ್ನತಿ ಆಗಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂತೆ. ಆಗ ನಾರದರು ಬರ್ತಾರಂತೆ. ನಾರದರಿಗೆ ಹೇಳುವಂಥದ್ದೇ ನಾರಂ ದದಾತಿ ಇತಿ ನಾರದರು, ಒಳ್ಳೆಯ ಜ್ಞಾನವನ್ನು ಕೊಡುವವರು ನಾರದರು ಅಂತ. ನಾವೀಗ ನಾರದರ ಬಗ್ಗೆ ಏನೇನೋ ಕೆಟ್ಟವಾಗಿ ಮಾತಾಡ್ತೇವೆ, ಹಾಗೆಲ್ಲ ಮಾತಾಡಲೇಬಾರದು. ನಾರದರು ಹೇಳುವಾಗ ಒಳ್ಳೆಯ ಜ್ಞಾನವನ್ನು ಕೊಡುವವರು ಅಂತ. ಹಾಗಾಗಿ ಅಂತಹ ನಾರದರು ಆ ಪೃಥ್ವಿಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತಾರಂತೆ. ನೀ ಏನು ಮಾಡಬೇಕು ಅಂತ ಅವ್ರು ಹೇಳ್ತಾರಂತೆ. ಅವನು ಕೇಳ್ತಾನಂತೆ, ಮೊದಲಿಗೆ ಸಮಸ್ಯೆಯನ್ನು ಹೇಳ್ತಾನಂತೆ. ಪಿತಾಮಹ ದುರಾಚಾರೋ ವೇದ ದೇವ ಬ್ರಾಹ್ಮಣ ನಿಂದಕ ಸ್ವಕರ್ಮ ರಹಿತೋ ವಿಪ್ರ ಪರಲೋಕಮ ಅವಾಪ್ತವಾನ್ ತಥೋ ಬ್ರವೀದ್ ನಾರದಸ್ತಂ ಜ್ಞಾತ್ವಾ ದಿವ್ಯೇನ ಚಕ್ಷುಷಾ ನೇಚ್ಛ ಮಧ್ಯೆ ಸಮುತ್ಪನ್ನಂ ಕ್ಷಯ ಕುಷ್ಠ ಸಮನ್ವಿತಂ. ಹೇಳ್ತಾರಂತೆ, ಈ ವೇನ ಇದ್ದಾನಲ್ವಾ, ಅವನು ಸತ್ತೋಗಿ ಉಂಟಲ್ವ, ಈ ಕೆಟ್ಟವರ ಮಧ್ಯೆ ಬಂದಿದ್ದಾನೆ. ಕೆಟ್ಟವರ ಯಾರಿಗೆ ಶಿಸ್ತೇ ಇಲ್ಲವೋ, ಮ್ಲೇಚ್ಛರು ಅಂತ ಹೇಳುವಾಗ ಯಾರಿಗೆ ಒಂದು ಒಳ್ಳೆಯ ರೀತಿಯಾಗಿ ಆಚರಣೆ ಇಲ್ಲ, ಕೆಟ್ಟ ರೀತಿಯಾಗಿರುವಂಥದ್ದು, ಒಂದು ಕ್ಲೆನ್ಲಿನೆಸ್ ಶುಭ್ರತೆ ಇಲ್ಲ, ಅಂಥವರ ಮಧ್ಯೆ ಅವನು ಹುಟ್ಟಿದ್ದಾನೆ ಅಂತ ಹೇಳ್ತಾರಂತೆ. ತುಂಬ ಕಷ್ಟಪಡ್ತಾ ಇದ್ದಾನೆ ಅವನು ಅಂತ. ತಚ್ಚುತ್ತ ವಚನಂ ತಸ್ಯ ನಾರದಸ್ಯ ಮಹಾತ್ಮನ ಚಿಂತೆಯಾಮಾಸ ದುಃಖಾರ್ಥ ಕಥಂ ಕಾರ್ಯ ಮಯಾ ಭವೇತ್ ಇತ್ಯೇವ ಚಿಂತೆಯಾನಸ್ಯ ಮತಿರ್ಜಾತ ಮಹಾತ್ಮನ ಪುತ್ರ ಸ ಕಥ್ಯತೆ ಲೋಕೆ ಯಃ ಪಿತೃನ್ ಸ್ತ್ರಾಯತೆ ಭಯಾತ್. ಹೇಳ್ತಾರೆ, ಯೋಚನೆ ಮಾಡ್ತಾನಂತೆ, ನಾನು ಹಾಗೆ ಹೇಗೆ ಅವರನ್ನು ದಾಟಿಸ್ಬೇಕು, ಇಂತಹ ಕಟ್ಟೆ ಅಂತ ದಾಟಿಸಬೇಕು ಅಂತ. ಅಲ್ಲ, ಅದನ್ನು ಹೇಗೆ ದಾಟಿಸುವುದು, ಅವ್ರು ಸತ್ತು ಹೋಗಿ ಸಾಗಿದೆ, ಇನ್ನು ದಾಟಿಸ್ಲಿಕ್ಕೆ ಆಗ್ತದೆ ಕೇಳಿದರೆ ಅವರೇ ಸದ್ಗತಿ ಒಳ್ಳೆಯ ಕೆಲಸವನ್ನು ಮಾಡಿ ದಾಟಿಸ್ಬೋದು. ಹೇಳ್ತಾರೆ, ಯಾರು ಭಯದಿಂದ ದಾಟಿಸ್ತಾನೋ ಅವನೇ ಪುತ್ರ ಅಂತ. ಯಾರು ನಮ್ಮ ತಂದೆಯ ಪುತ್ರ ಅಂತ ಯಾವಾಗ ಆಗ್ತಾನೆ ಗೊತ್ತಾ, ತಂದೆ ತಾಯಿಯರ ಭಯದಿಂದ ಅವನು ದಾಟಿಸಿದರೆ ಅವನು ಪುತ್ರನಾಗ್ತಾನೆ ಅಂತ. ಈಗ ತಂದೆ ತಾಯಿಗೆ ಭಯ ಕೊಟ್ಟರೆ ಅವನು ಪುತ್ರನಾಗ್ತಾನೆ ಅನ್ನೋ ಪರಿಸ್ಥಿತಿ ಬಂದಿದೆ. ಅಂದರೆ ತಂದೆ ತಾಯಿಯ ಭಯವನ್ನು ದಾಟಿಸುವ ನಿಜವಾದ ಪುತ್ರ ಅಂತ ಪುರಾಣ ಹೇಳುವಂಥದ್ದು. ಹಾಗಾಗಿ ನಾನು ಈಗ ಒಬ್ಬ ಪುತ್ರ ಅಂತ ಕರೆಯಲ್ಪಡಬೇಕಾದರೆ ನಾನು ಮೊದಲು ಅವರ ದುಃಖದಿಂದ ದಾಟಿಸಬೇಕು. ಅದಕ್ಕೆ
ಅವನು ಯೋಚನೆ ಮಾಡ್ತಾರಂತೆ. ನಾರದರು ಹೇಳ್ತಾರಂತೆ, ಗಚ್ಚ ತ್ವಂ ತಸ್ಯ ತ್ವಂ ದೇಹಂ ತೀರ್ಥೇಶು ಕುರು ನಿರ್ಮಲಂ ಯತ್ರ ಮಹತ್ತೀರ್ಥಂ ಸರಸನ್ನಿಹಿತಂ ಪ್ರತಿ ಏತಶ್ರುತ್ವಾ ತು ವಚನಂ ನಾರದಸ್ಯ ಮಹಾತ್ಮನ ಸಚಿವೇ ರಾಜ್ಯಮಾಧಾಯ ರಾಜಸಾ ತು ಜಗಾಮಹ. ಆಗ ಅವನು ಹೇಳ್ತಾರಂತೆ, ಸ್ಥಾನ ತೀರ್ಥಕ್ಕೆ ನೀನು ಹೋಗಬೇಕು ಅಂತ ಹೇಳ್ತಾರಂತೆ. ಸ್ಥಾನ ತೀರ್ಥಕ್ಕೆ ಹೋಗಿ ನೀನು ಅಲ್ಲಿ ನಿನ್ನ ಏನು ಕಷ್ಟ ಇದೆ ಅದರಿಂದ ನೀನು ಪರಿಹಾರ ಆಗಲಿಕ್ಕೆ ನಿನಗೆ ಒಂದು ದಾರಿ ಸಿಗ್ತದೆ ಅಂತ ಹೇಳ್ತಾರಂತೆ. ಆಗ ಅವನು ಕೇಳಲೇ ಇಲ್ಲ. ರಾಜ್ಯವನ್ನು ಸಚಿವರಿಗೆ ಕೊಟ್ಟ ಅಂತೆ, ಇವನು ಹೊರಟ ಅಂತೆ. ನಾನೀಗ ಮೊದಲಿಗೆ ತಂದೆಯರಿಗೆ ಒಳ್ಳೆಯದಾಗುವಂತೆ ಮಾಡಬೇಕು ಅಂತ ಹೇಳಿ ಹೊರಟ ಅಂತೆ. ಆಗ ಸಗತ್ವಾ ಚೋತ್ತರಾಂ ಭೂಮಿಂ ಲೇಚ ಮಧ್ಯೆ ದಶಃ ಕುಷ್ಠರೋಗೇಣ ಮಹತಾ ಕ್ಷಯೇಣ ಚ ಸಮನ್ವಿತಂ ತತಃ ಶೋಕೇನ ಮಹತಾ ಸಂತಪ್ತೋ ವಾಕ್ಯಮಬ್ರವೀತ್ ಹೇ ಮ್ಲೇಚ್ಛ ನೌಮಿ ಪುರುಷಂ ಸ್ವಗೃಹಂ ಚ ನಯಾಮ್ಯಹಂ. ಆಗ ತುಂಬ ಅವ ನೋಡ್ತಾ ಅಂತ ಅಲ್ಲೇ ಆ ಮ್ಲೇಚ್ಛರ ಮಧ್ಯದಲ್ಲಿ ಕುಷ್ಠರೋಗದಿಂದ ಯುಕ್ತನಾದಂಥ ಏನೋ ಕ್ಷಯಾದಿ ರೋಗಗಳು ಅದರಿಂದ ಯುಕ್ತನಾದಂತಹ ಅವನನ್ನು ನೋಡಿ ಹೇಳ್ತಾನಂತೆ, ಹೇ ಮ್ಲೇಚ್ಛ, ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ, ನಾನು ನಿನ್ನನ್ನು ನನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಅಲ್ಲಿರುವವರಿಗೆ ಹೇಳ್ತಾನಂತೆ. ಆಗ ತತ್ರಾಹಮೇನಂ ನಿರುಜಂ ಕರಿಷ್ಯೇ ಮನ್ಯಥ ತದೇ ಸರ್ವೇ ತೇ ಮ್ಲೇಚ್ಛ ಪುರುಷಂ ತ್ವಂ ತಯಾ ಪರಂ ಊಚು ಪ್ರಾಣ ಸರ್ವಂಗ ಯಥಾ ಜಾನಾಸಿ ತತ್ಕುರು ತದ ಆನೀಯ ಪುರುಷ ಶಿವಿಕಾವಾಹನೋಚಿತಾನ್. ಅದಕ್ಕೆ ಅವು ಏನು ಮಾಡ್ತಾನೆ ಕೇಳಿದರೆ ಅವರೆಲ್ಲ ಆ ಮ್ಲೇಚ್ಛರೆಲ್ಲ ಒಪ್ಕೊಳ್ತಾನೆ ಕರ್ಕೊಂಡು ಹೋಗು ಅಂತ ಹೇಳಿ ಒಪ್ಕೊಳ್ಳುವಾಗ ಅವನು ಇವು ನನ್ನ ಪೂರ್ವಜನ್ಮ ತಂದೆ ಅಂತ ಅಂದ್ಕೊಂಡು ಅವನನ್ನು ಕರ್ಕೊಂಡು ಹೋಗ್ತಾನಂತೆ, ರಾಜ್ಯಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನಂತೆ. ಅದಕ್ಕಿಂತ ಮೊದಲು ಆ ಮ್ಲೇಚ್ಛರಿಗೆ ದುಡ್ಡನ್ನೇ ಕೊಡ್ತಾನೆ, ಶುಲ್ಕವನ್ನು ಕಟ್ಟಿ ಅವರನ್ನು ತಗೊಂಡ್ಕೊಂಡು ಹೋಗ್ತಾನಂತೆ. ಆಗ ತದಸ್ಸ ರಾಜಮಧ್ಯಾಹ್ನೆ ತಂ ಸ್ನಾಪಯತಿ ವೈತದ ತದೋ ವಾಯುರಂತರಿಕ್ಷೆ ಇದಂ ವಚನಮಬ್ರವೀತ್ ಮಾತಾ ಸಾಹಸಂ ಕಾಶ್ನಿ ತೀರ್ಥೇ ರಕ್ಷ ಪ್ರಯತ್ನತ ಅಯಂ ಪಾಪೇನ ಘೋರೇಣ ಅತೀವ ಪರಿವೇಷ್ಟಿತ. ಆಗ ಅವ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೋದಾಗ ಮೇಲ್ಗಡೆಯಿಂದ ಆ ವಾಯು ಅಂತ ಹೇಳಿದರೆ ಆ ವಾಯು ದೇವರು ಅವರು ಹೇಳ್ತಾರಂತೆ, ಇವನ ಸ್ನಾನ ಮಾಡಿಸಬೇಡ, ಇಲ್ಲಿ ಯಾಕೆ ಮಾಡಿಸ್ತಾ ಇದ್ದಿ, ಯಾಕೆ ಗೊತ್ತಾ, ಇವನು ದೊಡ್ಡ ಪಾಪವನ್ನು ಮಾಡಿದ್ದಾನೆ, ದೊಡ್ಡ ಪಾಪವನ್ನು ಮಾಡಿ ಈ ನದಿಯನ್ನೇ ಹಾಳು ಮಾಡ್ತಾನೆ, ನೀವು ಅಷ್ಟು ದೊಡ್ಡ ಪಾಪವನ್ನು ಹಿಂದೆ ಮಾಡಿದ್ದಾನೆ ಹಿಂದಿನ ಜನ್ಮದಲ್ಲಿ. ಹಾಗೆ ಇವನ ಪಾಪ ಇನ್ನೂ ಕ್ಷೀಣಿಸಲೇ ಇಲ್ಲ, ಹಾಗಾಗಿ ನೀನು ಇವನಲ್ಲಿ ಸ್ನಾನ ಮಾಡಿಸಬಾರ್ದು ಅಂತ ಆ ವಾಯುದೇವರು ಹೇಳ್ತಾರಂತೆ. ಯಾಕೆ ಏನೆಲ್ಲ ಪಾಪ ಕೇಳಿದರೆ ವೇದನಿಂದ ಮಹತ್ಪಾಪ ಮೆಸ್ಯಾಂತೋ ನೈವ ಲಭ್ಯತೆ ಸೋಯಂ ಸ್ನಾನಾತ್ಮ ತೀರ್ಥಂ ನಾಶಯಿಷ್ಯತಿ ತಕ್ಷಣಾತ್. ಯಾಕೆ ಅದು ದೊಡ್ಡ ಪಾಪ, ವೇದಾದಿಗಳ ನಿಂದನೆಯನ್ನು ಮಾಡಿದ್ದಾನೆ. ವೇದಗಳನ್ನು ಓದಲೇ ಇಲ್ಲ ಮೊದಲು ಅವನು. ಈಗಿನ ಅವರ ಪರಿಸ್ಥಿತಿ ಇದು, ವೇದಗಳನ್ನು ಓದೋದಿಲ್ಲ, ವೇದದಲ್ಲಿ ಏನಿಲ್ಲ ಅದು ಏನು ಹೇಳಲಿಲ್ಲ ಅಂತ ವೇದಗಳ ನಿಂದನೆ ಮಾಡ್ತಾರಲ್ವ, ಅಂಥದ್ದೇ ಈಗಿನ ಏನು ಪಾಪ ಅಂತ ಹೇಳ್ತೇವೆ ಅದು ಹೇಳ್ತಾರೆ. ಇಂತಹ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ ಅಂತ ಇಲ್ಲದಂತ ಆಗಿದೆ. ಅಂತಹ ಪಾಪವನ್ನು ಮಾಡಿದ್ದಾರೆ, ನೀನು ಅವನನ್ನು ಹೋಗಿ ಸ್ನಾನ ಮಾಡಿಸ್ಬೇಕು ಅಂತ ಬರ್ತಾ ಇದ್ದೆ ಅಲ್ವಾ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರಂತೆ. ಆಗ ಏತದ್ ವಾಯೋ ವಚಶ್ರುತ್ವ ದುಃಖೇನ ಮಹತಾನ್ವಿತ ಉವಾಚ ಶೋಕ ಸಂತಪ್ತ ಸಸ್ಯ ದುಃಖೇನ ದುಃಖಿತ ಏಷ ಘೋರೇಣ ಪಾಪೇನ ಅತೀವ ಪರವೇಷ್ಟಿತಃ ಪ್ರಾಯಶ್ಚಿತ್ತಂ ಕರಿಷ್ಯೇಹಂ ಯದ್ ವದಿಷ್ಯನಿ ದೇವತಾ ತತಸ್ಥ ದೇವತಾ ಸರ್ವ ಇದಂ ವಚನಮಬ್ರುವನ್. ಅದಕ್ಕೆ ಏನು ಮಾಡಬೇಕು ಗೊತ್ತಾ, ಅವನಿಗೆ ಈಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಈ ಪೃಥ್ವಿಗೆ. ಯಾಕೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅದು ಬೇರೆ, ಈ ಸ್ನಾನವೇ ಮಾಡಿಸಬಾರ್ದಿಲ್ಲ, ಮತ್ತೇನು ಮುಂದಿನ ದಾರಿ ಏನು? ಅದಕ್ಕೆ ಅವನು ಕೇಳ್ತಾನೆ, ದಯವಿಟ್ಟು ನಿಮ್ಗೆ ಏನಾದರೂ ದಾರಿ ಗೊತ್ತಿದೆ ನನಗೆ ಹೇಳಿ, ನಾನು ಖಂಡಿತ ಅದನ್ನು ಮಾಡ್ತೇನೆ ಅಂತ ಅವ್ರು ಕೇಳ್ತಾರಂತೆ. ಆಗ ಸ್ನಾತ್ವಾ ತೀರ್ಥೇಶು ಅಭಿಷಿಂಚ ಸ್ವವಾರಿಣ ಓದಸ ಚುಲುಕಂ ಯಾವತ್ ಪ್ರತಿಕೂಲೆ ಸರಸ್ವತಿ ಸ್ನಾತ್ವಾ ಮುಕ್ತಿಮಾಪ್ನೋತಿ ಪುರುಷ ಶ್ರದ್ಧಯಾನ್ವಿತ ಏಷ ಸೋಪೋಷಣಪರೋ ದೇವದೂಷಣ ತತ್ಪರಃ. ತೀರ್ಥಗಳಿಂದ ಇವನನ್ನು ಮೊದಲು ಅವನಿಗೆ ತೀರ್ಥವನ್ನು ಸಿಂಚಿಸು, ಅವನಿಗೆ ತೀರ್ಥವನ್ನು ಹಾಕು, ಅದರಿಂದ ಅವನು ಮೊದಲು ಅವನ ಪಾಪ ಕಮ್ಮಿ ಆಗ್ತಾ ಬರ್ತದೆ, ಆಗ ಅವನು ಇಂತಹ ಪಾಪಗಳಿಂದ ನಶಿಸ್ತಾ ಬರ್ತಾನೆ ಅಂತ ಹೇಳ್ತಾರಂತೆ. ಆಗ ಬ್ರಾಹ್ಮಣೈಶ್ಚ ಪರಿತ್ಯಕ್ತೋ ನೈಷ ಶುದ್ಧ್ಯಧಿಕ ಕರ್ಹಿಚಿತ್ ತಸ್ಮಾದೇನ ಸಮುದ್ದಿಶ್ಯ ಸ್ನಾತ್ವಾ ತೀರ್ಥೇಶು ಭಕ್ತಿತ ಅಭಿಷಿಂಚ ಸತೋ ಯೇನ ತದ ಪೂತೋ ಭವಿಷ್ಯತಿ ಇತ್ಯದ ವಚನ ಶುತ್ವಾ ಕೃತ್ವಾ ತಸ್ಯಾಶ್ರಮಂ ತತಃ. ಅವರು ಹೇಳ್ತಾರೆ, ಅವನು ಹಿಂದೆ ಉಂಟಲ್ವಾ, ಜ್ಞಾನಿಗಳು ಹೇಳಿದ ಮಾತನ್ನು ಕೇಳಲಿಲ್ಲ, ಹಾಗಾಗಿ ಜ್ಞಾನಿಗಳಿಂದ ನಿಂದಿತನಾಗಿದ್ದಾನೆ ಅವನು. ಏನು ದೊಡ್ಡ ದೊಡ್ಡ ದೇವರ ಭಕ್ತಿಯನ್ನು ಮಾಡುವವರು ಅಂತ ಏನಿದ್ದಾರೋ ಅವರ ಮಾತನ್ನೇ ಕೇಳಲಿಲ್ಲ ಅಲ್ವಾ, ಅದಕ್ಕೆ ಹೇಳುವ ದೊಡ್ಡವರು ಹೇಳಿದ ಮಾತನ್ನು ಕೇಳಬೇಕು ಅಂತ. ಏನು ಕೇಳದೆ ನನಗೆ ಇಷ್ಟ ಬಂದೆ ನಾನು ನಟಿಸ್ತೇನೆ ಹೇಳಿದರೆ ಅದಕ್ಕೆ ಪಾಪದ ಪ್ರಾಯಶ್ಚಿತ್ತ ಆಗಲಿಕ್ಕೆ ಬಹಳ ಕಷ್ಟ ಉಂಟು, ಹಾಗಾಗಿ ಇವನಿಗೆ ಇಷ್ಟು ಕಷ್ಟ ಸಿಗ್ತಾ ಇದೆ ಅಂತ ಹೇಳ್ತಾರಂತೆ. ಆಗ ತೀರ್ಥಯಾತ್ರೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ತೀರ್ಥಯಾತ್ರಾ ಯಯೋರಾಜ ಉದ್ದೇಶ್ಯ ಜನಕಂ ಸ್ವಕಂ ಶತೇಶು ಪ್ಲಾವನಂ ಕುರ್ವನ್ ತೀರ್ಥೇಶು ದಿನೇ ದಿನೇ ಅಭಿಷಿಂಚ ಸ್ವಪಿತರಂ
ತೀರ್ಥತೋಯೇನ ನಿತ್ಯಶ ಏತಸ್ಮಿನ್ನೇವ ಕಾಲೇ ತು ಸಾರಮೇಯೋ ಜಗಾಮಹ ಅಂತ ಅಲ್ಲೊಂದು ಸ್ಥಾಣೋಹ ಮಠೆ ಅಲ್ಲೊಂದು ಕಾಲಪತಿ ಅಂತ ಕೌಲಪತಿ ಅಂತ ಒಬ್ಬನನ್ನು ನೋಡ್ತಾನಂತೆ. ಅವನು ರಕ್ಷಿಸ್ತಾ ಇದ್ದಂತೆ ಆ ಸ್ಥಳವನ್ನು. ಪ್ರಿಯಶ್ಚ ಸರ್ವಲೋಕೇಶು ದೇವ ಕಾರ್ಯಪರಾಯಣ ತಸ್ಯೇವ ವರ್ತಮಾನಸ್ಯ ಧರ್ಮಮಾರ್ಗೇಸಿ ತಸ್ಯ ಚ ಕಾಲೇನ ಚಲಿತಾ ಬುದ್ಧಿ ದೇವದ್ರವ್ಯ ನಾಶನೆ ಸೇನಾಧರ್ಮೇಣಯುಕ್ತಸ್ಯ ಪರಲೋಕಗತಸ್ಯ ಚ. ಅಲ್ಲಿ ಒಂದು ಕಥೆಯನ್ನು ಹೇಳಲಿಕ್ಕೆ ಸಾರಮೇಯ ಬಂತು ಅಂತ ಹೇಳ್ತಾರಲ್ಲ, ಸಾರಮೇಯ ಅಂತೇಳಿ ನಾಯಿ ಅಂತ ಅರ್ಥ. ಆ ನಾಯಿ ಬಂದಾಗ ಆ ನಾಯಿ ಯಾಕೆ ಅಂತಹ ಜನ್ಮ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಏನಾಯಿತು ಕೇಳಿದರೆ, ಒಬ್ಬ ಒಳ್ಳೆ ಕೌಲಪತಿ ಅಂತ ಒಬ್ಬ ಒಳ್ಳೆ ಧರ್ಮವನ್ನು ಮಾಡಿ ಪಾಲನೆ ಮಾಡ್ತಾ ಇದ್ದ. ಆದರೆ ಕ್ರಮೇಣ ಅವನ ಧರ್ಮ ಬುದ್ಧಿ ಹೋಯ್ತಂತೆ. ಧರ್ಮ ಎಲ್ಲ ಯಾಕೆ ಸುಮ್ಮನೆ ಇದೆಲ್ಲ, ಎಷ್ಟು ಧರ್ಮ ಮಾಡಿದ್ರು ಒಂದೇ ಅಂದರೆ ಯೋಚನೆ ಮಾಡಿ ಅಧರ್ಮದಲ್ಲಿ ಪ್ರವೃತ್ತನಾದ ಅಂತೆ. ಒಳ್ಳೆ ಧರ್ಮವನ್ನು ಮಾಡ್ತಾ ಇದ್ದ, ಅಧರ್ಮದಲ್ಲಿ ಪ್ರವೃತ್ತನಾದ ಅಂತೆ. ಅದಕ್ಕೆ ಏನಾಯಿತು, ಸೃಷ್ಟ್ವಾಯಮೋ ಬ್ರವೀದ್ವಾಕ್ಯಂ ಶ್ವಯೋನಿಂ ವ್ರಜಮಾಂ ಚಿರಂ ತದ್ವಾಕ್ಯ ನಂತರಂ ಜಾತ ಶ್ವಾವೈಸೋ ಗಂಧಿಕೇವನೇ. ಆಗ ಯಮ ಒಂದು ಮಾತನ್ನು ಹೇಳ್ತಾನಂತೆ, ನೀನು ಅಧರ್ಮದಲ್ಲಿ ಇದೆಯಲ್ವಾ, ನೀನು ಒಂದು ನಾಯಿಯಾಗಿ ಹೋಗು ಅಂತ ಶಾಪ ಕೊಟ್ಟು ಬಿಡ್ತಾನಂತೆ. ನಾಯಿಯಾಗಿ ಹುಟ್ಟು ಬಿಡು ಅಂತ. ಅದಕ್ಕೆ ಅವನು ನಾಯಿಯಾಗಿ ಹುಟ್ಟುತ್ತಾನಂತೆ. ಎಲ್ಲ ನಾಯಿಗಳು ಕೂಡ ಅವನಿಗೆ ಅಂದರೆ ಅವನು ನಾಯಿಯಾಗಿ ಹುಟ್ಟಿ ಬೇರೆ ನಾಯಿಗಳಿಗೆ ಇವನು ದೂರ ಮಾಡೋದಂತೆ. ಅಂದರೆ ಹಿಂದೆ ಯಾರು ಆ ಕೌಲಪತಿ ಅಂತ ಆಗಿದ್ನು, ಅವನು ನಾಯಿಯಾಗಿ ಹುಟ್ಟಿದಾಗ ಯಾರು ಕೂಡ ಅವನಿಗೆ ಆ ಒಂದು ತನ್ನ ಗುಂಪಿನ ಸೇರಿಸ್ತವೇ ಇರಲಿಲ್ಲ, ಎಲ್ಲ ದೂರ ಮಾಡ್ತಾ ಇದ್ದರಂತೆ. ಹಾಗೆ ತುಂಬ ದುಃಖದಲ್ಲಿದ್ದ ಅಂತೆ. ದುಃಖದಲ್ಲಿದ್ದಾಗ ಆಹಾರ ಲೋಭೇನ ತದಾ ಪ್ರವಿವೇಶ ಕುಟೀರಕಂ ಪ್ರವಿಶಂತಂ ತದಾ ದೃಷ್ಟ್ವಾ ಶ್ವಾನಂಬಯ ಸಮನ್ವಿತ ಸತಂ ಪಸ್ಪರ್ಶನಕೈ ಸ್ಥಾಣುತೀರ್ಥೆ ಮಮ ಜಹ ಪದ ಪೂರ್ವತೀರ್ಥೇಶು ವಿಪೃಷೈ ಪರಿಶಿಂಚತಃ. ಆಗ ಆ ನಾಯಿ ಏನಾಯಿತು, ನನಗೆ ಏನಾದರೂ ಬೇಕು ಅಂತ ಆಹಾರ ಲೋಭ, ತಿನ್ನಲಿಕ್ಕೆ ಬೇಕು ಹುಡುಕ್ತಾ ಇತ್ತಂತೆ. ಆ ವೇನ ಮತ್ತು ಆ ಪೃಥು ಒಂದು ಆಶ್ರಮದಲ್ಲಿದ್ದರಂತೆ. ಆ ಆಶ್ರಮಕ್ಕೆ ಹೋಗಿಬಿಟ್ಟಿದಂತೆ. ಆಗ ಆ ನಾಯಿ ಬಂದವನಿಗೆ ಬಾಯಿ ಹೆದರಿಕೆ ಆಯ್ತಂತೆ ಆ ವೇನನಿಗೆ. ಆಗ ಅವನದನ್ನು ಮುಟ್ಬೇಡ ಅಂದರೆ ದೂರ ಹೊಡಿದಂತೆ. ಹೆದರಿಕೆ ಆಗ್ತಾ ಉಂಟದ, ಮುಟ್ಟಿ ಅವನಿಗೆ ಹೆದರಿ ಆ ನದಿಗೆ ಬಿದ್ದು ಬಿಟ್ಟ ಅಂತೆ, ಆ ಸ್ಥಾನ ತೀರ್ಥಕ್ಕೆ. ಆಗ ಅವನೆಲ್ಲ ಪಾಪ ಹೋಯ್ತಂತೆ. ಅಷ್ಟು ಸಮಯ ಬೇಕಾಯಿತು ಅವನ ಪಾಪ ಮುಕ್ತಿ ಆಗಲಿಕ್ಕೆ. ಅಷ್ಟು ಆ ಪ್ರಸಂಗದ ನಂತರ ಅವನ ಪಾಪ ನಷ್ಟವಾಯಿತು ಅಂತ ಹೇಳ್ತಾರೆ. ಆಗ ಸ್ಥಾಣತೀರ್ಥಸ್ಯ ಮಾಹಾತ್ಮ್ಯ ಸಪುತ್ರೇಣ ಚಚಾರಿತ ನಿಯತಸ್ತಕ್ಷಣ ಜಾತ ದಿವ್ಯದೇಹ ಸಮನ್ವಿತ ಪ್ರಣಿಪತ್ಯದ ಸ್ಥಾಣಂ ಸ್ತುತಿಂ ಕರ್ತುಂ ಪ್ರಚಕ್ರಮೇ. ಆಗ ಆ ಸ್ಥಾಣತೀರ್ಥ ನಿಜವಾಗಿ ಯಾರ ಸ್ಥಾನ ಹಿಂದೆ ನೋಡಿದ್ವಿ, ಆ ರುದ್ರನ ಲಿಂಗದ ಸ್ಥಾನ ಅಂತ. ಹಾಗಾಗಿ ಬಹಳ ಸಂತೋಷವಾಯಿತಂತೆ. ನಾನು ಇಂತಹ ಪಾಪದಿಂದ ಮುಕ್ತನಾಗಿದ್ದೇನಲ್ವ, ಎಷ್ಟು ಕಷ್ಟಪಟ್ಟೆ ನಾನು, ಎಷ್ಟು ಕುಬ್ಜ ರೋಗದಲ್ಲೆಲ್ಲ ಇದ್ದೆ ನಾನು. ಆದರೆ ನೀನು ರುದ್ರ, ನಿನ್ನ ಒಂದು ಕ್ಷೇತ್ರವಾದ ಸ್ಥಾನದಲ್ಲಿ ಸ್ನಾನ ಮಾಡುವುದರಿಂದ ನನ್ನ ಎಲ್ಲ ಪಾಪ ನಷ್ಟವಾಯ್ತಲ್ಲ ಅಂತ ಹೇಳಿ ಬಹಳ ಸಂತೋಷವಾಗಿ ಅವನ ಸ್ತುತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ ವೇನ. ಕೆಲವು ಸ್ತುತಿಯನ್ನು ನೋಡುವುದಂತಾದರೆ ಹೇಳ್ತಾನೆ, ತ್ರಿಜಟಾಯ ತ್ರಿಶೀರ್ಷಾಯ ತ್ರಿಶೂಲ ಸಕ್ತಪಾಣಯೇ ತ್ರಯಂಬಕಾಯ ತ್ರಿನೇತ್ರಾಯ ತ್ರಿಪುರಾಗ್ಧ ನಮೋಸ್ತುತೇ. ತ್ರಿಪುರಾಸುರ ಅಂತ ಏನಿದ್ದ ಅವನನ್ನೇ ಸಂಹಾರ ಮಾಡಿದ ನಿನಗೆ ಅವನಿಗೆ 3 ಜಟೆ ಅಂತೆ, ಅರ್ಧನಿಗೆ ಅಂತ 3 ಜಟೆ ಅಂತ ಹೇಳುವಂಥದ್ದು. ಪಂಚಮುಖದ ಸ್ಫಟಿ ಕಾಮಲ ಕಾಂತಿಮ ವಿದ್ಯುತ್ ಶುಭ್ರಾಸದ ಸಾಮಾನ್ಯ ಸಿಂಹ ಜಟಾ ಒಬ್ಬದ್ದೇಂದು ಕಲಹ, ಅಂದರೆ 3 ಜಟೆ ಉಳ್ಳವನು, ಅಂತಹ ನಿನಗೆ ನಮಸ್ಕಾರ ಅಂತ ಆ ರುದ್ರನ ಏನು ಅವನು ಬಹಳ ಸಂತೋಷವಾಗಿ ಆ ರುದ್ರನ ಒಂದು ಸ್ತುತಿಯನ್ನು ಮಾಡ್ತಾನಂತೆ. ಹೇಳ್ತಾನೆ, ನಮೋ ಜ್ಯೇಷ್ಠಾಯ ಶ್ರೇಷ್ಠಾಯ ಬಲಾತಿ ಬಲಗಾತಿನೇ ಕಾಲನಾಶಾಯ ಕಾಲಾಯ ಸಂಸಾರ ಕ್ಷಯ ರೂಪಿಣಿ. ನಿನಗೆ ನಮಸ್ಕಾರ. ನೀನುಂಟಲ್ವಾ, ಯಮನನ್ನು ಕೂಡ ನಿನ್ನಲ್ಲೇ ಲಯ ಹೊಂದುವವನು. ನೀ ಯಮನನ್ನು ಕೂಡ, ಯಾರನ್ನು ನಾವು ಕಾಲ ಅಂತ ಹೇಳ್ತೇವೆ ನೋಡಿ, ಎಲ್ಲರನ್ನು ಸಂಹಾರ ಮಾಡುವವನು ಅಂತ, ಅವನನ್ನು ಕೂಡ ಸಂಹಾರ ಮಾಡುವಂಥ ಶಕ್ತಿ ನಿನ್ನದು ಅಂತ ರುದ್ರ ನಿನಗೆ ನಮಸ್ಕಾರ ಅಂತ ಹೇಳ್ತಾನೆ. ಹಾಗೆ ಅವನನ್ನು ವಿಧ ವಿಧವಾಗಿ ಆ ಸ್ತುತಿಯನ್ನು ಮಾಡ್ತಾನೆ. ಹೇಳ್ತಾ, ಅಥೈನಂ ಅಬ್ರವೀ ದೇವಸ್ತೈಲೋಕ್ಯಂ ಅಧಿಪತೇರ್ಭವ ಆಶ್ವಾಸನಕರಂ ಚಾಸ್ಯ ವಾಕ್ಯಮುತ್ತಮಂ ಅಹೋ ತುಷ್ಟೋಸ್ಮಿ ತೇ ರಾಜನ್ ಸ್ತವೇ ನಾನೇನ ಸುವ್ರತ ಬಹುನಾತ್ರ ಕಿಮುಕ್ತೇನ ಮಸ್ಸಮೀಪೇ ವಸಿಷ್ಯಸಿ. ಹೇಳ್ತಾರೆ. ಹಾಗೆ ಸ್ತುತಿ ಮಾಡುವಾಗ ರುದ್ರನಿಗೆ ಬಹಳ ಪ್ರೀತಿ ಆಯಿತಂತೆ. ಆ ವೇನನ ಇನ್ನು ಮುಂದಿನ ಅವನ ಜನ್ಮ ವೃತ್ತಾಂತ ಹೇಗೆ ಅಂತ ಹೇಳ್ತಾನೆ. ಮುಂದೆ ವೇನ ಏನಾಗ್ತಾನೆ ಅಂತ ರುದ್ರನೇ ಹೇಳ್ತಾನೆ. ಉಷಿತ್ವ ಸುಚಿರಂ ಕಾಲ ಮಮ ಗಾತ್ರೋದ್ಭವ ಪುನಃ ಅಸುರೋ ಹೆಂದಕೋನ ಭವಿಷ್ಯ ಸುರಾಂತಕೃತ ಹಿರಣ್ಯಾಕ್ಷಗೃಹೇ ಜನ್ಮ ಪ್ರಾಪ್ಯ ಬುದ್ಧಿಂ ಗಮಿಷ್ಯಸಿ ಪೂರ್ವಾಧರ್ಮೇಣ ಘೋರೇಣ ವೇದ ನಿಂದಾಕೃತೇನ ಚ
ಸಾಭಿಲಾಷೋ ಜಗನ್ಮಾತು ಭವಿಷ್ಯಸಿ ಯಥಾ ದೇಹಂ ಶೂಲೇನ ಹತ್ವಾಂ ಪಾವಯಿಷ್ಯಾಮಿ ಸಮಾರ್ಬುಧಂ ತತ್ರಾಪ್ಯಕಲ್ಮಷೋ ಭೂತ್ವಾ ಸುತ್ವಾಂ ಭಕ್ತಿತಃ ಪುನಃ ಖ್ಯಾತೋ ಗಣಾಧಿಪೋ ಭೂತ್ವಾ ನಾಮಾಭ್ಯಂಗಿ ರಟಿ ಸ್ಮೃತಃ. ಹೇಳ್ತಾನೆ, ನೀನುಂಟಲ್ವಾ, ಇನ್ನು ನಿಮಗೆ ತುಂಬ ವೃತ್ತಾಂತ ಇದೆ, ತುಂಬ ಮುಂದೆ ನೀನು ಅಂಧಕ ಅಂತ ಒಬ್ಬ ರಾಕ್ಷಸನಾಗ್ತಿ. ಹಿಂದೆ ಬಂದಿದ್ದ ಅಂಧಕನ ಕತೆ ನಾವು ನೋಡಿದರೆ, ಹಿರಣ್ಯಾಕ್ಷನ ಮಗನಾಗಿ ಅಂಧಕ ದೇವತೆಗಳು ಯುದ್ಧ ಮಾಡಿದ ಅಂತ ಅಂಧಕನಾಗಿ ಹುಟ್ಟಿದಿ ನೀನು. ಆನಂತರ ನಾನೇ ನಿನ್ನನ್ನು ಸಾಯಿಸ್ತೇನೆ, ಆನಂತರ ನೀನು ಭೃಂಗಿರೆಟಿ ಅಂತ ಒಬ್ಬ ಗಂಧರ್ವ, ಒಬ್ಬ ನನ್ನ ಗಣದ ಒಬ್ಬ ವ್ಯಕ್ತಿ ಆಗ್ತಿ ಅಂತ ಹೇಳ್ತಾರೆ. ಹಾಗೆ ವಿಘ್ನಂ ಕುರು ಗೃಹೇ ತತ್ರ ಯತ್ರ ಅಯಂ ಪಠ್ಯತೆ ಸ್ತವೈ ಶೃಣಿಯಾದ್ಯಾಸ್ತವಂ ನಾರಿ ಅನುಜ್ಞಾಂ ಪ್ರಾಪಿ ಭಕ್ತತಃ ಮನಸಾ ಕರ್ಮಣಾ ವಾಚ ಕೃತಮೇನೋ ವಿನಶ್ಯತಿ ವರಂ ವರಯ ಭದ್ರಂತೆ ಯತ್ವಯ ಮನ ಸೇಪ್ಸಿತಂ. ಕೇಳ್ತಾನಂತೆ, ಇಷ್ಟೆಲ್ಲ ನೀನು ಸ್ತುತಿ ಮಾಡಿದ್ಯಲ್ವಾ, ಹಾಗೆ ನಿನಗೆ ಏನು ವರ ಬೇಕು ಅದನ್ನು ಕೇಳು ಅಂತ ಆ ರುದ್ರ ವೇನನ ಹತ್ರ ಕೇಳ್ತಾನಂತೆ. ಆಗ ವೇನ ಹೇಳ್ತಾನೆ, ಅಸ್ಯ ಲಿಂಗಸ್ಯ ಮಾಹಾತ್ಮ್ಯ ತಥಾ ಲಿಂಗಸ್ಯ ದರ್ಶನಾತ್ ಮುಕ್ತೋಹಂ ಪಾತಕೈ ಸರ್ವೈ ತವ ದರ್ಶನ ತಕ್ಕಿಲ ಯದಿ ತುಷ್ಟೋಸಿ ಮೇ ದೇವ ಯದಿ ದೇವೋ ವರೋ ಮಯಮ ದೇವಸ್ವ ಭಕ್ಷಣಾಜ್ಜಾತಂ ಶ್ವಯೋನೋ ತವ ಸೇವಕಂ ಏತಸ್ಯಾತ್ ಪ್ರಸಾದಂ ತ್ವಂ ಕರ್ತುಂ ಅರ್ಹಸಿ ಶಂಕರ ಏತಸ್ಯ ವಿವಯಾನ ಮಧ್ಯೆ ಸರಸೋಹಂ ನಿಮಜ್ಜಿತಃ. ಕೇಳ್ತಾನಂತೆ, ನಾಯಿ ಬಿದ್ದಿತ್ತಲ್ವಾ, ಈ ನಾಯಿ ಕೂಡ ಸದ್ಗತಿಯನ್ನು ಕೊಡು, ಅವನು ಕೂಡ ಧರ್ಮಿಷ್ಠನಾಗಿದ್ದ, ಇವನ ಹೆದರಿಕೆಯಿಂದ ನಾನು ಆ ಸರೋವರಕ್ಕೆ ಬಿದ್ದೆ, ಹಾಗಾಗಿ ಈ ನಾಯಿ ಕೂಡ ಸದ್ಗತಿಯನ್ನು ಕೊಡು ಅಂತ ಆ ವೇನ ಕೇಳ್ತಾನಂತೆ. ಆಗ ದೇವೈ ನಿರ್ವಾಳಿತ ಪೂರ್ವೈ ತೀರ್ಥೇಸ್ಮಿನ್ ಸ್ನಾನ ಕಾರಣಾತ್ ಅಯಂ ಕೃತೋಪಕಾರಶ್ಚ ಏತತ್ತೇ ವೃಣೋಮ್ಯಹಂ ಪ್ರಸಾದಾನ್ಮೇ ಮಹಾಭಾವ ಶಿವ ಲೋಕಂ ಗಮಿಷ್ಯತಿ ತಥಾ ಸವಿಮಂ ಶ್ರುತ್ವಾ ಮುಚ್ಯತೆ ಸರ್ವ ಪಾಪಕೈಃ. ಆಗ ಹೇಳ್ತಾನಂತೆ, ಈ ನಾಯಿ ಕೂಡ ನಾನು ಸಂತೋಷವನ್ನು ಕೊಡ್ತೇನೆ ಅಂತ. ವೇನ ನೋಡಿ, ಅವನು ಆ ನಾಯಿಂದ ಬಿದ್ದ ಅಲ್ವಾ, ಹಿಂದೆ ನಾನು ದೇವತೆಗಳು ಸ್ನಾನ ಮಾಡಬಾರ್ದು ಅಂತ ಹೇಳಿದರು. ಈಗ ನಾನು ನಾಯಿ ಏನೋ ಬಂತು ಅಂತ ನಾನು ಸ್ನಾನ ಮಾಡಿಬಿಟ್ಟೆ ಅಲ್ಲಿ, ಈಗ ನನ್ನ ಎಲ್ಲ ಪಾಪಗಳು ನಾಶವಾಗಿ ನಿನ್ನ ದರ್ಶನವಾಯಿತು, ಹಾಗಾಗಿ ನಾಯಿ ಕೂಡ ಒಳ್ಳೆಯ ಲೋಕನ ಕೊಡು ಅಂತ ಹೇಳುವಾಗ ಆ ಶಿವ ಆಯಿತು ಅಂತ ಒಳ್ಳೆಯ ಲೋಕನ ಕೊಟ್ಟು ಅವನಿಗೆ ಸದ್ಗತಿಯನ್ನು ಕೊಡ್ತಾನಂತೆ. ಆಗ ಹೇಳ್ತಾರೆ, ಕೃತ್ವಾ ಸ್ನಾನದೋ ವೈನ್ಯ ಪಿತೃದೋಶನಲ ರಸ ಸ್ಥಾಣುತೀರ್ಥೇ ಕುಟೀಂ ಶೂನ್ಯಾಂ ದೃಷ್ಟ್ವಾ ಶೋಕ ಸಮನ್ವಿತ ದೃಷ್ಟ್ವಾ ವೇನೋ ಬ್ರವೀದ್ವಾಕ್ಯಂ ಹರ್ಷೇಣ ಮಹತಾನ್ವಿತ ಸತ್ಪುತ್ರೇಣ ದಯಾವಸತ್ರಾತೋಹಂ ನರ ಕಾರಣವಾತ್. ಹೇಳ್ತಾನೆ, ಆಗ ಆ ಪೃಥು ಹುಡುಕ್ತಾ ಬರ್ತಾ ಇದ್ದಾನಂತೆ, ಎಲ್ಲಿ ಹೋದ ತಂದೆ ಎಲ್ಲಿ ಹೋದ್ರು ಅಂತ. ಅವ ಏನೋ ಇದ್ದ ಹೊರಗೆ ಬಂದಲ್ಲ ವೇನ, ಅವ ಎಲ್ಲಿ ಇದ್ದಾನೆ ಗೊತ್ತಾಗ್ಲಿಲ್ಲ. ಆ ಪೃಥು ಹೊರಗೆ ಬರ್ತಾನಂತೆ, ಅವನ ನೋಡ್ತಾನಂತೆ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಬರ್ತಾನಂತೆ. ಆಗ ಆ ಒಂದು ಒಳ್ಳೆಯ ದೇಹವನ್ನು ತೊಟ್ಟಂತ ಅವನನ್ನು ನೋಡಿ ಪೃಥ್ವಿಗೆ ಆಶ್ಚರ್ಯ ಆಗ್ತದಂತೆ. ವೇನ ಹೇಳ್ತಾನಂತೆ, ನಾನುಂಟಲ್ಲ ಒಳ್ಳೆಯ ಮಗನನ್ನು ಪಡೆದೆ, ಏನೋ ತುಂಬ ತಪ್ಪನ್ನು ಮಾಡಿ ಇಂತಹ ಜನ್ಮ ಬಂದಿತ್ತು ನನಗೆ, ಒಳ್ಳೆಯ ಮಗನನ್ನು ಪಡೆದೆ ಅಂತ ಅದಕ್ಕೆ ಹೇಳುವಂಥದ್ದು. ಆ ಮಕ್ಕಳಿಗೆ ಯಾವುದಕ್ಕೋಸ್ಕರ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಹೇಳಿದರೆ ಇದೇ ಕಾರಣಕ್ಕೆ. ನಾವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಅವರು ಒಳ್ಳೆಯ ಕೆಲಸವನ್ನು ಮಾಡಿದರೆ ಆ ಪುಣ್ಯ ನಮಗೆ ಬಂದೇ ಬರ್ತದೆ. ಹಾಗಾಗಿ ಅದಕ್ಕೋಸ್ಕರ ಎಲ್ಲ ಕಡೆ ಪುತ್ರ ಒಂದು ಒಳ್ಳೆಯ ಮಗುವಿಗೆ ಜನ್ಮವನ್ನು ಕೊಟ್ಟು ಅದಕ್ಕೆ ಒಳ್ಳೆಯ ಒಳ್ಳೆಯ ಜ್ಞಾನವನ್ನು ಆದಿಗಳನ್ನು ಕೊಡಿ ಎಂದು ಯಾಕೆ ಹೇಳ್ತಾರೆ ಕೇಳಿದರೆ ಇದೇ ಕಾರಣಕ್ಕೆ. ನಾವು ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನೆಲ್ಲ ಕೊಟ್ಟರೆ ಅವರು ನಮ್ಮನ್ನು ಮುಂದೆ ರಕ್ಷಿಸ್ತಾರೆ ಅನ್ನುವ ಕಾರಣಕ್ಕೆ. ಹಾಗಾಗಿ ಮುಕ್ತ ಪಾಪ ಸ್ವರ್ಲೋಕಂ ಯಾಸೆ ಯತ ಶಿವ ಸ್ಥಿತಃ ಇತ್ತೇವ ಮುಕ್ತರಾಜಾನಂ ಪ್ರತಿಷ್ಠಾಪ್ಯ ಮಹೇಶ್ವರಂ. ನಾನೆಲ್ಲ ಪಾಪದಿಂದ ಈಗ ಮುಕ್ತನಾಗಿ ಸ್ವರ್ಗಲೋಕಕ್ಕೆ ಹೋಗಲಿಕ್ಕೆ ನಾನು ಅರ್ಹನಾಗಿದ್ದೇನೆ, ಅದಕ್ಕೋಸ್ಕರ ನಿನಗೆ ನಾನು ಖಂಡಿತ ಒಂದು ಕೃತಕೃತ್ಯನಾಗಿದ್ದೇನೆ ಅಂತ ಸ್ವರ್ಗಲೋಕ, ಅವನು ಮೋಕ್ಷ ಸಿಗ್ತದೆ ಅಂತ ಹೇಳಲಿಲ್ಲ, ಸ್ವರ್ಗಲೋಕಕ್ಕೆ ಅರ್ಹನಾಗಿದ್ದಾನೆ. ಈಗ ಮೋಕ್ಷ ಅಂತ ಹೇಳಿದ್ರೆ ಅದು ಯಾವಾಗಲೂ ಮುಕ್ತಿ, ಅಷ್ಟು ಅಂತ ಅವನ ಯೋಗ್ಯತೆ ಯಾವ ರೀತಿಯಾಗಿ ಅಂತ ನಾವು ನೋಡಬೇಕು. ಸ್ವರ್ಗಲೋಕಕ್ಕೆ ಹೋಗಲಿಕ್ಕೆ ಅವನಿಗೆ ಏನು ಒಂದು ಸಾಮರ್ಥ್ಯ ಇತ್ತು ಅಂತ ಹೇಳ್ತಾರೆ. ಹಾಗೆ ಮುಂದೆ ಆ ಕುರುಕ್ಷೇತ್ರ ಇನ್ನು ಕಥೆಯನ್ನು ಹೇಳ್ತಾ ಆ ಕುರುಕ್ಷೇತ್ರ ತೀರ್ಥದಲ್ಲಿ ಏನು ಒಂದು ಪ್ರಸಂಗವಾಗಿತ್ತು ಅಂತ ಹೇಳ್ತಾರೆ. ಅಕ್ಷಯ ತೃತೀಯ ಅಂತ ಒಂದು ಏನು ಬರ್ತದೆ, ಆ ಅಕ್ಷಯ ತೀರ್ಥದ ಪ್ರಸಂಗ, ಅಕ್ಷಯ ತೃತೀಯ ಅಂತ ಏನು ಬರ್ತದೆ ಅಲ್ಲಿ ಆ ಕುರುಕ್ಷೇತ್ರದಲ್ಲಿ ತುಂಬ ಒಂದು ವಿಶೇಷವಾದ ದಿನ ಅಂತ ಹೇಳ್ತಾರೆ. ಯಾಕೆ ಕೇಳಿದರೆ, ಆಷಾಢೆ ಮಾಸಿ ಮಾರ್ಗಕ್ಷೇ ಚಂದ್ರಕ್ಷಯ ತಿಥಿರ್ಹಿಯ ತಸ್ಯಾ ಪುರಂದರ ಪ್ರೀತಃ ಪಿಂಡಂ ಪಿತೃಷು ಭಕ್ತಿತಃ. ಆ ಅಕ್ಷಯ ತೀರ್ಥದ ಮಹತ್ವವನ್ನು ಹೇಳಿ ಮುಂದೆ ಆಷಾಢ ಮಾಸದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಪುರಂದರ ತುಂಬ ಒಳ್ಳೆಯ ರೀತಿಯಲ್ಲಿ ಆ ಪಿತೃಗಳಿಗೆ ಪಿಂಡಗಳನ್ನೆಲ್ಲ ಇಟ್ಟಂತೆ. ಪಿತೃಗಳು ಪ್ರೀತರಾಗಬೇಕಂದ್ರೆ ಪಿಂಡಗಳು ಇಟ್ಟಂತೆ. ಆಗ ಪಿತೃಗಳು ಪ್ರೀತರಾಗಿ ಒಂದು ತಮ್ಮ ಮಗಳನ್ನೇ ಕೊಟ್ಟರಂತೆ ಆ ಇಂದ್ರನಿಗೆ. ಇಂದ್ರ ಚೆನ್ನಾಗಿ ಅವರ ಪೂಜೆಯನ್ನು ಮಾಡಿದ ಅಂತ ಆ ಪಿತೃಗಳು ತನ್ನ ಮಗಳನ್ನೇ ಅವನಿಗೆ ಕೊಟ್ಟರಂತೆ.
ಅದು ಯಾರು ಕೇಳಿದರೆ ಹೇಳ್ತಾರೆ, ಮೇನಾಂ ದೇವಾಶೈಲಾಯ ಹಿಮಯುಕ್ತಾಯ ವೈ ದದು ತಾಮೇನಾಂ ಹಿಮ ಲಬ್ಧ್ವಾ ಪ್ರಸಾದ ದೈವತೇಶ್ವತ ತಥೋ ಹಿಮಾದ್ರಿ ಪಿತೃಕನ್ಯೆಯ ಸಮಂ ಸಮರ್ಪಯನ್ ವೈ ವಿಷಯಾನ್ ಯಥೇಷ್ಟಂ ಅಜಿ ಜನಸ್ಸ ತನಯಾ ಶಸ್ತಿಸ್ರೋ ರೂಪಾದಿಯುಕ್ತ ಸುರಯೋಷಿತೋಪಮಾ. ಆ ಇಂದ್ರನಿಗೆ ಯಾರನ್ನು ಕೊಟ್ಟರು ಕೇಳಿದ ಪಿತೃಗಳು ಮೇನಕೆಯನ್ನು ಕೊಟ್ಟರು ಅಂತ ಹೇಳ್ತಾರೆ. ಆ ಮೇನಕೆ ಪಿತೃಗಳ ಮಗಳು ಅವಳು ಮೇನಕೆ. ಆ ಮೇನಕೆಯನ್ನು ಇಂದ್ರನಿಗೆ ಕೊಡ್ತಾರಂತೆ. ಆ ಇಂದ್ರ ಆ ಮೇನಕೆಯನ್ನು ಹಿಮವಂತನಿಗೆ ಕೊಡ್ತಾರಂತೆ. ಮೇನಕ ಅಂತ ನಾವು ಏನು ಕರಿತೇವೆ ನೋಡಿ, ಹಿಮವಂತ ಮತ್ತು ಹಿಮವಂತನ ಹೆಂಡತಿ ಯಾರು ಕೇಳಿದರೆ ಅದು ಮೇನಕ ಅಂತ ಹೇಳುವಂಥದ್ದು. ಅಂತಹ ಮೇನಕೆಯನ್ನು ಹಿಮವಂತನಿಗೆ ಕೊಟ್ಟರಂತೆ. ಆಗ ಆ ಹಿಮವಂತ ಮತ್ತು ಮೇನಕರು ಇಬ್ಬರು ಕೂಡ ಚೆನ್ನಾಗಿ ವಾಸ ಮಾಡ್ತಾ ಇದ್ದರಂತೆ. ಆಗ ಅವರಿಗೆ 3 ಜನ ಒಳ್ಳೆಯ ದೇವತೆಗಳಿಗೆ ಸಮಾನವಾದಂತಹ ಒಂದು ಕಾಂತಿ ಉಳ್ಳಂತಹ 3 ಜನ ಮಕ್ಕಳು ಹುಡ್ತಾರಂತೆ. ಅದು ಯಾರು ಕೇಳಿದರೆ ಹೇಳ್ತಾರೆ, ಮೇನಾಯ ಕನ್ಯಕಾಸ್ತಿಸ್ರೋ ಜಾತ ರೂಪಗುಣಾನ್ವಿತ ಸುನಾಭ ಇತಿ ಚ ಖ್ಯಾತಃ ಚತುರ್ಥಸ್ತನಯೋಭವತ್ ರಕ್ತಾಂಗಿ ರಕ್ತನೇತ್ರಾ ಚ ರಕ್ತಾಂಬರಿಭೂಷಿತ ರಾಗಿಣಿ ನಾಮ ಸಂಜಾತ ಜ್ಯೇಷ್ಠ ಮೇನಸುತಾ ಮುನೆ. ಮೊದಲು ಹೇಳ್ತಾರೆ ಅವನಿಗೆ 3 ಜನ ಮಕ್ಕಳು, ಒಬ್ಬ ಮಗ ಅಂತ. ಮಗನ ಹೆಸರು ಸುನಾಭ ಅಂತ ಒಬ್ಬ ಮಗನ ಹೆಸರು. ಇನ್ನು ಒಳ್ಳೆಯ ರಕ್ತದ ವರ್ಣವನ್ನೇ ರಕ್ತದಂತೆ ಕೆಂಪಾದ ಕಣ್ಣುಳ್ಳವಳು ಒಬ್ಬಳಾದರೆ, ಹಾಗೆಯೇ ಕೆಂಪು ಬಣ್ಣದ ಬಟ್ಟೆಯನ್ನೇ ಧರಿಸ್ತಾ ಇದ್ಲಂತೆ. ಅಂತಹ ಒಬ್ಬಳು ರಾಗಿಣಿ ಅಂತ ಒಬ್ಬಳು ಮಗಳಂತೆ. 3 ಜನ ಮಕ್ಕಳು ಹೇಳಿದ್ರಲ್ವ, ಅದರಲ್ಲಿ ಒಬ್ಬಳು ರಾಗಿಣಿ, ಇನ್ನೊಬ್ಬಳು ಶುಭಾಂಗಿ ಬದ್ಧಪತ್ರಾಕ್ಷಿ ನೀಲ ಕುಂಚಿತ ಮೂರ್ಧಜ ಶ್ವೇತಮಾಲ್ಯಾಂಬರಧರ ಕುಟಿಲ ನಾಮಚಾಪರ. ಇನ್ನೊಬ್ಬಳು ಒಳ್ಳೆಯ ಶುಭವಾದ ಕಣ್ಣುಳ್ಳವಳು, ಪದ್ಮದಂತೆ ಕಣ್ಣುಳ್ಳವಳು. ಅಂದರೆ ಪದ್ಮದಂತೆ ಕಣ್ಣು ಹೇಳಿದರೆ ಅದರ ಪದ್ಮಪತ್ರದಂತೆ, ಅಂದರೆ ಪದ್ಮದ ಪತ್ರ ತುಂಬ ಅಗಲವಾದದ್ದು. ಆ ಅಗಲವಾದ ಪತ್ರದಂತೆ ಕಣ್ಣುಳ್ಳ, ಅಂದರೆ ಕಣ್ಣು ವಿಶಾಲವಾಗಿ ಇರಬೇಕಂತ ಹೇಳ್ತೇವಲ್ವಾ, ವಿಶಾಲ ನೇತ್ರ ಅಂತೆಲ್ಲ, ಅಂದರೆ ವಿಶಾಲವಾದ ಕಣ್ಣುಳ್ಳವಳು ಅವಳು ಅಂತ ಹೇಳ್ತಾರೆ. ಹಾಗೆಯೇ ಅವಳು ಯಾವಲ್ಲೂ ಕೂಡ ಶ್ವೇತಮಾಲೆಯನ್ನು ಧರಿಸ್ತಾ ಇದ್ಲಂತೆ. ಅಂತಹ ಕುಟಿಲ ಅಂತ ಇನ್ನೊಬ್ಳು ಮಗಳು ಅಂತ. ಇನ್ನೊಬ್ಳು ಮಗಳು ಯಾರು ಕೇಳಿದರೆ ನೀಲಾಂಜನ ಚರಪ್ರಖ್ಯಾ ನೀಲೇಂದೀವರಲೋಚನ ರೂಪೇಣ ಅನುಪಮಾ ಕಾಲಿ ಜಗನ್ಯಾ ಮೇನಖಾ ಸುತ ಜಾತಾಸ್ತ ಕನ್ಯಕಾ ತಿಸ್ರ ಷಡಬ್ದಾತ್ ಪುರತೋ ಮುನೆ ಕರ್ತುಂ ತಪ ಪ್ರಯಾತಸ್ತ ದೇವಾಸ್ತ ದದುಶುಶ್ರುಭಾ. ಇನ್ನೊಬ್ಳಿದ್ದಾಳೆ, ಅವಳ ಹೆಸರು ಕಾಳಿ ಅಂತ ಅವಳ ಹೆಸರು ಅಂತ, ಅವಳಿಗೆ ಕಾಳಿ ಅಂತ ಹೆಸರಿಟ್ರು ಅಂತ ಹೇಳ್ತಾರೆ. ಹೇಳ್ತಾರೆ ಅವಳ ಬಣ್ಣ ಯಾವ ರೀತಿಯಾಗಿತ್ತು ಕೇಳಿ, ಸ್ವಲ್ಪ ನೀಲಾಂಜನ, ಅಂದರೆ ಸ್ವಲ್ಪ ಆ ಮೋಡದ ಬಣ್ಣ ಏನು ಹೇಳ್ತೇವೋ ಅಂತಹ ಬಣ್ಣ ಉಳ್ಳವಳು ಆಗಿದ್ಲಂತೆ. ಹಾಗಾಗಿ ಅಂತಹ 3 ಜನ ಕೂಡ ಹುಟ್ಟಿದ್ರು. ಅವ್ರು ಏನು ಮಾಡಿದ್ರು ಕೇಳಿದರೆ, ಕೇವಲ ಷಡಬ್ಧಾತ್, ಅಂದರೆ ಕೇವಲ 6 ವಯಸ್ಸಾಗುವಾಗಲೇ ತಪಸ್ಸಿಗೆ ಹೊರಟ್ರಂತೆ. ಎಲ್ಲಿಯಾದರೂ ಉಂಟಾ? ಕೇವಲ 6 ವರ್ಷ ತಪಸ್ಸಿಗೆ ಕಾರಣವನ್ನು ಮುಂದೆ ಹೇಳ್ತಾರೆ. ಅಷ್ಟಾಗುವಾಗಲೇ ಅವರೆಲ್ಲರೂ ಕೂಡ ಒಂದು ತಪಸ್ಸು ಮಾಡ್ಲಿಕ್ಕೆ ಹೋಗ್ತಾರೆ. ಅದು ಘೋರವಾದ ಅರಣ್ಯಕ್ಕೆ ಅಂತ ಹೇಳ್ತಾರೆ. ಆಗ ಅದೆಲ್ಲ ದೇವತೆಗಳು ನೋಡ್ತಾರಂತೆ, ಈ ರೀತಿಯಾಗಿ ತಪಸ್ಸು ಮಾಡ್ತಾ ಇರುವುದಂತದ್ದು ದೇವತೆಗಳು ನೋಡ್ತಾರಂತೆ. ತಥೋ ದಿವಾಕರೈ ಸರ್ವೈರ್ ವಸುಭಿಶ್ಚ ತಪಸ್ವಿನಿ ಕುಟಿಲ ಬ್ರಹ್ಮಲೋಕಂ ತು ನೀತಾ ಶಶಿಕಾರ ಪ್ರಭಾ ಅತೋಚುರ್ದೇವತಾ ಸರ್ವ ಕಿಂ ತ್ವಯಂ ಜನಿಷ್ಯತಿ ಪುತ್ರಂ ಮಹಿಷಾಂತಾರಂ ಬ್ರಹ್ಮನ್ ವ್ಯಾಖ್ಯಾತುಮರ್ಹಸಿ. ಆಗ 3 ಜನ ಇರ್ತಾರಲ್ವ, ಅವರೆಲ್ಲ 3 ಜನಗಳು ತಪಸ್ಸು ಮಾಡ್ತಾ ಇರ್ತಾರೆ. ಆ ಕುಟಿಲ ಅಂತ ಒಬ್ಳು ಇದ್ದಾಳಲ್ವ, 2ನೇ ಮಗಳು, ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾರಂತೆ. ಯಾರಲ್ಲಿ? ದೇವತೆಗಳು ಬ್ರಹ್ಮಲೋಕಕ್ಕೆ. ಯಾಕೆ ಕೇಳಿದರೆ, ದೇವತೆಗಳಿಗೆ ಒಂದು ಕಾರ್ಯ ಆಗಬೇಕಿತ್ತು. ಏನು ಕೇಳಿದರೆ, ಮಹಿಷನ ನಾಶವಾಗಬೇಕಿತ್ತು. ಮಹಿಷ ಅಂತ ಒಬ್ಬ ರಾಕ್ಷಸಿದ್ದಾನಲ್ಲ, ಅವನ ನಾಶ ಆಗಬೇಕಿತ್ತು. ಹಾಗಾಗಿ ಅವನನ್ನು ಸಂಹರಿಸುವಂತಹ ಮಗ ಇವಳಲ್ಲಿ ಹುಡ್ತಾನ ಅಂತ ಕೇಳ್ತಾರಂತೆ. ಯಾರು? ಕುಟಿಲನಲ್ಲಿ ಹುಡ್ತಾನ ಅಂತ ದೇವತೆಗಳೆಲ್ಲ ಬ್ರಹ್ಮನ ಅಂತ ಕೇಳ್ತಾರಂತೆ. ಅವರಿಗೆ ಬೇಗ ಉತ್ತರ ಸಿಗಬೇಕು. ಈಗ ಮಹಿಷನ ಸಾಯಿಸ್ಬೇಕಲ್ಲ. ಇಲ್ಲೇ ಅವ್ರು ಏನು ಹೇಳಿದರು, ಹಿಮವಂತನ ಮಗಳಾಗಿ ಯಾರು ಹುಡ್ತಾರೋ ಅವಳು ಸಾಯಿಸ್ತಾಳೆ ಅಂತ, ಅವಳಲ್ಲಿ ಯಾರು ಮಗನಾಗಿ ಹುಡ್ತಾನೆ ಅವನು ಸಾಯಿಸ್ತಾನೆ ಅಂತ ಹೇಳಿರುವಂಥದ್ದು. ಆದರೆ ಈಗ ಯಾರಿಗೆ ಹುಡ್ತಾರೆ? ಮಹಿಷನ ಸಂಹರಿಸುವಂತಹ ಮಗ ಇವರಲ್ಲಿ ಯಾರಿಗೆ ಹುಡ್ತಾರೆ ಅಂತ ಕುಟಿಲ ಅಂತ ಯಾರಿದ್ದ ಅವಳನ್ನು ಕರ್ಕೊಂಡು ಹೋಗಿ ಕೇಳ್ತಾರಂತೆ. ಆಗ ತಥೋ ಬ್ರವಿ ಸುರಪತಿ ನೇಯಂ ಶಕ್ತ ತಪಸ್ವಿನಿ ಶಾರ್ವಂ ಧಾರಯಿತುಂ ತೇಜೋ ವರಾಕಿ ಮುಚ್ಯತಾಂ ತಿಯಂ ತದಸ್ತು ಕುಟಿಲ ಕ್ರುದ್ಧ ಬ್ರಹ್ಮಾಣಂ ಪ್ರಾಹ ನಾರದ ತಥಾ ಯತಿಷ್ಯ ಭಗವನ್ ತಥಾ ಶಾರ್ವಂ ಸುದುರ್ಧರಂ. ಆಗ ಹೇಳ್ತಾನಂತೆ, ಇವಳಿಗೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಈ ಶಾರ್ವವನ್ನು ಎತ್ತಬೇಕು. ಶಾರ್ವ ಅಂತ ಹೇಳಿದರೆ ಶಿವಧನುಸ್ಸು. ಅದನ್ನು ಯಾರು ಎತ್ತಲಿಕ್ಕೆ ಸಾಮರ್ಥ್ಯ ಉಂಟೋ ಅವರು ಮಾತ್ರ ಎತ್ತಲಿಕ್ಕೆ ಸಾಧ್ಯ ಅಂತ. ಇವಳಿಗೆ ಸಾಧ್ಯ ಇಲ್ಲ ಅಂತ ಬ್ರಹ್ಮ ಹೇಳ್ತಾನಂತೆ. ಅದಕ್ಕೆ ಇವಳು ಸಿಟ್ಟು ಬಂತಂತೆ, ನೀವು ಹಾಗೆಲ್ಲ ಹೇಳುದು, ನಂಗೆ ಸಾಧ್ಯ ಉಂಟು ಅಂತ. ದೊಡ್ಡವ್ರು ಹೇಳುವಾಗ ಕೇಳಬೇಕು, ಇವಳು ಕೇಳಲಿಲ್ಲ. ನೀವು ಹಾಗೆಲ್ಲ ಯಾಕೆ ಹೇಳ್ತೀರಾ ಅಂತ
ಅವಳು ಕೇಳ್ತಾಳಂತೆ. ಅದಕ್ಕೆ ಧಾರಯಿಷ್ಯಾಮ್ಯಹಂ ತೇ ಸತೈವ ಶೃಣು ಸತ್ತಮ ತಪಸಾ ಸುತಪ್ತೇನ ಸಮರಾಧ್ಯ ಜನಾರ್ದನಂ ಯಥಾ ಹರಸಿತ್ ಮೂರ್ಧಾನಂ ನಮಯಿಷ್ಯೇ ಪಿತಾಮಹ ತಥಾ ದೇವ ಕರಿಷ್ಯಾಮಿ ಸತ್ಯಂ ಸತ್ಯಂ ಮಯೋಜಿತಂ. ನಾನುಂಟಲ್ವಾ ಅಂತಹ ಏನು ಹೇಳ್ತಾ ಇದ್ದೀರಾ ಮಹಿಷಾಸುರ ಸಂಹಾರ ಮಾಡುವಂಥ ಮಗ ಅಂತ, ಅದನ್ನು ಎತ್ತಲಿಕ್ಕೆ ನನಗೆ ಸಾಮರ್ಥ್ಯ ಉಂಟು, ಹೊರಲಿಕ್ಕೆ ನನಗೆ ಸಾಮರ್ಥ್ಯ ಉಂಟು, ನಾನು ಖಂಡಿತ ಮಾಡಿಯೇ ಮಾಡ್ತೇನೆ ಅಂತ ಹೇಳುವಾಗ ಬ್ರಹ್ಮದೇವರಿಗೆ ಸಿಟ್ಟು ಬಂತಂತೆ. ಆಗ ತದ ಪಿತಾಮಹ ಕ್ರುದ್ಧ ಕುಟಿಲಾಂ ಪ್ರಾಹ ದಾರುಣಾಂ ಭಗವಾನ್ ಆದಿಕೃತ್ ಬ್ರಹ್ಮ ಸರ್ವೇಶೋಪಿ ಮಹಾಮುನೆ ಯಸ್ಮಾನ್ ಮದ್ವಚನಂ ಪಾಪಿ ನಕ್ಷಾಂತಂ ಕುಟಿಲೇ ತ್ವಯಾ ತಸ್ಮಾ ಚಾಪ ನಿರ್ದಗ್ಧ ಸರ್ವ ಆಪೋ ಭವಿಷ್ಯಸಿ. ಆಗ ನಾನೇನು ಹೇಳಿದೆ, ನಂಗೆ ಗೊತ್ತು ನಿನ್ನ ಸಾಮರ್ಥ್ಯ ಏನು ಅಂತ. ಸೃಷ್ಟಿಕರ್ತನಿಗೆ ಗೊತ್ತಿಲ್ವಾ ಅವಳ ಸಾಮರ್ಥ್ಯ ಅಂತ ಎಲ್ಲರ ಸೃಷ್ಟಿಕರ್ತ ಬ್ರಹ್ಮ, ಅವನಿಗೆ ಗೊತ್ತಿರ್ತದೆ. ಆದರೂ ಕೂಡ ನಂಗೆ ಆಗ್ತದೆ ನೋಡಿ ನಾನು ಮಾಡ್ತೇನೆ ಅಂತ ಅವ್ರಿಗೆ ಎದುರುತ್ತರ ಕೊಟ್ಲಲ್ವಾ, ನೀನು ನದಿಯಾಗಿ ಹರಿ ಅಂತ ಶಾಪವನ್ನು ಕೊಡ್ತಾರಂತೆ. ಹಾಗಾಗಿ ಕುಟಿಲೆ ಅದಕ್ಕೆ ಸಾಧ್ಯವಾಗಲಿಲ್ಲ. ಮುಂದೆ ಯಾರಿಗೆ ಸಾಧ್ಯವಾಯಿತು ಅಂತ ಮುಂದೆ ಪುರಾಣದಲ್ಲಿ ಕಥೆಯಲ್ಲಿ ಹೇಳ್ತಾರೆ. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.